ಆಮ್ ವೆರಿ ಮಚ್ ಕ್ಲಿಯರ್. ನಾನು ಹೇಳ್ತೀನಿ, ನಾನು ಬ್ಯಾಲೆನ್ಸ್ಡ್ ಆಗಿ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಾನು ಸಂವಿಧಾನಕ್ಕೆ ಬೆಲೆ ಕೊಡುವವನಾಗಿರೋದ್ರಿಂದ ಕಾನೂನು ಏನು ಹೇಳಿದೆಯೋ ಅದಕ್ಕೆ ಗೌರವ ಕೊಟ್ಟು, ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟು, ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಗೌರವ ಕೊಟ್ಟು, ಕೋರ್ಟ್ ಏನು ಹೇಳಿದೆ ಅದನ್ನು ನಾನು ಮುಂದೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಕೋರ್ಟ್ ಆರ್ಡರ್ನಲ್ಲಿದೆ, ಆತನಿಗೆ, ಸಂತೋಷ್ ರಾವ್ ಎಂಬ ಆತನಿಗೆ ಫಿಮೋಸಿಸ್ ಅನ್ನುವ ಕಾಯಿಲೆ ಇದ್ದರೂ ಸಹಿತ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿದೆ. ಆ್ಯಂಡ್ ಆತನ ಶಿಶ್ನದ ಮೇಲೆ ಆಗಿರುವ ಗಾಯ ಅವನು ಒತ್ತಾಯಪೂರ್ವಕವಾಗಿ ಯಾವುದೋ ಹುಡುಗಿಯ ಜೊತೆಯಲ್ಲಿ ಲೈಂಗಿಕ ಕ್ರಿಯೆಗೆ ಪ್ರಯತ್ನಿಸಿದ್ದಾನೆ ಎಂದು ತಿಳಿಸುತ್ತದೆ. ಕೊರತೆಯಾಗಿದ್ದು ಸಾಂದರ್ಭಿಕ ಸಾಕ್ಷಿಗಳದ್ದು, ಕೊರತೆಯಾಗಿದ್ದು ಸಾಕ್ಷಿಗಳು ಉಲ್ಟಾ ಹೊರಟಿತ್ತು, ಕೊರತೆಯಾಗಿದ್ದು ಸಾಕ್ಷಿಗಳು ಸಾಕ್ಷಿ ಹೇಳದಂತೆ ನೋಡಿಕೊಂಡಿತ್ತು. ಹೊಟ್ಟೆ ಉರಿಯಲ್ವೇನ್ರಿ? ಹೊಟ್ಟೆ ಉರಿಯಲ್ವಾ ಇದನ್ನೆಲ್ಲ ನೋಡಿದಾಗ? ತಿಳ್ಕೊಳ್ಳಿ ತಲೆಯಲ್ಲಿ ಸ್ವಲ್ಪ, ಮಬ್ಬಾಗಬೇಡಿ. ನನಗೆ ನೀವು ಹಿಂಗೆ ಆಗಿರೋದಕ್ಕೆ ಹೊಟ್ಟೆ ಉರಿತಾ ಇದೆ. ಸತ್ಯ ತಗೊಳಕ್ಕೆ ರೆಡಿ ಇಲ್ವಲ್ಲ ನೀವು ಜನ? ನೀವೇ ಕೇಳಿ, ನೀವೇ ಕಮೆಂಟ್ ಮಾಡಿ. ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಇವರು? ನ್ಯಾಯ ಬೇಕು ತಾನೆ? ರೀಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ಒಪ್ಪಿಲ್ಲ ತಾನೆ? ಇವ್ರ ಹತ್ರ ಸಾಕ್ಷಿಗಳಿದೆ ತಾನೆ? ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಇಲ್ಲ. ಇದು ನಮ್ಮ ಕಾನ್ಫಿಡೆನ್ಷಿಯಲಿಟಿ ಪರ್ಪಸ್ಗೋಸ್ಕರ ಕೇಳ್ತಾ ಇದ್ದೀವಿ. ಈ ಲಕೋಟೆಯನ್ನು, ಇದರಲ್ಲಿ ಸಾಕ್ಷಿಗಳಿದೆ. ನ್ಯಾಯಾಧೀಶ ನೀವು ಮಾತ್ರ ನೋಡಿ, ನೀವು ಮಾತ್ರ ಇದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಸರಿ ಹೌದು ಇದು ವರ್ಕ್ ಆಗುತ್ತೆ ಅನ್ನಂಗಿದ್ರೆ ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಡಿ ಅಂತ ಕೇಳೋದು ಬಿಟ್ಟು ಬರೀ ಪ್ರತಿಭಟನೆ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ಚಾಟ, ಇಟ್ ನೆವರ್ ವರ್ಕ್ಸ್ ಲೈಕ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ಧರ್ಮಸ್ಥಳ ಅಲ್ಲ, ಯಾವನೇ ಆಗಿರಲಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದರೆ ನಾನು ಹೇಳ್ತೀನಲ್ಲ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಕಮ್ ದೇರ್ ಆ್ಯಂಡ್ ಸ್ಟ್ಯಾಂಡ್ ಶೌಟ್ ಅಗೇನ್ಸ್ಟ್ ದ್ಯಾಟ್. ನಾನು ಹೇಳ್ತೀನಿ, ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಆಗಬೇಕು ಅಂತ ಹೇಳಿದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಲ್ಲ. ನಿಮಗೆ ನೆನಪಿರಲಿ, ನಿರಪರಾಧಿಯಾಗಿ ಪ್ರೂವ್ ಆಗಿ ಹೊರಗೆ ಬರುವವರೆಗೂ ಬ್ರೈನ್ ಮ್ಯಾಪಿಂಗ್ ಅವ್ರ ಮೇಲೆ ಆಗಿಲ್ಲ. ಬ್ರೈನ್ ಮ್ಯಾಪಿಂಗ್ ಆಗಿರೋದು ಯಾರ ಮೇಲೆ? ಇವತ್ತು ಯಾರನ್ನ ಇವ್ರು ಅಕ್ಯೂಸ್ ಇವ್ರ ಮೇಲೆ ಅಂತಿಲ್ಲ, ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಿದೆ. ನಾನು ಹೇಳ್ತಿಲ್ಲ CBI ಕೋರ್ಟ್ ವರ್ಡಿಕ್ ಮತ್ತು ನಾನು ಕೀರ್ತಿಯಲ್ಲೋ ಪ್ರಿಂಟ್ ಮಾಡ್ಕೊಂಬಂದ ಅಂದ್ಬಿಡ್ರಿ. ಫೈನಲ್ ಆರ್ಡರ್ ನಾನು ಓದ್ತಾ ಇರೋದು. ಸಾಕ್ಷಿಗಳ ಕೊರತೆಯಿಂದಾಗಿ ನಿರಪರಾಧಿ ಎಂದು ಪ್ರೂವ್ ಆಗಿದೆ ಅಷ್ಟು ಬಿಟ್ಟರೆ ಇಲ್ಲೂ ಸಹಿತ ತಪ್ಪೇ ಮಾಡಿಲ್ಲ ಅಂತ ಹೇಳಿಲ್ಲ. ಆ ಹೆಣ್ಮಗುಗೆ ಅನ್ಯಾಯ ಆಗ್ತಾ ಇದೆ ಕಣ್ರು. ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾರೂ ಕೆಲಸ ಮಾಡ್ತಿಲ್ಲ, ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಸಾಕ್ಷಿಗಳು ಪುಟಗಟ್ಟಲೆ ಇದೆ. ರೀಇನ್ವೆಸ್ಟಿಗೇಷನ್ ಆದರೆ ನಿಜವಾಗ್ಲೂ ಆ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ, ಆ ಹೆಣ್ಮಗು ಬದುಕುತ್ತೆ, ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಕಳೆದ ಒಂದು 4-5 ದಿನಗಳಿಂದ ಮತ್ತೆ ಸೌಜನ್ಯ ವಿಚಾರ ರಾಜ್ಯದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಮಾಡಿದಂತಹ ವಿಡಿಯೋ ನೋಡಿದ ಮೇಲೆ ನನ್ನ ಒಂದಿಷ್ಟು ಒಪಿನಿಯನ್ಗಳನ್ನು ನಾನು ಬೇರೆ ಬೇರೆ ವಿಡಿಯೋಗಳ ಮೂಲಕ ಹೇಳಿದ್ದೆ. ಅದನ್ನು ಯಾರ್ಯಾರು ಹೇಗೆ ಬೇಕೋ, ಕೆಲವರು ಸೈದ್ಧಾಂತಿಕವಾಗಿ ಅದನ್ನು ತೊಗೊಂಡಿದ್ದಾರೆ, ಕೆಲವರು ರಾಜಕೀಯವಾಗಿ ಅದನ್ನು ತೊಗೊಂಡಿದ್ದಾರೆ, ಕೆಲವರು ಅವರ ಲಾಭಕ್ಕೆ ಬೇಕಾಗಿ ಅದನ್ನು ಬಳಸ್ಕೊಂಡಿದ್ದಾರೆ. ಅದೇನೇ ಇರಲಿ, ಅದೆಲ್ಲ ಒಂದು ಸೈಡಿಗೆ ಇಡೋಣ. ಜನ ಸಾಕ್ಷಿ ಕೇಳ್ತಾರೆ ಅಥವಾ ಸಾಕ್ಷಿ ಕೊಟ್ಟ ಮೇಲೂ ಅದನ್ನು ಒಪ್ತಾರ, ಅದು ನನಗೆ ಗೊತ್ತಿಲ್ಲ. ಬಟ್ ಸತ್ಯ ಏನು ಅನ್ನೋದನ್ನು ಜನಗಳಿಗೆ ಅರ್ಥ ಮಾಡಿಸಬೇಕು. ಸುಳ್ಳುಗಳ ಕಥೆಯೇ ಸತ್ಯ ಅಂತ ಹೇಳಿ ನಂಬಿಸಿಬಿಟ್ರೆ, ಜನ ಅದನ್ನು ನಂಬಿಬಿಟ್ರೆ ಅದು ಸತ್ಯಕ್ಕಾಗೋ ಅವಮಾನ. ನನಗೆ ತಲೆ ಕೆಟ್ಟಿಲ್ಲ, ಇಲ್ಲ ಹಂಗಲ್ಲ, ಅದಲ್ಲ ವಿಷಯ, ಇದು ವಿಷಯ ಅಂತ ಹೇಳಿ ಹಠಕ್ಕೆ ಬಿದ್ದು ಮಾಡೋದಕ್ಕೆ. ಪೇಮೆಂಟ್ ಗಿರಾಕಿ, ಅದಾಗಿದೆ ಇದಾಗಿದೆ, ಯಾರು ಸ್ವಾಮಿ ಕೊಡೋರು? ಈ ಕೆಲಸದಲ್ಲಿ ಕಳೆದ 16-17 ವರ್ಷಗಳಿಂದ ಇದ್ದೀನಿ ನಾನು, ಅಂದರೆ ಮಾಧ್ಯಮದಲ್ಲಿ. ನನಗೆ ಅರ್ಥ ಆಗಲ್ಲ, ಇದು ಯಾರು ಕೊಡ್ತಾರೆ ಇದನ್ನೆಲ್ಲ ಅಂತ. ಅಂದರೆ ಕನ್ನಡದ ಕೆಲಸ ಮಾಡಬೇಕಾದ್ರೂ ಅದು ಪೇಮೆಂಟ್ ಗಿರಾಕಿ. ಈಗ ಇಲ್ಲ, ಅದಲ್ಲಪ್ಪ ವಿಷಯ, ಹಂಗಲ್ಲ, ಅದು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಬೇರೆ ಇದೆ, ಕೋರ್ಟಲ್ಲಿ ಆಗಿದ್ದು ಬೇರೆ ಇದೆ, ಸತ್ಯ ಬೇರೆ ಇದೆ ಅಂತ ಹೇಳಿದಾಗ ಅದನ್ನು ಜನ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಕ್ಲಿಯರ್ಲಿ ಒಂದು ಸಿನಿಮಾನ ಬಿಡಿ, ನಾವು ಹೆಂಗೆ ಅಂತಂದರೆ ಸಿನಿಮಾದಲ್ಲಿ ಯಾರೋ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಸಹಿತ ಎಮೋಷ್ನಲ್ ಸೀನ್ ಬಂದಾಗ ಕಣ್ಣೀರು ಹಾಕೋ ಜನ ನಾವು. ಸೊ ಹೀಗಿರಬೇಕಾದ್ರೆ ಒಂದು ವಿಷಯವನ್ನು ಒಂದು AI ವಿಡಿಯೋದ ಮೂಲಕ ನಿಮ್ಮ ಕಣ್ಣೆದುರುಗಡೆ ಕಟ್ಟಿದಾಗ 100% ನಿಮ್ಗೆ ತಲೆಗೆ ಹೋಗಿರುತ್ತೆ, ಅದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ಈ ವಿಡಿಯೋ ನೋಡಿದ ಮೇಲೆ ಕನಿಷ್ಠ ಒಂದಷ್ಟು ಜನಕ್ಕೆ ಹೌದಾ ಹಿಂಗಿದೆಯಾ ವಿಷಯ ಅಂತ ಅನ್ನಿಸಿದರೆ
ಅದು ಈ ವಿಡಿಯೋದು ಸಾರ್ಥಕತೆ. ನಂಗೆ ಗೊತ್ತಿಲ್ಲ, ಹೇಟ್ರೆಡ್ನೆಸ್ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಥ್ರೆಟ್ಟು, ಹೇಟ್ರೆಡ್ನೆಸ್ಸು, ಪರ್ಸ್ನಲ್ ಅಟ್ಯಾಕು, ವಿಷಯಾಧಾರಿತವಾಗಿ ನನ್ನ ಜೊತೆಗೆ ಯಾರಾದರೂ ಚರ್ಚೆಗೆ ಬಂದರೆ ಚರ್ಚೆಗೆ ಸಿದ್ಧ. ನಾನು ಹೇಳ್ತಾ ಇರೋದು, ಈ ಹಿಂದೆನೂ ಸಹಿತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಸಂತ ಗಿಳಿಯಾರ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಅವರು ಓಪನ್ ಚಾಲೆಂಜ್ಗಳನ್ನು ಹಾಕಿದರು, ಬನ್ನಿ ಕೂತ್ಕೊಳ್ಳಿ ನನ್ನ ಎದುರುಗಡೆ, ಎದುರಾಬದ್ರ ಕೂತ್ಕೊಂಡು ಚರ್ಚೆ ಮಾಡೋಣ, ಮಾಧ್ಯಮದಲ್ಲಿ ಲೈವಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ. ಯಾರೂ ಬಂದಿಲ್ಲ, ಯಾರೂ ಬರಲಿಕ್ಕೂ ಇಲ್ಲ. ಅದು ಕೇವಲ ಅವರದ್ದೇ ಒಂದು ಪಂಗಡಗಳ ಮಧ್ಯ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೋ ಒಂದು ಪ್ರತಿಭಟನೆಯಲ್ಲೋ, ಯಾವುದೋ ಒಂದು ಕಾರ್ಯಕ್ರಮದಲ್ಲೋ, ಅಥವಾ ಯಾವುದೋ ಮಾಧ್ಯಮದ ಕ್ಯಾಮ್ರಾ ಎದುರುಗಡೆನೋ ಮಾತಾಡ್ತಾರೆ ಅಷ್ಟೇ. ಬಿಟ್ಟರೆ ಯಾರೂ ಸಹಿತ ನೇರ ಬನ್ನಿ ಇದು ಹಿಂಗಿದೆ ಅಂತ ಹೇಳಿದರೆ ಯಾರೂ ಬರೋದಿಲ್ಲ. ಅದೇನಾದರೂ ಆಗಿರಲಿ. ಸೌಜನ್ಯ, ನಾನು ಸ್ವಲ್ಪ ಡಿಟೇಲಾಗಿ ನಿಮಗೆ ಕೆಲವು ವಿಚಾರಗಳನ್ನು ಹೇಳ್ತೀನಿ. ನೀವು ನನ್ನ ಯಾವುದೇ ವಿಡಿಯೋಗಳನ್ನು ನೋಡಿ, ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ನಾನು ಎಲ್ಲೂ ಹೇಳಿಲ್ಲ. ಆದರೆ ನ್ಯಾಯ ಸಿಗೋಕ್ಕೆ ಬೇಕಾದ ಹೋರಾಟವನ್ನು ಮಾಡಬೇಕು. ಬಿಟ್ಟರೆ ರೋಡಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ಚೋದ್ರಿಂದ ಆಕೆಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತೀನಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಿನ್ನೆ ಇನ್ಫ್ಯಾಕ್ಟ್ ಅಗ್ನಿಶ್ರೀಧರ್ ಸರ್ ಇದೇ ವಿಡಿಯೋ ಮಾಡಿದ್ದಾರೆ. ಇದು ಅರಣ್ಯ ರೋದನಾನೋ ನಗರ ರೋದನಾನೋ ಆಗಬಾರ್ದು, ಇದು ಕೋರ್ಟ್ ತನಕ ಹೋಗಬೇಕು, ಸಾಕ್ಷಿಗಳಿದ್ದರೆ ಕೋರ್ಟ್ಗೆ ತಗೊಂಡು ಕೊಟ್ಟು ಆಕೆಗೆ ನ್ಯಾಯವನ್ನು ಕೊಡಿಸಿ ಅಂತ. ನಮ್ಮ ವಾದವೂ ಅದೇ. ಅಕ್ಟೋಬರ್ 9, 2012 ಆ ಹೆಣ್ಣುಮಗಳು 17 ವರ್ಷದಳು, SDM ಮುಜರಿಯಲ್ಲಿ ಓದ್ತಿದ್ದ ಹೆಣ್ಣುಮಗಳು, ಸೆಕೆಂಡ್ PUC ಓದ್ತಿದ್ದಂತಹ ಹೆಣ್ಣುಮಗಳು. ಆ ಹೆಣ್ಣುಮಗಳು ಸ್ನಾನಘಟ್ಟದಲ್ಲಿ ಇಳಿದು ಅವಳು ಊರು ಪಂಗಳಕ್ಕೆ ನಡೆದು ಹೋಗುವ ಮಧ್ಯದಲ್ಲಿ ನಡೆದ ಈ ದುರ್ಘಟನೆ ಏನಿದೆ, ಇದರ ಸುತ್ತ ನಾನು ಹೇಳ್ತಾ ಇರೋದು, ಅದು ಸಿನಿಮ್ಯಾಟಿಕ್ ಕಥೆಗಳನ್ನು ಪೋಣಿಸಿದಾಗ ಬೇರೆ, ಸತ್ಯಾಸತ್ಯತೆಗಳು ಬೇರೆ. ಅವ್ರ ಮಾವ ಎದುರುಗಡೆಯಿಂದ ಜೀಪಲ್ಲಿ ಬರಬೇಕಾದ್ರೆ ವಿಠಲ್ ಗೌಡ ಸಿಗ್ತಾರೆ, ಸೌಜನ್ಯ ಹಾಯ್ ಹೇಳ್ತಾಳೆ, ಅಷ್ಟೇ. ಅದೊಂದಾಗತ್ತೆ. ಅದಾದಮೇಲೆ ಒಂದು ನೇಚರ್ ಕೇರ್ ಹಾಸ್ಪಿಟಲ್ ಇದೆ, ಅದನ್ನು ದಾಟಿ ಹೋಗ್ತಾಳೆ, ಅಲ್ಲೊಂದು ಸೆಕ್ಯೂರಿಟಿ ಕೂಡ ಇರ್ತಾನೆ. ಸೊ ಈ ಮಧ್ಯದಲ್ಲಿ ಹೆಣ್ಣುಮಗಳು ಮನೆಗೆ ಬರೋದಿಲ್ಲ. ಆತಂಕ ಆಗತ್ತೆ ತಾಯಿಗೆ, ತಂದೆಗೆ ಆತಂಕ ಆಗುತ್ತೆ. ಓಡ್ತಾರೆ ಸ್ನಾನಘಟ್ಟಕ್ಕೆ, ಎಲ್ಲಿ ಹೋದ್ಲು ನನ್ನ ಮಗಳು. ಅಲ್ಲಿ ಕೆಲವ್ರನ್ನ ಮಾತಾಡಿಸ್ತಾರೆ, ಅಲ್ಲಿ ಕೆಲವರು ಹೇಳ್ತಾರೆ, ಹೌದು ನಾನು ನೋಡಿದೆ, ಇಳಿದು ಹೋದ್ಲು ಅವಳು, ಇಳಿದು ಹೋಗಿದ್ದನ್ನು ನೋಡಿದೆ 4:15 ಅಷ್ಟೊತ್ತಿಗೆ. ಬರಬೇಕಿತ್ತಲ್ಲ ಮನೆಗಾಗಾದರೆ. ಅಷ್ಟೊತ್ತಿಗೆ ವಿಠಲ್ ಗೌಡಗೆ ಮ್ಯಾಟ್ರ್ ಗೊತ್ತಾಯಿತು. ವಿಠಲ್ ಗೌಡ ಬಂದಾಯ್ತು ಸ್ಪಾಟಿಗೆ. ಇಲ್ಲ ನಾನು ನೋಡಿದೆ, ಇನ್ನೊಂದು 5 ನಿಮಿಷಕ್ಕೆ ಅವಳು ಮನೆ ರೀಚ್ ಆಗಬೇಕಾಗಿದೆ, 5-10 ನಿಮಿಷಕ್ಕೆ. ಅಷ್ಟು ದೂರದಲ್ಲಿ ನಾನು ಇದ್ದಾಗ ಅವಳು ನಾನು ಜೀಪಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ನಾನು ಕೈ ಮಾಡಿಬಿಟ್ಟು ಹೋದೆ. ಸರಿ, ಹಾಗಾದ್ರೆ ಎಲ್ಲೋ ಅದು ಮಗಳು. ತುಂತುರು ಮಳೆ ಬರ್ತಾ ಇದೆ, ಅದು ಮಳೆಗಾಲ. ಮಳೆ ಬರ್ತಾ ಇದೆ, ಹುಡುಕ್ತಾರೆ, ಇಲ್ಲ, ಎಲ್ಲೂ ಸಿಗಲ್ಲ. ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಸಾಕಷ್ಟು ಜನ ಸಾಕಷ್ಟು ಬೇರೆ ಹೇಳೋದನ್ನು ಕೇಳ್ತಾ ಇದ್ದೀರಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ. ನಾನು ಅದಕ್ಕೆಲ್ಲ ನಿಮಗೆ ಕೆಳಗಡೆ ಪ್ರೂಫ್ಸ್ ವಿತ್ ಡಾಕ್ಯುಮೆಂಟ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ. ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಲೇಟ್ ನೈಟ್ ಆಗಿರುತ್ತೆ. ಸರಿ, ಬೆಳಗ್ಗೆ ಬನ್ನಿ ನೋಡೋಣ ಅಂತ ಹೇಳಿ ಬೆಳಗ್ಗೆ ಮತ್ತೆ ಎದ್ದು 6 ಗಂಟೆಯಿಂದನೇ ಹುಡುಕೋ ಪ್ರಯತ್ನಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ನೆನಪಿರಲಿ, ಇದು 11 ಗಂಟೆ ತನಕನೂ ನಡೀತಾನೆ ಇದೆ ಇದು ಹುಡುಕುವ ಕೆಲಸ. 11 ಗಂಟೆ ಸುಮಾರಿಗೆ ಜಸ್ಟ್ ಆ ರಸ್ತೆ ಇದೆಯಲ್ಲ, ರಸ್ತೆ ಪಕ್ಕದಲ್ಲಿ ಒಂದು ಹಳ್ಳ, ನೀರು ಹರ್ಕೊಂಡು ಹೋಗೋಕ್ಕೆ. ಅದರಿಂದ ಒಂದು 5-6 ಅಡಿ ದೂರದಲ್ಲಿ, ಅಂದರೆ ಬಸ್ ಪಾಸ್ ಆದರೆ ಬಸ್ಸಲ್ಲಿ ಹಿಂಗೆ ನೋಡಿದ್ರೆ ಕಿಟಕಿಯಿಂದ ಕಾಣುವಂತೆ ಅವಳ ದೇಹ ಬಿದ್ದಿದೆ. ಅರೆನಗ್ನ ದೇಹ, ಸ್ಟ್ರ್ಯಾಂಗಲ್ ಆಗಿದೆ. ಎಡಗೈಯನ್ನು ಅವಳ ಬೇಲನ್ನೇ ಬಳಸಿ ಒಂದು ಮರಕ್ಕೆ ಅಥವಾ ಒಂದು ಗಿಡಕ್ಕೆ ಕಟ್ಟಿದ್ದಾರೆ. ಸ್ಟ್ರ್ಯಾಂಗಲ್ ಅಂದರೆ ಕಟ್ಟಿಬಿಟ್ಟು ಮುಂದಿನ ಪ್ರೋಸೆಸ್ಗಳಾಗಿದೆ. ತುಂಬ ಸ್ಟ್ರ್ಯಾಂಗಲ್ ಮಾಡಿದ್ದಾಳೆ, ಒದ್ದಾಡಿದ್ದಾಳೆ, ಅರೆನಗ್ನ ಸ್ಥಿತಿಯಲ್ಲಿ ದೇಹ ಇದೆ. ಬಾಡಿ ಐಡೆಂಟಿಫೈ ಆಗುತ್ತೆ. ಸಾವಿರಾರು ಜನ ಸೇರ್ತಾರೆ, 100 ಅಲ್ಲ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಾವಿರಾರು ಜನ ಸೇರ್ತಾರೆ. ಸೌಜನ್ಯ ಬಾಡಿ ಏನು ಸಿಗುತ್ತೆ, ಆ ಜಾಗದ ಹೆಸರು ಮಣ್ಣಸಂಕ ಅಂತ. ಮಣ್ಣಸಂಕದಲ್ಲಿ ದೇಹ ಸಿಗುತ್ತೆ. 11 ಗಂಟೆಗೆ ಬಾಡಿ ಸಿಗುತ್ತೆ. ಅಲ್ಲಿಂದ ಪೊಲೀಸ್ನವರು, SP ಎಲ್ಲರೂ ಸ್ಥಳಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಆ ಲಿಮಿಟ್ಸ್ನ, ಬೆಳ್ತಂಗಡಿ ಲಿಮಿಟ್ಸ್ನ ಸರ್ಕಲ್ ಇನ್ಸ್ಪೆಕ್ಟರ್ CI ಆಗಿದ್ದಂತಹ ಭಾಸ್ಕರ್ ರೈ ಅವರು ಇರೋದಿಲ್ಲ. ಯಾವುದೇ ಮರ್ಡರ್ ಮತ್ತು ರೇಪ್ ಕೇಸ್ಗಳನ್ನು 3 ಹ್ಯಾಂಡಲ್ ಮಾಡಬೇಕಾಗ್ತದೆ. 2012ರಲ್ಲಿ ಬೆಳ್ತಂಗಡಿ ಸ್ಟೇಷನ್ 2 ಲಿಮಿಟ್ಸಲ್ಲಿತ್ತು. ಆದರೂ ಇದಕ್ಕೆ 2 IO ಆಗಿ ಬರಲ್ಲ, ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಬರಲ್ಲ.
ಆದರೆ ತ್ರಿಬಲ್ ಸ್ಟಾರ್ CI ಇಲ್ಲದೇ ಇರೋದ್ರಿಂದ ಭಾಸ್ಕರ್ ರೈ ಅವರು ಮಧ್ಯಪ್ರದೇಶಕ್ಕೆ ಯಾವುದೋ ಕೇಸ್ನ ಮೇಲೆ ಹೋಗಿರೋದ್ರಿಂದ ಇಮಿಡಿಯೇಟ್ ಆಗಿ ಯೋಗೀಶ್ ನಾಯ್ಕ್ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ. ಸೊ ಯೋಗೀಶ್ ನಾಯ್ಕ್ ಸ್ಥಳ ಮಹಜರು ಏನೇನು ಪ್ರೋಸೆಸ್ಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಗುತ್ತೆ. ಇದು ಹೆಚ್ಚು ಕಮ್ಮಿ 2.5-3 ಗಂಟೆ ತನಕನೂ ಆಗುತ್ತೆ ಈ ಪ್ರೋಸೆಸ್ಗಳು. ಅಂದರೆ ಅಲ್ಲಿಂದ ಕಂಪ್ಲೀಟ್ ಒಂದು ಪೊಲೀಸ್ನವ್ರು ಇರುತ್ತಲ್ಲ, ಈ ಗ್ಯಾಪಲ್ಲಿ ಸ್ನಿಫರ್ ಡಾಗ್ಸ್ ಬರುತ್ತೆ ಸ್ಪಾಟ್ಗೆ. ಸ್ನಿಫರ್ ಡಾಗ್ ಬರುತ್ತೆ, ನಾಯಿಗಳು ಬರ್ತಾರೆ, ಪೊಲೀಸ್ ನಾಯಿಗಳು ಕರ್ಕೊಂಡ್ಬರ್ತಾರೆ. ಬಟ್ ಪೊಲೀಸ್ ನಾಯಿಗಳನ್ನು ಗಾಡಿಯಿಂದ ಇಳಿಸೋದೇ ಇಲ್ಲ, ಯಾಕಂತಂದರೆ ಮಳೆ ಹಂಗೆ ಬಿದ್ದು ಅದರಲ್ಲಿ ಸ್ಮೆಲ್ ನೋಡಿ ಟ್ರ್ಯಾಕ್ ಮಾಡೋಕ್ಕೆ ಏನೂ ಉಳಿದೇ ಇರೋದಿಲ್ಲ. ಸೊ ಹಾಗಾಗಿ ಸ್ನಿಫರ್ ಡಾಗ್ಗಳನ್ನು ಕೆಳಗೆ ಇಳಿಸೋದೇ ಇಲ್ಲ. 12:30ಕ್ಕೆ ಬಾಡಿ ಫೌಂಡ್ ಆಗೋದು ತೋಡು ಹತ್ರ. ಓಕೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು 5 ಗಂಟೆಗೆ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ತೊಗೊಂಡು ಹೋಗೋದು 5 ಗಂಟೆಗೆ. ಆ ಬೆಳ್ತಂಗಡಿ ಹಾಸ್ಪಿಟಲ್ನಲ್ಲಿ ರಾತ್ರಿ ಹೊತ್ತು ಪೋಸ್ಟ್ ಮಾರ್ಟಮ್ ಮಾಡುವ ವ್ಯವಸ್ಥೆ ಇರೋದಿಲ್ಲ. ಅಂದರೆ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಬೆಳ್ತಂಗಡಿಯಲ್ಲಿ ಇರೋದಿಲ್ಲ. ಅಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ, ಅಂದರೆ ಡಾಕ್ಟರ್ ಹೆಗಡೆ ಇನ್ನೊಂದು ಹಾಸ್ಪಿಟ್ಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಬಟ್ ಅಷ್ಟರಲ್ಲಿ ಇಲ್ಲಿ ಪಾಪ ಒಂದು ಹೆಣ್ಣು ಮಗಳು, ತಾನು ಹೆತ್ತು ತಾನು ಸಾಕಿದ ಹೆಣ್ಣು ಮಗಳು ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿದ್ದಾಳೆ ಅಂತಂದರೆ ಎಂಥ ತಂದೆ ತಾಯಿಗೂ ಕೈಕಾಲು ನಡಗತ್ತೆ. ಸೊ ಅವ್ರಿಗೆ ಆತಂಕ, ಭಯ, ಯಾರೋ ಮಾಡಿಬಿಟ್ಟಿದ್ದಾರೆ, ಏನು ಮಾಡಿಬಿಟ್ಟಿದ್ದಾರೆ, ಏನಾಯ್ತು ನನ್ನ ಮಗಳಿಗೆ, ಸರಿ ಅಟ್ಲೀಸ್ಟ್ ಮುಂದಿನ ಕೆಲಸಗಳನ್ನಾದರೂ ಪಟ್ಪಟ್ ಅಂತ ಮುಗಿಸೋಣ, ಬೇಗ ಅವಳನ್ನ ಮಣ್ಣು ಮಾಡಿ ಮುಗಿಸ್ಬಿಡೋಣ, ಸಾಕು ಅವಳಿಗೊಂದು ಮುಕ್ತಿ ಕೊಟ್ಬಿಡೋಣ ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಕೇಳಿದ್ದಾರೆ. ಬೇಡ, ಬಿಟ್ಬಿಡಿ ನನ್ನ ಮಗಳನ್ನ. ಇಲ್ಲ, ಹಂಗಾಗಲ್ವಲ್ಲ, ಪೋಸ್ಟ್ ಮಾರ್ಟಮ್ ಆಗಬೇಕಲ್ಲ ಸರ್, ಲೀಗಲ್ ಪ್ರೋಸೆಸ್ ನಡಿಬೇಕಲ್ಲ. ಸೊ ಹಾಗಾಗಿ ನೀವೇನು ತಲೆ ಕೆಡ್ಸ್ಕೊಬೇಡಿ, ಆಯಿತು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿ ಇಮಿಡಿಯೇಟ್ಲಿ ಉಜಿರೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಡಾಕ್ಟರ್ ರಶ್ಮಿ ಅವ್ರನ್ನ ಅಲ್ಲಿ ಕರೆಸ್ತಾರೆ. ಡಾಕ್ಟರ್ ರಶ್ಮಿ ಅಲ್ಲಿಗೆ ಬರ್ತಾರೆ. ಬಿಕಾಸ್ ಒಂದು ಫೀಮೇಲ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡುವಾಗ ಒಬ್ಬರು ಫೀಮೇಲ್ ಇರಲಿ ಅನ್ನುವ ಕಾರಣಕ್ಕೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿನ ಅಂದರೆ ಆ ಸರ್ಕಾರಿ ಆಸ್ಪತ್ರೆ, ಬೆಳ್ತಂಗಡಿ ಆಸ್ಪತ್ರೆಯ ಡಾಕ್ಟರ್ ಒಬ್ರು ಇದ್ದಾರೆ, ಮೇಲ್ ಡಾಕ್ಟರ್ ಇದ್ದಾರೆ. ಬಟ್ ಹೆಣ್ಣು ಮಗು ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಇರಲಿ ಅನ್ನುವ ಕಾರಣಕ್ಕೆ ಕರ್ಕೊಂಬರ್ತಾರೆ. ಕರ್ಕೊಂಬಂದು ನೈಟ್ ಆ ಪ್ರೋಸೆಸ್ಗಳು ನಡೆಯುತ್ತೆ, ಪೋಸ್ಟ್ ಮಾರ್ಟಮ್ ಪ್ರೋಸೆಸ್ಗಳು ನಡೆಯುತ್ತೆ. ಡಾಕ್ಟರ್ ಆ್ಯಡಮ್ ಮತ್ತು ಡಾಕ್ಟರ್ ರಶ್ಮಿ. ಡಾಕ್ಟರ್ ಆ್ಯಡಮ್ ಬೆಳ್ತಂಗಡಿ ಹಾಸ್ಪಿಟಲ್ನವರು, ಡಾಕ್ಟರ್ ರಶ್ಮಿ ಉಜಿರೆಯಿಂದ ಬಂದಿರ್ತಾರೆ. ಪೋಸ್ಟ್ ಮಾರ್ಟಮ್ ಮುಗಿದಾಗ 8 ಗಂಟೆ, ಅಂದರೆ 8 ಗಂಟೆ 8:15 ಅಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ಪ್ರೋಸೆಸ್ ಎಲ್ಲ ಮುಗಿಯುತ್ತೆ. 9 ಗಂಟೆಗೆ ಬಾಡಿಯನ್ನು ಸುಟ್ಟು ಹಾಕ್ತಾರೆ, ದಫನ್ ಮಾಡ್ತಾರೆ. ಈ ಕ್ಷಣದವರೆಗೆ ಯಾರು ಮಾಡಿರೋದು, ಏನಾಗಿದೆ, ಯಾರಿಂದ ಆಗಿದೆ, ಹೇಗಾಯಿತು, ಯಾವುದು ಎಲ್ಲೂ ಚರ್ಚೆಯಾಗಿಲ್ಲ, ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ಯಾರೂ ಯಾರನ್ನು ನೋಡಿಲ್ಲ. ಈಕೆಯನ್ನು ಮಾತ್ರ ಕೊನೆಯ ಬಾರಿಗೆ ನೋಡಿದ್ದು ಅವರ ಮಾವ. ಅದು ಜೀಪ್ನಲ್ಲಿ ಎದುರುಗಡೆ ಹೋಗಬೇಕಾದ್ರೆ ಕೈ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಆ ನಂತರ ಯಾರೂ ಆ ಹೆಣ್ಣು ಮಗಳನ್ನು ನೋಡಿಲ್ಲ. ಓಕೆ ಫೈನ್, ಇದಿಷ್ಟು ಆಯಿತು. ಇದಿಷ್ಟು ಪ್ರೊಸೆಸ್ನಲ್ಲಿ ನಂತರ ಯಾರ್ಯಾರು ಇದಕ್ಕೆ ಪೂರಕನೋ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರೆದು ಮಾಹಿತಿಯನ್ನು ಕಲೆ ಹಾಕ್ತಾ ಬರ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ನೋಡಿದ್ರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಎಲ್ಲೆಲ್ಲಿ ನೋಡಿದ್ರಿ, ಸ್ನಾನಘಟ್ಟದಲ್ಲಿ ಇಳಿದಾಗ ನೋಡಿದವರು, ಹೂ ಮಾರುವವರು ನೋಡಿದವರು, ನಡ್ಕೊಂಡು ಹೋಗ್ಬೇಕು ಅಂದರೆ ವಿಠಲ್ಗೌಡ ಮಾವ ನೋಡಿದ್ದು, ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನೆಲ್ಲ ಒಂದೊಂದೊಂದೊಂದಾಗಿ ಕಲೆ ಹಾಕಿದ್ರು. ಎಲ್ಲೂ ಸಹಿತ ಬೇರೆ ಯಾರೂ ನೋಡಿರುವ ಸಾಕ್ಷಿಗಳು ಆ ಕ್ಷಣಕ್ಕೆ ಎಲ್ಲೂ ಸಿಗೋದಿಲ್ಲ. ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹೆಂಗೆ ಹ್ಯಾಂಡಲ್ ಮಾಡಬೇಕು ಇದನ್ನು, ಯಾರು ಬಂದಿದ್ದಾರೆ. ಆಮೇಲೆ ಸಾಕಷ್ಟು ಜನ ಹೇಳೋದನ್ನು ನಾನು ಕೇಳ್ತಾ ಇದ್ದೀನಿ, ಸಿ ಸಿ ಟಿ ವಿ ಫುಟೇಜ್ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಆ ನೇಚರ್ ಕೇರ್ ಹಾಸ್ಪಿಟಲ್ ಏನಿದೆ, ಆ ಹಾಸ್ಪಿಟಲ್ಗೆ CCTV ಅಳವಡಿಸಿದ್ದು 2014ರಲ್ಲಿ. ಅಲ್ಲಿಯವರೆಗೆ ಅಲ್ಲಿ CCTV ಇರಲಿಲ್ಲ. ಇನ್ಫ್ಯಾಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹಿತ ಈ ಕೇಸ್ ಆದಮೇಲೆ ಧರ್ಮಸ್ಥಳದಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ ಅಲ್ಲೊಂದು CCTV ಹಾಕಿಸಿ ಅಂತ. ಅದಾದಮೇಲೆ 2014ರಲ್ಲಿ ಅಲ್ಲಿ CCTV ಗೇಟ್ನ ಮೇಲೆ ಇನ್ಸ್ಟಾಲ್ ಮಾಡಲಾಗಿದೆ. ಸಾಕಷ್ಟು ಜನ ಹೇಳೋದು 360 CCTV ಇತ್ತು, ಆವಾಗ ಟೆಕ್ನಾಲಜಿಯೇ ಇರಲಿಲ್ಲ. 2014ರವರೆಗೂ ಧರ್ಮಸ್ಥಳದ ಅಂಡರ್ನಲ್ಲಿ ಬರುವ ಸಾಕಷ್ಟು ಬೇರೆ ಧರ್ಮಸ್ಥಳದ ಹೊರತಾಗಿ ಬೇರೆ ಕಡೆ ಇರುವ ಜಾಗಗಳಲ್ಲಿ CCTV ಅಳವಡಿಕೆ ಆಗಿರಲಿಲ್ಲ. 2014ರಲ್ಲಿ ಆ ಜಾಗಕ್ಕೆ CCTV ಅಳವಡಿಸಿದ್ದು. ಸೊ ಹಾಗಾಗಿ CCTV ಫುಟೇಜ್ ಇಲ್ಲ. ಯೋಗೀಶ್ ನಾಯ್ಕ್
ಈ ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದು ಕೇವಲ 2 ದಿನಗಳ ಮಟ್ಟಿಗೆ, ಓನ್ಲಿ ಫಾರ್ 2 days. ಹಾಗಾಗಿ 12 ದಿನವಾದರೂ ಯೋಗೀಶ್ ನಾಯಕ್ ಸ್ಪರ್ಮನ್ನ ಕಳಿಸಿರಲಿಲ್ಲ ಅಂತ ಹೇಳಕ್ಕೆ ಬರಲ್ಲ. ನಂತರ ಬಂದಿದ್ದು ಭಾಸ್ಕರ್ ರೈ ಅವರು. ಭಾಸ್ಕರ್ ರೈ ಬಂದು ಚಾರ್ಜ್ ತಗೋತಾರೆ. ಚಾರ್ಜ್ ತಗೊಂಡ ಮೇಲೆ ಏನು ಪ್ರೋಸೆಸ್ ನಡೆದಿದೆ ಯೋಗೇಶ್ ನಾಯ್ಕಿಗೆ ಅರಿವೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅದ್ರ ನೆಕ್ಸ್ಟ್ ನೋಡು. ಆ್ಯಂಡ್ ಮಳೆ ವಿಪರೀತ ಬಂದು ಅಲ್ಲಿ ಸಿಕ್ಕಿರುವಂತಹ FSLಗೆ ಬೇಕಾದಂತಹ ಏನೇನು ಇದಿತ್ತು ಎಲ್ಲ ಕಲೆಕ್ಟ್ ಮಾಡಿದರು. ಅದು ಮಳೆಗೆ ಒಣಗಿಸ್ಲಿಕ್ಕೆ 3 ದಿನ ಬೆಳತಂಗಡಿಯಲ್ಲಿ ಮಳೆ ನಿಂತಿಲ್ಲ. ಆ ಥರದ ಮಳೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಟೆಲ್ ಯು, ಇಲ್ಲಿ ಸ್ಪರ್ಮ ಒಂದು ವಿಷಯವನ್ನು ಇಟ್ಕೊಂಡು ಸಾಕ್ಷಿ ನಾಶ ಮಾಡಿದ್ರು ಅಂತ ಹೇಳೋದಾದರೆ, ನಾನು ನಿಮಗೆ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. FSL ಎಕ್ಸ್ಪರ್ಟ್ ಒಪಿನಿಯನ್ ಈಸ್ ನಾಟ್ ಯೂಸ್ ಫಾರ್ ಪನಿಷ್ಮೆಂಟ್, ದಟ್ ಈಸ್ ಅಡಿಷನಲ್. ಅಂದರೆ ಯಾವುದೇ ಒಂದು ಆರೋಪದ ಮೇಲೆ ಒಬ್ಬನನ್ನು ಅರೆಸ್ಟ್ ಮಾಡಿದ ಮೇಲೆ ಅವನ ವಿರುದ್ಧವಾಗಿ ಎಲ್ಲ ಸಾಕ್ಷಿಗಳು ಅವನ ಎಗೇನ್ಸ್ಟ್ ಇದ್ದು ಅದಕ್ಕೆ ಪೂರಕವಾಗಿ FSL ಸಾಕ್ಷಿಗಳು ಬಂದರೆ ಅದನ್ನು ಕನ್ಸಿಡರ್ ಮಾಡ್ತಾರಷ್ಟೇ ಬಿಟ್ಟರೆ ಬರೀ FSL ರಿಪೋರ್ಟ್ನ ಆಧಾರದ ಮೇಲೆ ಒಬ್ಬರ ಮೇಲೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಬರೋದಿಲ್ಲ. ದಯವಿಟ್ಟು ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಜಸ್ಟ್ ಬಿಕಾಸ್ ಆಫ್ ಸ್ಪರ್ಮ್ ಈ ಕೇಸೇ ಸತ್ತೋಯ್ತು ಅಂತ ನೋಡಿ. ಯಾಕೆ ಅಂತಲೂ ಹೇಳ್ತೀನಿ. FSLನ ಯಾಕೆ ಹಂಗೆ ಕನ್ಸಿಡರ್ ಮಾಡಲ್ಲ ಅನ್ನೋದಕ್ಕೂ ಕಾರಣ ಇದೆ. 2012ರ FSL ಹೆಂಗಿತ್ತು ಅಂತಂದರೆ, ನೀವು ಫಿಸಿಕಲಿ ಹೋಗಬೇಕು, ಕೊಡಬೇಕು, ರಿಪೋರ್ಟನ್ನು ಫಿಸಿಕಲಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು, ಅಲ್ಲಿ ಡೇಟಾ ಎಂಟ್ರಿ ಆಗಬೇಕು. ಇವತ್ತಿನ ಥರ ಡಿಜಿಟಲಲ್ಲಿ FSL ರಿಪೋರ್ಟ್ನ ಮೇಲಲ್ಲಿ ಕಳಿಸ್ತಾ ಇರಲಿಲ್ಲ ಅವಾಗ. ಸೊ ಹೀಗಿರುವ ಪ್ರೊಸೆಸ್ನಲ್ಲಿ ಅವತ್ತಿನ ದಿನ ಹೌದು ಅದಕ್ಕೆ ಫಂಗಸ್ ಬಂದಿದೆ, ಅದನ್ನು ರಿಪೋರ್ಟಿಗೆ ಯೋಗ್ಯ ಅಲ್ಲ ಅನ್ನುವ ಥರದಲ್ಲಿ ಹೇಳಿದರು ಅನ್ನೋದೇ ಆದರೆ, ನಾನು ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ. ಈ ಗ್ಯಾಪ್ನಲ್ಲಿ ಅರೆಸ್ಟ್ ಆಗಿದೆ. ನಾನು ಅರೆಸ್ಟ್ ವಿಷಯನ ಇನ್ ಡೀಟೇಲಾಗಿ ಮತ್ತೆ ಹೇಳ್ತೀನಿ, ಬಟ್ ಈ ವಿಷಯನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಫಸ್ಟು ಅರೆಸ್ಟ್ ಆಗಿದೆ. ಯಾರ್ದು? ಸಂತೋಷ್ ರಾವ್ ಅರೆಸ್ಟ್ ಆಗಿ ಕಸ್ಟಡಿಯಲ್ಲಿ ಇದ್ದ ಮೇಲೆ ನಿಜವಾಗಿಯೂ ಅವನನ್ನೇ ಫಿಟ್ ಮಾಡಬೇಕು ಅಂತಿದ್ದಿದ್ರೆ, ಅಥವಾ ಯಾರಾದರೂ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಹೆಂಗಾದರೂ ಮಾಡಿ ಇವನ್ನೇ ಫಿಟ್ ಮಾಡು ಅಂತಿದ್ದಿದ್ರೆ, ಅಥವಾ ರಶ್ಮಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಡಾಕ್ಟರ್ ಆಡಮ್ ಇನ್ವಾಲ್ವ್ ಆಗಿದ್ದಾರೆ, ಅಥವಾ ಭಾಸ್ಕರ್ ರೈ ಇನ್ವಾಲ್ವ್ ಆಗಿದ್ದಾರೆ, ಯೋಗೀಶ್ ನಾಯ್ಕ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಇವತ್ತೇನು ಕಂಪ್ಲೇಂಟ್ ಮಾಡ್ತಿದ್ದಾರಲ್ಲ, ಈ 4 ಜನ ಸೇರಿ ಸಂತೋಷ್ ರಾವ್ ಸ್ಪರ್ಮನ್ನೇ FSL ಕಳಿಸ್ಲಿಕ್ಕೆ ಆಗ್ತಿರ್ತಿಲ್ವಾ? ಫಿಟ್ ಮಾಡಲೇಬೇಕು ಅಂತ ಆಗಿದ್ದಿದ್ರೆ, ಅವ್ರ ಉದ್ದೇಶನೇ ಇವನನ್ನು ಫಿಟ್ ಮಾಡೋದು ಅಂತ ಆಗಿದ್ದಿದ್ರೆ, ಅಲ್ಲಿಗೆ ಬೆಂಕಿ ಹಚ್ಬಿಟ್ರು, ಅವನು ಚುಚ್ಚಿಬಿಟ್ರು, ಮಾಡಿಬಿಟ್ರು ಅಂದವ್ರಿಗೆ ಅವನ ಸ್ಪರ್ಮನ್ನ ಎನಿವೇ ಹಿಸ್ ಸ್ಪರ್ಮ್ ಇಸ್ ಕಲೆಕ್ಟೆಡ್ ಆಸ್ ಇನ್ ದ ರೇಪ್ ಕೇಸ್. ಇಟ್ ಈಸ್ ಮ್ಯಾಂಡೇಟರಿ. ಸ್ಪರ್ಮ್ ಕಲೆಕ್ಟ್ ಮಾಡಿದ್ದಾರೆ. ಅವನು ಕಲೆಕ್ಟ್ ಆದಮೇಲೆ ಅದನ್ನು ಕಳ್ಸಕ್ಕೆ ಬರ್ತಾ ಇರಲ್ವ? ಅದಕ್ಕೆ ಹಾಕಿ FSL ರಿಪೋರ್ಟಲ್ಲಿ ಇದನ್ನೇ ಕಳಿಸ್ಬಿಡಿ, ಅವನೇ ಅಂತ ಮ್ಯಾಚ್ ಆಗಿಬಿಡಲಿ ಅಂತ. ನೋ. ಆ ಕ್ಷಣದವರೆಗೆ ಅದು ಆ ಊರಿನ ಒಂದು ಹೆಣ್ಣು ಮಗಳ ಮೇಲಾಗಿರುವಂತಹ ರೇಪ್ ಆ್ಯಂಡ್ ಮರ್ಡರ್ ಅಷ್ಟೇ ಬಿಟ್ಟರೆ ಅದರಲ್ಲಿ ಇನ್ಫ್ಲೂಯೆನ್ಷಿಯಲ್ ಮತ್ತೊಂದು ಇನ್ನೊಂದು ಯಾರು ಏನೂ ಗೊತ್ತಿಲ್ಲ. ಯಾರಿಗೂ ಏನೂ ಗೊತ್ತಿಲ್ಲ. ಆ್ಯಂಡ್ ನಿಮಗೆ ನೆನಪಿರಲಿ, ಈ ಕೇಸ್ನಲ್ಲಿ ಧರ್ಮಸ್ಥಳದ ಲಿಂಕ್ ಇದಕ್ಕೆ ಬರೋದು ಅಂದರೆ ನಿಶ್ಚಲ್ ಜೈನ್ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಮಾತುಗಳು ಶುರುವಾಗೋದು 1 ವರ್ಷದ ನಂತರ. 1 ವರ್ಷದವರೆಗೂ ಇದರಲ್ಲಿ ಆರೋಪಿಯಾಗಿದ್ದಿದ್ದು ಕ್ಲಿಯರ್ ಕಟ್ ಸಂತೋಷ್ ರಾವ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೆ ಹೋಗಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಗಳನ್ನು ನಾನೆಲ್ಲ ತೋರಿಸ್ತೀನಿ ನಿಮಗೆ, A to Z ಎಲ್ಲ ರಿಪೋರ್ಟ್ಗಳನ್ನು ನಾನು ನಿಮ್ಮ ಎದುರುಗಡೆ ಕೊಡ್ತಾ ಹೋಗ್ತೀನಿ. ಸೊ ಏನೇನು ಎಂತೆಂತ ಎಲ್ಲ ಹೇಳ್ತಾ ಹೋಗ್ತೀನಿ. 1 ವರ್ಷದ ನಂತರ ಮೊದಲ ಬಾರಿ TV9ನಲ್ಲಿ ಕೂತ್ಕೊಂಡು ಅವರ ಹೆಸರನ್ನು ಹೇಳ್ತಾರೆ. ಅಲ್ಲಿಯವರೆಗೂ ಧರ್ಮಸ್ಥಳದವ್ರು ನಮ್ಮ ಸಪೋರ್ಟಿಗಿದ್ದಾರೆ, ಧರ್ಮಸ್ಥಳದಿಂದ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಇವರೇ ಪ್ರೆಸ್ ಮೀಟ್ನಲ್ಲಿ ಮಾತಾಡ್ತಾರೆ. ಇದೇ ಆ ಹೆಣ್ಣು ಮಗು ಸೌಜನ್ಯರ ತಂದೆ ತಾಯಿ. ನೋಡಿ ಬೇಕಾದ್ರೆ ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ. ಎಲ್ಲಾ ಪೇಪರ್ ಸಪೋರ್ಟ್ ಇದ್ದಾರೆ. ಧರ್ಮಸ್ಥಳದ ಎಲ್ಲ ಸಪೋರ್ಟ್ ನಮ್ಗೆ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿಲ್ಲ. ಕೆಲವರು ಒತ್ತಾಯ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಅವನದು ಜಾಗೆ ಒತ್ತಡ ಉಂಟಾ ಅಂತ ಕೇಳಿದ್ರು. ಇಲ್ಲ, ಜಾಗ ಏನು ಒತ್ತಡ ಮಾಡ್ಲಿಲ್ಲ. ಫೋನಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು. ಇಲ್ಲ, ಯಾವುದು ಇದು ಮಾಡ್ಲಿಲ್ಲ, ನಮ್ಗೆ ಒತ್ತಡ ಮಾಡ್ಲಿಲ್ಲ. ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಹೇಳಿದಷ್ಟೇ.
ಅದಕ್ಕೆ ಕೊಡಬೇಡಿ ಇದು ಕೊಡಬೇಡಿ ಅಂದ್ರೆ ನಮಗೆ ಒತ್ತಡ ಮಾಡಲಿಲ್ಲ ಧರ್ಮಸ್ಥಳದವರು ಸಹ. ಯಾರೋ ನಿಮಗೆ ಕೆಲವರು ಹೇಳ್ತಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟೆಲ್ ಬಂದ್ ಮಾಡಿದಾರಂತೆ. ಇಲ್ಲ ಆ ಥರ ನಮಗೆ ಇದು ಫೋನ್ ಬರಲಿಲ್ಲ, ನಮ್ಗೆ ಇಷ್ಟು ಮಾತಾಡಲಿಲ್ಲ, ಅದ್ರ ಬಗ್ಗೆ ಇಲ್ಲ ಯಾವ ಎಲ್ಲಿಗೆ ನಮ್ಗೆ ಬರಲಿಲ್ಲ. ನಮ್ಗೆ ಹೋಟ್ಲ್ ಎಲ್ಲ ಇದೆ, ನಮ್ಗೆ ಆ ಥರ ಯಾವುದು ಬರಲಿಲ್ಲ, ಇದು ಆ ಥರದ ಬೆದರಿಕೆ ಯಾವುದು ಬರಲಿಲ್ಲ ಅಂತ ಹೇಳಿದ. ಹೌದು, ಧರ್ಮಸ್ಥಳದಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ಧರ್ಮಸ್ಥಳದವರು ನಮ್ಮ ಬೆಂಬಲಕ್ಕಿದ್ದಾರೆ, ಧರ್ಮಸ್ಥಳದವರು ನಮ್ಮ ಜೊತೆಗೆ ನಿಂತಿದ್ದಾರೆ ಅಂತ ಹೇಳುತ್ತಿರುವಂತಹ ಇದೇ ಫ್ಯಾಮಿಲಿ ಆಲ್ ಆಫ್ ದ ಸಡನ್ ಧರ್ಮಸ್ಥಳದ ಕಡೆಗೆ ಇದು ತಿರುಗುತ್ತೆ 1 ವರ್ಷದ ನಂತರ. ಅದನ್ನು ಪವರ್ ಟಿವಿಯಲ್ಲಿ ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ರಾಕೇಶ್ ಶೆಟ್ಟಿ ಸರ್ ಅವರ ತಾಯಿ ಜೊತೆಗೆ ಮಾತಾಡೋ ಒಂದು ಆಡಿಯೋ ಕ್ಲಿಪ್ ಇದೆ. ಅವರೇ ಒಪ್ಕೋತಾರೆ 1 ವರ್ಷದ, ನಿಮ್ಗೆ ನೆನಪಿರಲಿ, ಡೇ 1 ಅಲ್ಲ ಇದು. ಕೇಸ್ ಆದ ತಕ್ಷಣ ಇಲ್ಲ ಇದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರೂ ಹೇಳಿಲ್ಲ. 1 ವರ್ಷ ಅವ್ರ ಹೆಸರನ್ನು ಯಾರೂ ಎತ್ತೇ ಇಲ್ಲ. ಅವ್ರ ಪಾಡಿಗೆ ಅವರು ಯಾರು ಹಿಡ್ಕೊಟ್ರು ಅವ್ರ ಪಾಡಿಗೆ ಅವರಿದ್ರೆ, ಇವ್ರ ಪಾಡಿಗೆ ಇವರಿದ್ದಾರೆ, ಇವರೆಲ್ಲ ಓದ್ತಾ ಇದ್ದಾರೆ, ಎಲ್ಲ ನಡೀತಿದೆ. 1 ವರ್ಷದ ನಂತರ ಅವರ ಹೆಸರುಗಳು ಮುನ್ನೆಲೆಗೆ ಬರುತ್ತೆ. ನೀವು ಇವಾಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಅಲ್ಲಿ ವಿಠಲ್ ಗೌಡ ಮೆನ್ಷನ್ ಮಾಡ್ತಾರೆ. ಅದು ನಾನು ಹೇಳ್ತಾ ಇರೋದು ಕೋರ್ಟ್ ಕಾಪಿಯಲ್ಲಿರೋದು, ಇದು ಫೈನಲ್ ವರ್ಡಿಕ್ಟ್ ಕಾಪಿಯಲ್ಲಿರೋದು. ಅಟ್ ದ ಸೇಮ್ ಟೈಮ್ ಸೌಜನ್ಯ ತಾಯಿ ಒಪ್ಕೋತಾರೆ, ನಾವು ನಿಶ್ಚಲ್ ಹೆಸರನ್ನು ಈ ವಿಷಯಕ್ಕೆ ತರೋದು 1 ವರ್ಷದ ನಂತರ ಅಂತ. ಪವರ್ ಟಿವಿಲಿ ಏನು ಮಾತಾಡಿದ್ರು ನೋಡಿ. ನೀವು ನಿಶ್ಚಲ್ ಜೈನ್ ಮತ್ತೆ ಉಳಿದ 3 ಹೆಸರನ್ನು ಫಸ್ಟ್ ಎತ್ತಿದ್ದು ಯಾವಾಗ? ಫಸ್ಟ್ ಎತ್ತಿದ್ದು ನಾವು TV9 ಹೋಗುವಾಗ ಎತ್ತಿದ್ದಾರೆ. ಯಾವಾಗ? TV9ಗೆ ಹೋಗಿದ್ದೇವೆ ನಾವು. ಎಷ್ಟು ತಿಂಗಳ ನಂತರ? ಎಷ್ಟು ತಿಂಗಳ ನಂತರ? ಅದು ಒಂದು ವರ್ಷ. 1 ವರ್ಷದ ನಂತರ. ಹೌದು. ಅಂದರೆ ಮೊದಲ 1 ವರ್ಷದವರೆಗೆ ಅವ್ರ ಮೇಲೆ, ಅಂದರೆ ನಾನು ಹೇಳ್ತಾ ಇರೋದು ಇಷ್ಟರೊಳಗೆ ಸಾಕ್ಷಿಗಳ ಕಲೆಕ್ಷನ್ ಆಗಿದೆ. ಈ ಸಾಕ್ಷಿಗಳಲ್ಲಿ ಎಲ್ಲೂ ಸಹಿತ ಧರ್ಮಸ್ಥಳದವ್ರ ಹೆಸರಿಲ್ಲ, ಎಲ್ಲೂ ಸಹಿತ ಆ ಫ್ಯಾಮಿಲಿ ಹೆಸರಿಲ್ಲ. ಆಮೇಲೆ ಈ ಕೇಸಿಗೆ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಇದರ ದಿಕ್ಕು ಬದಲಾಗುತ್ತೆ, ಇದರ ರೂಪುರೇಷೆ ಬದಲಾಗುತ್ತೆ. ದಯವಿಟ್ಟು ಜನಗಳೇ ತಲೆಯಲ್ಲಿ ಇಟ್ಕೊಳ್ಳಿ ಪ್ಲೀಸ್. ನಾನು ಕ್ಲಿಯರ್ಲಿ ಒಂದು ಕೇಸಿನ ಬಗ್ಗೆ ಮಾತ್ರ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಎಲ್ಲ ಕೇಸ್ಗಳಿಗೂ ಉತ್ತರ ಸಿಗುವ ದಿನ ಬಂದೇ ಬರುತ್ತೆ. ಬಟ್ ಇದೊಂದು ಕೇಸ್ನಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಇಲ್ಲಿ ಉದ್ದೇಶ ಏನಿದೆ ಅನ್ನೋದನ್ನು. ಯಾಕೆ ನಾನು ಈ ವಿಚಾರದಲ್ಲಿ ಕ್ಲಿಯರ್ ಕಟ್ಟಾಗಿ ಕೂತಿದ್ದೀನಿ, ನನ್ನ ಶ್ರೀ ಮಂಜುನಾಥ ದೇವಸ್ಥಾನದ ವಿಚಾರದಲ್ಲಿ ಅಥವಾ ಧರ್ಮಸ್ಥಳದ ವಿಚಾರದಲ್ಲಿ, ಧರ್ಮಾಧಿಕಾರಿಗಳ ವಿಚಾರದಲ್ಲಿ, ಗಾಂಧವರ ವಿಚಾರದಲ್ಲಿ ನಾನು ಯಾಕೆ ಇಷ್ಟು ಹಠಕ್ಕೆ ಬಿದ್ದು ಸ್ಪಷ್ಟವಾಗಿ ಕೂತೀನಿ ಅಂತಂದರೆ, ನಾನು ಎಲ್ಲವನ್ನ ಸ್ಟಡಿ ಮಾಡಿ ಒಂದೊಂದನ್ನು ಅರ್ಥ ಮಾಡಿಕೊಂಡು ಏನಿದೆ ಏನು ಅನ್ನೋದನ್ನು ಇಷ್ಟು ಡಾಕ್ಯುಮೆಂಟ್ಗಳನ್ನ ಎದುರುಗಡೆ ಇಟ್ಕೊಂಡು ನಿಮ್ಮ ಎದುರುಗಡೆ ಕೂತಿದ್ದೀನಿ ಅಂತಂದರೆ, ಎಸ್, ಯಾರೋ ಇದರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ಸಹಿತ ಸೌಜನ್ಯವಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇಲ್ಲ. ಅವರ ರಾಜಕೀಯ, ಅವರ ಸೈದ್ಧಾಂತಿಕ ಬೇಳೆ ಬೇಯಿಸಿಕೊಳ್ಳುವ ಮತ್ತು ಅವರ ವೈಯಕ್ತಿಕ ದ್ವೇಷವನ್ನು ಕಕ್ಕುವ ಉದ್ದೇಶದಿಂದಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಇಲ್ಲಿ ಆ ಹೆಣ್ಮಗಿಗೆ ನ್ಯಾಯ ಕೊಡ್ಸೋಕ್ಕೆ ಯಾರೂ ಇಲ್ಲ ರೀ. ನ್ಯಾಯ ಕೊಡಿಸೋರು ಬೀದಿಯಲ್ಲಿ ಪ್ರತಿಭಟನೆ ಮಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ಚಲ್ಲ, ಸ್ಟ್ರೈಟ್ ಅವೇ ಕೋರ್ಟ್ಗೆ ಹೋಗ್ತಾರೆ. ಆ ಹೆಣ್ಣು ಮಗುವಿನ ಹೆಸರನ್ನು ತಗೊಂಡು ಹೀಗೆ ಅನ್ಯಾಯ ಮಾಡ್ತಿದ್ದಾರಲ್ಲ ಅನ್ನೋದಷ್ಟೇ ನಮಗಿರೋ ಬೇಜಾರು. ಇದೆಲ್ಲ ಆಯಿತು. ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಏನಾಗಿದೆ, ಏನು ಕತೆ ಎಲ್ಲ A to Z ಗೊತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೀಟೇಲ್ಸ್ಗಳನ್ನು ನನಗೆ ಕೊಟ್ಟಿದ್ದೀನಿ. ಈಗ ಮುಂದೆ ಯಾಕೆ ಧರ್ಮಸ್ಥಳ ಎಂಟ್ರಿ ಆಯಿತು, ಧರ್ಮಸ್ಥಳದವರ ಹೆಸರನ್ನು ತರ್ತಿಯಾರಲ್ಲ, ಧರ್ಮಸ್ಥಳದವರು ಯಾರವರು ಧರ್ಮಸ್ಥಳದವರು, ಇದರಲ್ಲಿ ಬರುವಂತಹ ಉದಯ್ ಜೈನ್ ಯಾರು, ಮಲ್ಲಿಕ್ ಜೈನ್ ಯಾರು, ನಿಶ್ಚಲ್ ಜೈನ್ ಯಾರು, ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಧೀರಜ್ ಜೈನ್ ಯಾರು, ಇದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಚೆನ್ನಾಗಿದೆ, ನಿಮಗೆ ಅನ್ಸುತ್ತೆ ಹೌದಾ ಹಿಂಗೆ, ಇಷ್ಟೊಂದು ಇಂಟ್ರೆಸ್ಟಿಂಗಾಗಿ ಹೋಗುತ್ತಿದ್ದು. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಡೀಟೇಲಿಗೆ. ನಿಶ್ಚಲ್ ಧರ್ಮಸ್ಥಳ, ನಿಶ್ಚಲ್ ಜೈನ್ ವೀರೇಂದ್ರ ಹೆಗ್ಗಡೆಯವರ ಸಹೋದರನ ಮಗ. ಜನನ 21/12/1989. ಈ ವ್ಯಕ್ತಿ ಮೇಲೆ ಸ್ಟಾರ್ಟ್ ಆಗುತ್ತೆ ಅಟ್ಯಾಕ್. ಅಂದರೆ ಈ ವ್ಯಕ್ತಿ ಅವತ್ತಿನ ದಿನ ಅಲ್ಲಿದ್ದ, ರೇಪ್ನಲ್ಲಿ ಇವನು ಭಾಗಿ, ನಿಶ್ಚಲ್ ಜೈನ್. ಇದನ್ನು ವಿಠಲ್ ಗೌಡರು ಹೇಳಿರೋದು ಸಹಿತ ಮೆನ್ಷನ್ ಆಗಿದೆ. ವಿಠಲ್ ಗೌಡ ಅವರು ಪ್ರತ್ಯಕ್ಷ ಸಾಕ್ಷಿ
Number 3, brother-in-law of the complainant deposed that on 9/10/2012 there was a function in his house called Hosaki Uta around 4 p.m. while he, his sister Yashoda, his brother Purandaragowda and his children were coming in jeep. He saw the deceased was going towards her house and she wished by waving hand. ನಾನು ಆವಾಗಲೇ ಹೇಳಿದ್ನಲ್ಲ, ಹೆಣ್ಮಗು ಅಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಕೈ ಹಿಂಗೆ ಮಾಡಿದಾಳೆ. Around 6, his sister, mother of deceased, made a phone call to him and deceased did not came home ಅಂತ. ಅಂದರೆ ವಿಠ್ಠಲ್ ಗೌಡ್ರಿಗೆ ಸೌಜನ್ಯರ ತಾಯಿ ಫೋನ್ ಮಾಡಿಬಿಟ್ಟು ಮನೆಗೆ ಬಂದಿಲ್ಲ ಅಂತ ಹೇಳಿ 6 ಗಂಟೆಗೆ ಫೋನ್ ಮಾಡ್ತಾರೆ. ತದನಂತರ he searched for the victim girl but couldn't find her. Later went to police station and informed about the missing of victim girl. ಇದೆಲ್ಲ ಹೇಳ್ತಾರೆ, ಎಲ್ಲ A to Z ಇದ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಇಲ್ಲೊಂದು ಇದಿದೆ. ಈ ಟೋಟಲ್ ಅಂದರೆ ಇದು ಕಂಪ್ಲೀಟ್ ಏನು CBI ಇದೆಯಲ್ಲ ಅದರಲ್ಲಿ ಕಂಪ್ಲೀಟ್ ಇದ್ರದ್ದು ನಾನು ಫೈನಲಿ ನಿಮ್ಗೆ ಕೊಡ್ತಾ ಇರೋದ್ರಲ್ಲಿ ಇನ್ ದ ಕೋರ್ಟ್ ಆಫ್ ದ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಚಿಲ್ಡ್ರನ್ಸ್ ಕೋರ್ಟ್ ಬೆಂಗಳೂರು ಇದ್ರದ್ದು. ತದನಂತರ ನಾನು ನಿಮಗೆ ಹಾನರಬಲ್ ಇದು ನಮ್ಮ CBI ಕೋರ್ಟ್ದು ಸಹಿತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಓವರಾಲ್ ಇದೆಲ್ಲ ಆದಮೇಲೆ 1 ವರ್ಷ 2 ವರ್ಷ 3 ವರ್ಷ ಏನು ನಡೀತಲ್ಲ CBIಗೆ ಹೋಗೋಕ್ಕೆ ಮುಂಚೆ, ಅದರಲ್ಲಿ he too expressed doubt on Malik Jain, Uday Jain and Neeraj Jain and Nischal Kumar of Dharmasthala ಅಂತ. ನಿಶ್ಚಲ್ ಕುಮಾರ್ ಇದ್ದ ಅಂತ ಹೇಳ್ತಾರಲ್ವಾ. ಈ ನಿಶ್ಚಲ್ ಕುಮಾರ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಪಾಸ್ಪೋರ್ಟ್ ಕಾಪಿಯನ್ನು ನೋಡ್ತಾ ಇದ್ದೀರಿ, ಅಮೆರಿಕದ ವೀಸಾ ನೋಡ್ತಾ ಇದ್ದೀರಿ. ಈ ವೀಸಾ ಇಶ್ಯೂ ಆಗಿರೋದು 31 ಜುಲೈ 2012. 31 ಜುಲೈ 2012ಕ್ಕೆ ಇಶ್ಯೂ ಆಗಿರೋದು. ಈ ಮನುಷ್ಯ ಇಂಡಿಯಾದಿಂದ ಹೊರಡೋದು 17 ಆಗಸ್ಟ್ 12ಕ್ಕೆ. ಅದು ಪಾಸ್ಪೋರ್ಟ್ ಮೇಲೆ ಸೀಲ್ ಇದೆ. ಅದಕ್ಕೂ 17ನೇ ತಾರೀಕು ಈ ಮನುಷ್ಯ ಹೊರಡೋದು ಇಲ್ಲಿಂದ. ವೀಸಾದ ಪಾಸ್ಪೋರ್ಟ್ ಮೇಲೆ ಅದು ಸೀಲ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈತ ವಾಪಸ್ ಬರೋದು 28 ಡಿಸೆಂಬರ್ 2012ಕ್ಕೆ. ಅಕ್ಟೋಬರ್ನಲ್ಲಿ ಆಗಿರೋದು ಕೇಸ್ ಇದು. ಮತ್ತೆ ಈ ಮನುಷ್ಯ ವಾಪಸ್ ಇಂಡಿಯಾಗೆ ಬರೋದು 28 ಡಿಸೆಂಬರ್. ಅದು ಸಹಿತ ಪಾಸ್ಪೋರ್ಟ್ ಮೇಲೇ ಸೀಲ್ ಇದೆ. ನೀವು ಅದನ್ನು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಎಲ್ಲಿಂದ ಬಂದ ಈ ಮನುಷ್ಯ ಹಾಗಾದರೆ? ಆ್ಯಂಡ್ ಸುಮಾರು ಜನ ಹೇಳಿದ್ರು ಇಲ್ಲ ಅದು ಫೇಕು ಅಂತ. ಅದಕ್ಕೆ ಲಾಸ್ಟ್ ಟೈಮು ಚಾಲೆಂಜ್ ಮಾಡಿದ್ರು ಗಿಳಿಯಾರು. ಅದು ಫೇಕು ಅಂತ ಪ್ರೂವ್ ಮಾಡಿದ್ರೆ ಜೀತಕ್ಕಿರ್ತೀನಿ ಅವ್ರ ಮನೇಲಿ ಅಂತ ಪ್ರೂವ್ ಮಾಡಲಿಕ್ಕಾಗಿಲ್ಲ. ಓಕೆ, ನಾನು ಹೇಳ್ತಾ ಇರೋದು ಈಗ ವೀರೇಂದ್ರ ಹೆಗಡೆ ಅವರು ಆ ಟೈಮ್ನಲ್ಲಿದ್ದಂಥ ಒಬಾಮಾ ಅವರನ್ನೇ ಮನವೊಲಿಸಿ ವೀಸಾ ತಗೊಂಡು ಪಾಸ್ಪೋರ್ಟ್ ಮೇಲೆ ಸೀಲ್ ಹಾಕ್ಸ್ಕೊಂಡು ಬಂದಿದ್ದಾರೆ ಅಂತ ನೀವು ನಂಬೋದಾದರೆ ನಂಬೋದು. ಅದೇನು ಅಬ್ಜೆಕ್ಷನ್ ಇಲ್ಲ, ಆ ಸಾಧ್ಯತೆಯೂ ಇರ್ಬೋದು. ನಾನು ಹೇಳ್ತಾ ಇರೋದು ಅವತ್ತಿನ ದಿನ ಮನುಷ್ಯ 10/10/2012 10ನೇ ತಾರೀಕು ದಿನ ಒಂದು ಟೇಸ್ಟ್ ಆಫ್ ಇಂಡಿಯಾ ಜೆರ್ಸಿ ಸಿಟಿ ಅಲ್ಲಿ ಶಾಪಿಂಗ್ ಮಾಡಿದ್ದಾರೆ, ಆಯಿತಾ. ಆಮೇಲೆ ಏನು H&M ನ್ಯೂಯಾರ್ಕ್ ಅಲ್ಲೇನೋ ಶಾಪಿಂಗ್ ಮಾಡಿದ್ದಾರೆ. 9ನೇ ತಾರೀಕು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಮಾರ್ಟೆಲ್ ವಿಲಿಯಮ್ಸಲ್ಲೆಲ್ಲ ಹೋಗಿದ್ದಾರೆ. 9/10 ಇದು ಈ ಬ್ಯಾಂಕವ್ರಿಗೇನು, ಬ್ಯಾಂಕವ್ರು ವೀರೇಂದ್ರ ಹೆಗಡೆ ಅವ್ರು ಬ್ಯಾಂಕವ್ರಿಗೆ ಫೋನ್ ಮಾಡ್ಬಿಟ್ಟು ಹೆಂಗಾದ್ರೂ ಮಾಡಿ ಒಂದೊಂದು ಅವತ್ತಿನ ದಿನ ಟ್ರಾನ್ಸಾಕ್ಷನ್ ಹಂಗೆ ಮಾಡಿ ಅಂತ ಹೇಳಿರ್ತಾರ ನಿಮ್ಮ ಲೆಕ್ಕ? ನಾನು ಹೇಳ್ತಾ ಇರೋದು ನಿಶ್ಚಲ್ ವಾಸ್ ನಾಟ್ ದೇರ್. ಇದನ್ನು ಸುಮಾರು ಜನ ಹೇಳಿದ್ದಾರೆ. ಬಟ್ ಮತ್ತೆ ಇವಾಗ ಹೇಳ್ತಾ ಇದ್ದೀನಿ, ನಿಶ್ಚಲ್ ಕುಮಾರ್ ಇಸ್ ದ ಓನ್ಲಿ ಬ್ಲಡ್ ರಿಲೇಟಿವ್. ವೆನ್ ದೆ ಸೆಡ್ ಹೀ ಈಸ್ ಒನ್ ಆಫ್ ದ ಪರ್ಸನ್ ಹೂ ಕಮಿಟೆಡ್ ಅಂತ ಹೇಳ್ತೀಯಾರಲ್ಲ, ನಿಮಗೆ ನೆನಪಿರಲಿ, ಮತ್ತೆ ಹೇಳ್ತಾ ಇದ್ದೀನಿ, ನಿಶ್ಚಲ್ ಮಾತ್ರ ರಕ್ತ ಸಂಬಂಧಿ. ಇನ್ನುಳಿದ 3 ಜನ ಜೈನ್ಗಳ ಹೆಸರು ಏನು ಹೇಳ್ತಾ ಇದ್ದಾರೆ? ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್. ಇವರು 3 ಜನ ಮತ್ತು ವೀರೇಂದ್ರ ಹೆಗ್ಗಡೆ ಅವರಿಗೂ ಸಂಬಂಧಿಕರು ಅಲ್ಲ, ರಕ್ತ ಸಂಬಂಧಿಗಳು ಅಲ್ಲ. ಧೀರಜ್ ಜೈನ್ ಧರ್ಮಸ್ಥಳದಲ್ಲಿ ಇವತ್ತಿಗೂ ಅಂಗಡಿ ಇಟ್ಟಿಕೊಂಡಿರುವ ಒಬ್ಬ ವ್ಯಕ್ತಿ. ಮಲ್ಲಿಕ್ ಜೈನ್ ಅದೇ ಧರ್ಮಸ್ಥಳದ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಇದೇ ಮನುಷ್ಯನೇ, ಇದೇ ಮಲ್ಲಿಕ್ ಜೈನು ಇವ್ರ ಕೆಲಸ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಬೀಗ ಹಾಕ್ಕೊಂಡು ಬರೋದು, 7 ಗಂಟೆ ಮೇಲೆ ಅಲ್ಲಿ ಯಾರು ಇಲ್ಲದೆ ಇರೋ ಥರ ನೋಡ್ಕೊಳ್ಳೋದು. ಹಾಗಾಗಿ ಇದೇ ಮಲ್ಲಿಕ್ ಜೈನ್ ಹೋದಾಗ್ಲೇ ಸಂತೋಷ್ ರಾವ್ ತಪ್ಪಿಸ್ಕೊಂಡು ಓಡೋ ಪ್ರಯತ್ನ ಮಾಡೋದು, ನಂತರ ಧರ್ಮಸ್ಥಳ ಔಟ್ಪೋಸ್ಟ್ಗೆ ತೊಗೊಂಡು ಹೋಗೋದು, ಅಲ್ಲಿಂದ ಫಸ್ಟ್ ಕಳ್ಳ ಅಂತ ಹಿಡಿಯೋದು, ಆನ್ ಡೌಟ್, ಮತ್ತು ಅಲ್ಲಿಗೆ ಹೋಗೋದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು. ನೆಕ್ಸ್ಟ್ ಮಲ್ಲಿಕ್ ಜೈನಲ್ಲಿ ಎಂಪ್ಲಾಯ್ ಆದರೆ ಉದಯ್ ಜೈನ್ ಅಲ್ಲಿ ರಿಕ್ಷಾ ಡ್ರೈವರ್. ನಾನು ಹೇಳ್ತಾ ಇರೋದು, ಈಗ ನನ್ನ ಎಂಪ್ಲಾಯ್ ಒಬ್ಬ ಯಾರೋ ಬಂದ್ಬಿಟ್ಟು ನನ್ನ ಹತ್ರ, ಸರ್ ನಾನೊಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಂದಿದ್ದೀನಿ, ನನ್ನನ್ನು ಕಾಪಾಡಿ ಅಂತಂದರೆ
ನಾನು ಹೇಳ್ತಾರೆ, ನಾನೇ ಮೆಟ್ಟು ತೊಗೊಂಡು ರೋಡಲ್ಲಿ ಹೊಡೆದು ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಿದ್ದೇನೆ. ನಿಮ್ಮ ಪ್ರಕಾರ ಎನಿವೇ ನಿಶ್ಚಲ ಇಲ್ಲ. ಇವ್ರು 3 ಜನ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋಗ್ಬಿಟ್ಟು, ವೀರೇಂದ್ರ ಹೆಗ್ಗಡೆ ಅವರೇ, ನಾವು 3 ಜನ ಸೇರಿಬಿಟ್ಟು ಒಂದು ಅತ್ಯಾಚಾರ ಮತ್ತು ಮರ್ಡರ್ ಮಾಡಿಬಿಟ್ಟಿದ್ದೀವಿ, ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡಿ ಅಂತ ಬೇಡ್ಕೊಂಡಿರ್ತಾರೆ ಅಂತ ಅನ್ಕೊಡ್ತೀರಿ ನೀವು? ನಿಜವಾಗ್ಲೂ ಆರ್ ಯು ಥಿಂಕಿಂಗ್ ದಟ್? ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋಗಿ ನಾನು ಒಂದು ಹಿಂಗೆ ಹೆಣ್ಣು ಮಗನ ಬಾಲಕಿ ಅದು ನಾ ಅತ್ಯಾಚಾರ ಮಾಡಿಬಿಟ್ಟು ಬಂದಿದ್ದೀನಿ ಅಂತಂದರೆ ವೀರೇಂದ್ರ ಹೆಗ್ಗಡೆ ಅವ್ರ ಸಪೋರ್ಟಿಗೆ ನಿಂತ್ಕೋತಾರೇನ್ರಿ? ನೀವೇ ಒಂದ್ಸಲಿ ಯೋಚನೆ ಮಾಡಿ. ಇಸ್ ಇಟ್ ಪಾಸಿಬಲ್? ಹೌದಲ್ವಾ? ಇಲ್ಲೇನೋ ಬೇರೆ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೂ ವೀರೇಂದ್ರ ಹೆಗ್ಗಡೆ ಅವ್ರಿಗೂ ಸಂಬಂಧವೇ ಇಲ್ಲ. ಧರ್ಮಸ್ಥಳ ಅನ್ನುವ ಕ್ಷೇತ್ರದಲ್ಲಿ 100 ಜನ 1000 ಜನ ದುಡಿದು ಹೊಟ್ಟೆ ತುಂಬಿಸ್ಕೊಳ್ತಾರಲ್ಲ, ಅದರಲ್ಲಿ ಇವರು ಅಷ್ಟೇ. ಓಕೆ ಫೈನ್, ಅದು ಬಿಡಿ, ಅದಾಯಿತು. ಅದೇನಾಗುತ್ತೆ ಈಗ, ಅಲ್ಲಿಂದ ಹೋಗುತ್ತೆ ಸಿ ಬಿ ಐಗೆ ಹೋದ ಮೇಲೆ ಈ ಕೇಸ್ ಭಾಳ ಸ್ಟ್ರಾಂಗ್ ಆಗುತ್ತೆ, ಅಂದರೆ ಬಲ ಬರುತ್ತೆ. ಆದರೆ ಆ ಸಿ ಬಿ ಐಗೆ ಕೊಡಬೇಕು ಅಂತ ಬೇಡಿಕೆಯನ್ನು, ಅಥವಾ ಸಿ ಬಿ ಐಗೆ ಈ ಕೇಸ್ ಹಸ್ತಾಂತರಿಸಬೇಕು ಅಂತ ಬೇಡಿಕೆಯನ್ನಿಟ್ಟಾಗ ಅವತ್ತಿನ ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆಯುವುದು ಇದೇ ವೀರೇಂದ್ರ ಹೆಗ್ಗಡೆ ಅವರು. ಈ ಕೇಸನ್ನು ಫಸ್ಟು ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ, ಅಲ್ಲಿಂದ ಸಿ ಐ ಡಿಗೆ ಹೋಗಬೇಕು ಅಂದಾಗಲೂ ಅವರೇ ಹೇಳ್ತಾರೆ, ಸಿ ಐ ಡಿಯಿಂದ ಬೇಡ ಸಿ ಬಿ ಐಗೆ ಹೋಗಬೇಕು ಅಂದಾಗಲೂ ವೀರೇಂದ್ರ ಹೆಗ್ಗಡೆ ಅವರೇ ಮುಂದೆ ನಿಂತು ಅದಕ್ಕೆ ಪತ್ರ ಬರೆದು ಸಿ ಬಿ ಐಗೆ ಹೋಗುವಂತೆ ನೋಡಿಕೊಳ್ತಾರೆ. ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ, ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ತದೆ ನಾನು, ಸಿ ಬಿ ಐಗೆ ಒಪ್ಪಿಸಿ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು. ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು, ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ. ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ, ಇನ್ನಷ್ಟು ಮುಂದುವರಿಸಲಿ ತನಿಖೆ, ಇನ್ನಷ್ಟು ತನಿಖೆ ಮುಂದುವರಿಸಲಿ, ಇನ್ನಷ್ಟು ಬೇಕಾದರೆ ಬೇರೆ ಬೇರೆ ದಾರಿ ಸಂಶೋಧನೆ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಕ್ಷೇತ್ರದ ಹೆಸರು ಯಾಕೆ ಕಳೀತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದೇ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ, ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು, ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ. ಹಾಗಾಗಿ ಸಿ ಬಿ ಐ ಅಂದರೆ ನಿಮ್ಗೆ ನೆನಪಿರಲಿ, ಸಾಕಷ್ಟು ಜನ ಹೇಳೋದು ಕೇಳಿದ್ದೀನಿ, ಸಿ ಬಿ ಐನ ಹ್ಯಾಂಡಲ್ ಮಾಡಿಬಿಟ್ಟಿದ್ದಾರೆ ಅಂತ. ಸಿ ಬಿ ಐ ಲಾಲೂ ಪ್ರಸಾದ್ ಯಾದವ್ ಅವರನ್ನು ಕೊಳ್ಪಟ್ಟಿ ಹಿಡ್ಕೊಂಡು ಬೆಕ್ಕು ಥರ ಎಳ್ಕೊಂಡು ಹೋಗಿದ್ರು ಲಾಲೂ ಪ್ರಸಾದ್ ಯಾದವ್. ಯು ನೋ ಹೂ ಇಸ್ ಲಾಲೂ ಪ್ರಸಾದ್ ಯಾದವ್? ಗೊತ್ತಲ್ವಾ? ಬಿಹಾರದ ರಾಜ. ಭಾರತದ ಪಾಲಿಟಿಕ್ಸ್ನಲ್ಲಿ ಬಹಳ ದೊಡ್ಡ ವ್ಯಕ್ತಿ, 1000 ಕೋಟಿ ಮೇವು ಹಗರಣದಲ್ಲಿ ಸಿಕ್ಕಾಕೊಂಡ ವ್ಯಕ್ತಿ. ಸಿ ಬಿ ಐಗೆ ಆ ಕೇಸ್ ಹೋದಾಗ ಬೆಕ್ಕು ಕರ್ಕೊಂಡು ಹೋಗ್ತಾರಲ್ಲ ಕೊಳ್ಪಟ್ಟಿ ಹಿಡಿದು, ಹಂಗೆ ಕರ್ಕೊಂಡು ಹೋಗಿದ್ರು. ಯುನೋ ಆಶಾರಾಮ್ ಬಾಪು ಕೇಸಲ್ಲಿ ಸಿ ಬಿ ಐ ಅವ್ರು ಏನು ಮಾಡಿದ್ರು? ಆಶಾರಾಮ್ ಬಾಪು ಆಶ್ರಮದಲ್ಲಿ ಪ್ರತಿ ದಿನಕ್ಕೆ 10-12 ಜನ ಮಿನಿಸ್ಟ್ರಿಗಳು ಅಲ್ಲಿ ಅವ್ರ ಕಾಲ ಹತ್ರ ಕೂತಿರ್ತಾರೆ. ಅಂತಹ ಸ್ಟ್ರಾಂಗ್ ಮ್ಯಾನ್. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸೀರೀಸ್ ಇದೆ, ಬೇಕಾದ್ರೆ ನೋಡಿ ಒಂದ್ಸಲಿ ಹೋಗಿ. ಆಶಾರಾಮ್ ಬಾಪುನ ಇದೇ ಸಿ ಬಿ ಐ ನಾಯಿ ಹೇಳ್ಕೊಂಡು ಹೋಗ್ತಾರೆ. ದಟ್ ಈಸ್ ಪವರ್ ಆಫ್ ಸಿ ಬಿ ಐ. ಇನ್ನು ವೀರೇಂದ್ರ ಹೆಗ್ಗಡೆ ಅವರು, ನಾನು ತುಂಬ ಹೇಳ್ತೀನಿ, ಆಶಾರಾಮ್ ಬಾಪು ಅವರಷ್ಟು ದೊಡ್ಡವರೇನಲ್ಲ ವೀರೇಂದ್ರ ಹೆಗ್ಗಡೆ ಅವರು. ಅಂದರೆ ಹೆಸರು ಮಾಡಿದಾಗ ಅಥವಾ ಇಡೀ ಇಂಡಿಯಾದಲ್ಲಿ ಅವ್ರದ ಒಂದು ಇದಿದೆಯಲ್ಲ, ಆ ಥರ ಅಲ್ಲ. ಇವ್ರಿಗೊಂದು ವ್ಯಾಪ್ತಿ ಇದೆ, ಆ ವ್ಯಾಪ್ತಿಯಲ್ಲಿ ಕಾವಂದರಾಗಿ ಅವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಕರ್ನಾಟಕದಲ್ಲಿ ಗೊತ್ತಿರ್ಬೋದು ಜನಾರ್ದನ್ ರೆಡ್ಡಿ ಅವ್ರ ಕೇಸು, ಸಿ ಬಿ ಐ ಅವ್ರು ಏನು ಮಾಡಿದ್ರು ಅಂತ. ಹೆಂಗೆ ಅಂದರೆ ಧರ್ಮಸ್ಥಳಕ್ಕೆ ಹೋಲಿಸ್ಕೊಂಡ್ರೆ ಬಳ್ಳಾರಿ ಸಾಮ್ರಾಜ್ಯ ಇದೆಯಲ್ಲ, ಅದು ಆ ಗುಡ್ಡ ಹೆಂಗಿದೆಯೋ ಹಂಗಿದೆ ಸಾಮ್ರಾಜ್ಯ. ಅದು ಯಾವುದಕ್ಕೂ ಸಿ ಬಿ ಐ ತಲೆ ಕೆಡಿಸ್ಕೊಳ್ಳಲ್ಲ. ಸಿ ಬಿ ಐಗೆ ಕೇಸು ಹೋಯ್ತು ಅಂತಂದರೆ ದೇ ವಿಲ್ ಲೆಫ್ಟ್ ಆ್ಯಂಡ್ ರೈಟ್. ಯಾವಾಗ ಹೆಸರು ಬಂದ ತಕ್ಷಣ ಸಮನ್ಸ್ ಕೊಟ್ಟರು. ಯಾವ ಡೌಟಲ್ಲಿ ಕೇಳ್ತಾ ಇದ್ದೀರಾ ನೀವು, ಯಾವ ಬೇಸಿಸ್ ಮೇಲೆ ಕೇಳ್ತಿದ್ದೀರಾ, ಅವೆಲ್ಲ ಸಿ ಬಿ ಐ ಕೇಳಲ್ಲ. ಯಾರ ಮೇಲೆ ಅನುಮಾನ ಇದೆ, ಓಕೆ ಹೆಸರುಗಳು ಹೇಳಿ, ಇಂತಿಂಥ ಹೆಸರುಗಳು, ಸರಿ ಓಕೆ, ಇಮಿಡಿಯೇಟಾಗಿ ಯಾರ್ಯಾರು, ಧೀರಜ್ಜು, ಮಲ್ಲಿಕ್ಕು, ಸೊ ಇದು ಹೆಸರು ಉದಯ್ ಜೈನ್, ಯಾರ್ಯಾರಿದ್ದಾರೆ ಅವರೆಲ್ಲ ಹೆಸರುಗಳಿದಾವಲ್ಲ, ಹೆಸರುಗಳು, ಸರಿ ಕಳಿಸು ಸಮನ್ಸ್ ಕಳಿಸಿದ ಕೂಡಲೇ ವೀರೇಂದ್ರ ಹೆಗ್ಗಡೆ ಅವ್ರು ಏನು ಮಾಡಿದ್ರು, ನಿಶ್ಚಲ ಹೆಸರು ಬಂತ, ನೋಡಿ ಇಲ್ಲಿ ಪಾಸ್ಪೋರ್ಟು, ನೋಡಿ ಇಲ್ಲಿ ವೀಸಾ, ನೋಡಿ ಫ್ಲೈಟ್ ಟಿಕೆಟ್, ನೋಡಿ ಟ್ರಾನ್ಸಾಕ್ಷನ್ಸ್, ಅವನು ಅಲ್ಲಿದ್ದಾನೆ ಅಂತ. ಸಿ ಬಿ ಐ ಕ್ರಾಸ್ ವೆರಿಫೈಡ್ ಇತ್ತು ಯು ಎಸ್ ಜೊತೆಲಿ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಗೊತ್ತಾಗಿದ್ದು ನಿಶ್ಚಲ ಅಲ್ಲೇ ಇದ್ದಾನೆ. ನಿಶ್ಚಲ್ ಅಲ್ಲಿದ್ದು ಧರ್ಮಸ್ಥಳದಲ್ಲಿ ಬಂದಿಲ್ಲ, ಹೆಂಗೆ ಅತ್ಯಾಚಾರ ಮಾಡೋಕ್ಕಾಗತ್ತೆ? ಸೊ ಅನವಶ್ಯಕವಾಗಿ ಅವನನ್ನು ಹೆಸರು ಸೇರಿಸಿದ್ದಾರೆ ಅಂತ ಗೊತ್ತಾದ ಕೂಡಲೇ ಇಮಿಡಿಯೇಟ್ಲಿ ನಿಶ್ಚಲ್ ಹೆಸರು ಆ ಫೈಲಿಂದ, ಅಂದರೆ ಈ ಕೇಸ್ನಿಂದ ಹೊರಗಡೆ ಬರುತ್ತೆ. ಆದರೆ ಇನ್ನೂ ಉಳಿದವರಿದಾರಲ್ಲ ಅವ್ರದ್ದಾಗಬೇಕಲ್ಲ. ಸೊ ಧೀರಜ್ಜು, ಮಲ್ಲಿಕ್ ಜೈನು, ಉದಯ್ ಜೈನು, ಇವ್ರಿಗೆ ಸಮನ್ಸ್ ಹೋಗುತ್ತೆ. ಅಟ್ ದ ಸೇಮ್ ಟೈಮ್
ಹೆಂಗಾಗ್ಬಿಡುತ್ತೆ ಅಂತಂದರೆ ಅಲ್ಲೋಲ ಕಲ್ಲೋಲ. ಜೈನ್ ಅಂತ ಕೇಳಿದ ತಕ್ಷಣ ಅದು ಆಟೋಮ್ಯಾಟಿಕಲಿ ಅವರ ಫ್ಯಾಮಿಲಿಗೆ ಲಿಂಕ್ ಆಗಕ್ಕೆ ಶುರುವಾಗುತ್ತೆ. ಬಟ್ ಓಕೆ, ಬಟ್ ಆದರೆ ಯಾವಾಗ ಇವ್ರ ಹೆಸರು ಬಂದ ತಕ್ಷಣ ವೀರೇಂದ್ರ ಹೆಗ್ಗಡೆ ಹೇಳೋದೇ ಫಸ್ಟು ಕೋರ್ಟಿಗೆ ಪ್ರೆಸೆಂಟಾಗಿ ಏನಿದೆ ಅದನ್ನು ಮಾಡಿ, ಇಲ್ಲಾಂದರೆ ನಾಯಿಗೆ ಬಾರಿಸ್ದಂಗೆ ಬಾರಿಸ್ಬಿಡ್ತೀನಿ ಅನ್ನೋ ಥರದಲ್ಲಿ ಹಾಕಿ ಅವ್ರನ್ನ ಕಳಿಸ್ತಾರೆ. ನಾವು ಇವ್ರು ಮಾಡಿದ ಮಿಸ್ಟೇಕ್ ಏನು ಅಂತ ನಾನು ಹೇಳ್ತೀನಿ. ಇವ್ರು ಏನು ಮಿಸ್ಟೇಕ್ ಮಾಡಿದ್ರು ಅಂತಂದರೆ, ಈ ಸಂತೋಷ್ ರಾವ್ನ ಪೊಲೀಸ್ನವ್ರು ಕಸ್ಟಡಿ ಕೊಡ್ತಾರಲ್ಲ, ಅದರಲ್ಲಿ ಈ ಧೀರಜ್ ಜೈನ್ ಒಬ್ಬ ಇದ್ದಾರೆ, ಹಿಡಿದು ಕೊಡ್ತಾರಲ್ಲ, ಮಲ್ಲಿಕ್ ಜೈನ್ ಅವರಿದ್ದಾರೆ. ಆಮೇಲೆ ಇವ್ರು 3 ಜನ ಏನು ಒಬ್ರಿಗೊಬ್ರು ಕನೆಕ್ಟೆಡ್ ಏನಲ್ಲ. ಅವನ ಶಾಪಿಗೆ ಇವನು ಬರ್ತಾನೆ, ಇವನು ಆಟೋದಲ್ಲಿ ಹೋಗಿ ಅಲ್ಲಿಗೆ ತಲುಪ್ತಾನೆ, ಇವನ ಶಾಪಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾರೆ. ಹಿಂಗೆ ಈ ಥರದೊಂದು ಸಣ್ಣ ಕನೆಕ್ಷನ್ ಇದೆ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಅವ್ನು ಆಫೀಸ್ ಕೆಲಸ, ಅವ್ನು ಬೆಳಗ್ಗೆ ಎದ್ರು ಆಫೀಸ್ ತೆಗಿಬೇಕು, ಆಫೀಸ್ ಮುಗಿದ್ಮೇಲೆ ಹೋಗಿ ಅಲ್ಲಿ ಬೆಟ್ಟ ಕ್ಲೋಸ್ ಮಾಡ್ಬೇಕು, ಎಲ್ಲ ಬೇಜಾನ್ ಕೆಲಸ ಇದೆ ಆ ಮನುಷ್ಯನಿಗೆ, ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋ ಮನುಷ್ಯನಿಗೆ. ಸೊ ಅಲ್ಲಿ ಕನೆಕ್ಷನ್ ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಇವ್ರಿಗೆ ಆಟೋಮೆಟಿಕಾಗಿ ನಮ್ಮ ಮೇಲೆ ಬಂತು. ಇವ್ರಿಗೆ ಹೇಳಿದ ತಕ್ಷಣ ಕೋರ್ಟ್ಗೆ ಹೋದ್ರು. ಎಸ್, ಏನು ಮಾಡಬೇಕು? ಎಲ್ಲ ತರಹದ ತನಿಖೆಗೂ ನಾವು ಸಿದ್ಧ. ಆಯಿತು, ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ, ಹೌದಾ? ನಿಮಗೆ ನೆನಪಿರಲಿ, ಬ್ರೈನ್ ಮ್ಯಾಪಿಂಗ್ ಅನ್ನೋದೇನಿದೆ, ಟೆರರಿಸ್ಟ್ಗಳನ್ನು ಹೊರತುಪಡಿಸಿ, ಅಂದರೆ ಮಂಪರು ಪರೀಕ್ಷೆ ಏನಿದೆ, ಟೆರರಿಸ್ಟ್ಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೇ ಮಂಪರು ಪರೀಕ್ಷೆಯನ್ನು ಮಾಡುವುದಾದರೂ ಅವರ ಕನ್ಸೆಂಟ್ ತಗೋಬೇಕು. ಅಂದರೆ ಅವರು ಒಪ್ಕೋಬೇಕು. ಅದಕ್ಕೆ ಅವ್ರು ಒಪ್ಕೊಂಡ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಇವ್ರು ಕೇಳಿದ ತಕ್ಷಣ ಇವ್ರು ಹೇಳ್ತಾರೆ ಆಯಿತು ಮಾಡಿ ಅಂತ. ಸೊ accordingly, the case was transferred to CBI Court, Bangalore on 31st 10/2015 and it was registered in CC ನಂಬರು ನೋಡ್ತಾ ಇದ್ದೀರ ಇದ್ರ ಮೇಲೆ. Before the CBI Court, suspected accused persons Dheeraj Kella, Malik Jain and Uday Kumar Jain were summoned on the requisition of the investigation officer and directed to under brain mapping test. On 25th March 2015, the investigation officer submitted the polygraph and brain mapping tests conducted on the suspected 3 persons and they are not required for further investigation. ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗೂ ಆಗಿದೆ ರೀ, ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿದೆ. ಆಯಿತಾ? ಇದೊಂದು ಕಡೆ. ನಿಮಗೆ ಇನ್ನೊಂದು ಮಜಾ ಇದೆ ಇಲ್ಲಿ, ಆಯಿತಾ? ಅವ್ರದ್ದಾಗಿದೆ ಬ್ರೈನ್ ಮ್ಯಾಪಿಂಗ್. ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ರ ರಿಪೋರ್ಟ್ಗಳು ನೋಡಿದ್ಮೇಲೆ ಇಲ್ಲ ಇವ್ರಿಗೂ ಇನ್ವೆಸ್ಟಿಗೇಷನ್ ಇನ್ಮೇಲೆ ಸಂಬಂಧ ಇಲ್ಲ ಅಂತ ಅವ್ರನ್ನ ಬಿಟ್ಟು ಕಳಿಸಾಯ್ತು. ಅದು ನ್ಯಾಯಕ್ಕೆ ಸಿಕ್ಕ ಗೆಲುವು ಅಂತ ಅವ್ರು ಹೇಳೋದು. ಅರ್ಥ ಆಯ್ತಾ? ಆ ಕ್ಷಣಕ್ಕೆ ನ್ಯಾಯಾಲಯ ಏನು ತೀರ್ಪು ಬ್ರೈನ್ ಮ್ಯಾಪಿಂಗ್ ಮಾಡಿದ್ಮೇಲೆ ನಾನು ಹೇಳ್ತಾ ಇರೋದು. ಬಟ್ ಒನ್ ಮೋರ್ ಥಿಂಗ್, ದ ಅಕ್ಯೂಸ್ಡ್ ರೆಫ್ಯೂಸ್ ಟು ಅಂಡರ್ಗೋ ಪಾಲಿಗ್ರಾಫ್ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಅಂಡ್ ಸಿನ್ಸ್ ದ ಬಿಲಾಂಗಿಂಗ್ಸ್ ಆಫ್ ದ ಅಕ್ಯೂಸ್ಡ್ ವಾಸ್ ರಿಕಾರ್ಡ್ ನಿಯರ್ ಬೈ ದ ಪ್ಲೇಸ್ ಆಫ್ ದ ಅಕರೆನ್ಸ್. ಅತ್ಯಾಚಾರ ನಡೆದಂತಹ ಜಾಗದ ಬಳಿಯಲ್ಲಿ ಸಂತೋಷ್ ರಾವ್ ಅವರ ಬಟ್ಟೆ, ಮಾಲೆ, 3,000 ಚಿಲ್ಲರೆ ಕ್ಯಾಶು, ಅದು ಇದು ಎಲ್ಲ ಸಿಕ್ಕಿದ್ರಿಂದ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಆಗಬೇಕು ಅಂತ ಹೇಳಿದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಲ್ಲ. ನಿಮಗೆ ನೆನಪಿರಲಿ, ನಿರಪರಾಧಿಯಾಗಿ ಪ್ರೂವ್ ಆಗಿ ಹೊರಗೆ ಬರುವವರೆಗೂ ಬ್ರೈನ್ ಮ್ಯಾಪಿಂಗ್ ಅವ್ರ ಮೇಲೆ ಆಗಿಲ್ಲ. ಬ್ರೈನ್ ಮ್ಯಾಪಿಂಗ್ ಆಗಿರೋದು ಯಾರ ಮೇಲೆ? ಇವತ್ತು ಯಾರನ್ನ ಇವ್ರು ಅಕ್ಯೂಸ್ ಇವ್ರ ಮೇಲೆ ಅಂತಿಲ್ಲ, ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಿದೆ. ನಾನು ಹೇಳ್ತಿಲ್ಲ CBI ಕೋರ್ಟ್ ವರ್ಡಿಕ್ ಮತ್ತು ನಾನು ಕೀರ್ತಿಯಲ್ಲೋ ಪ್ರಿಂಟ್ ಮಾಡ್ಕೊಂಬಂದ ಅಂದ್ಬಿಡ್ರಿ. ಫೈನಲ್ ಆರ್ಡರ್ ನಾನು ಓದ್ತಾ ಇರೋದು. ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿದೆ ಆ್ಯಂಡ್ ಸಂತೋಷ್ ರಾವ್ ಮೇಲೆ ಆಗಿಲ್ಲ. ಓಕೆ, ದಟ್ಸ್ ಫೈನ್, ಅದು ಅವ್ರ ಆಯ್ಕೆ. ಓಕೆ, ಪರವಾಗಿಲ್ಲ. ನಾನು ಹೇಳ್ತಾ ಇರೋದು ಕೋರ್ಟ್, ವಿ ರೆಸ್ಪೆಕ್ಟ್ ಕೋರ್ಟ್ ಆರ್ಡರ್. ಕೋರ್ಟ್ ನಿರಪರಾಧಿ ಅಂತ ನಾನು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರಪರಾಧಿ ಎಂದು ಹೇಳಲಾಗಿದೆ. ನೀನು ಕೊಲೆ ಮಾಡಿಲ್ಲ ಎನ್ನುವ ಕಾರಣಕ್ಕೆ ನೀನು ನಿರಪರಾಧಿ ಎಂದು ಹೇಳಲಾಗಿಲ್ಲ. ಇದನ್ನು ತಲೆಯಲ್ಲಿಟ್ಕೊಳ್ಳಿ ಫಸ್ಟ್, ಎರಡಕ್ಕೂ ಬೇರೆ ಬೇರೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಒಂದು ಜಾಗಕ್ಕೆ ಬಾಂಬ್ ಹಾಕ್ತಾನೆ ಅಂತ ಇಟ್ಕೊಳ್ಳಿ. ಬಾಂಬ್ ಹಾಕ್ಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ ನಾನೇ ಬಾಂಬ್ ಹಾಕಿದ್ದು ಅಂತ. ಆಮೇಲೆ ಆ ಕೇಸ್ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ಟ್ರಯಲ್ ಆಗುತ್ತೆ, ಮತ್ತೊಂದಾಗುತ್ತೆ. ಆ ಟ್ರಯಲ್ ಎಲ್ಲ ಮುಗಿದ ಮೇಲೆ ಬಾಂಬ್ ಅವ್ರು ಹಾಕಿಲ್ಲ ಅಂತ ಕೇಸಲ್ಲಿ ಅಕ್ವಿಟ್ ಆಗ್ತಾರೆ. ಹಾಗಾದರೆ ಬಾಂಬ್ ಹಾಕ್ತಾರೆ ಯಾರು? ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಯಾರು ಎಲ್ಲಿ ಬಾಂಬ್ ಹಾಕಿದ್ರು ನಮ್ಗೆ ಅದು ಬೇಡ. ಬಟ್ ನಾನು ನಿಮಗೊಂದು ವಿಷಯ ಹೇಳ್ತಾ ಇರೋದು. ಸೊ ಹಿಂಗೆ ವರ್ಕ್ ಆಗುತ್ತೆ. ಅಂದರೆ ಸಾಕ್ಷಿಗಳು ಬಹಳ ಮುಖ್ಯ ಆಗುತ್ತೆ ಕೋರ್ಟಿಗೆ, ವಿಟ್ನೆಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಯಿತು, ಇದೆರಡು ಆಯಿತು. ಇದಾದ ಮೇಲೆ ಏನು ಮಾಡ್ತಾರೆ, ಇಷ್ಟಕ್ಕೆ ಮುಗಿಯೋದಿಲ್ಲ. ಇವರು ಕೋರ್ಟಿಂದ ಖುಲಾಸೆಯಾಗಿ ಹೊರಗೆ ಬಂದು ಅಪ್ಪ ಭಗವಂತ ನಾವು ಮಾಡಿಲ್ಲ ತಪ್ಪು ಅಂತ ಹೇಳಿ
ನೆಮ್ಮದಿಯಾಗಿರಬೇಕಾದ್ರೆ ಮತ್ತೆ ಇವರ ಮೇಲೆ ಆರೋಪಗಳು ಶುರುವಾಗುತ್ತೆ. ಹೋದಲ್ಲಿ ಬಂದಲ್ಲಿ ಇವ್ರನ್ನ ರೇಪಿಸ್ಟ್ ಅಂತ ಕರೆಯೋದು ಶುರುವಾಗುತ್ತೆ. ಲಾಸ್ಟ್ಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಒಂದು ನಂಬಿಕೆ ಇದೆ, ಅಣ್ಣಪ್ಪ ಸ್ವಾಮಿ ಎದುರುಗಡೆ ಹೋಗಿ ಆಣೆ ಮಾಡಬೇಕು ಅಂತ. ಈ ಚಾಲೆಂಜ್ಗಳು ಈ ಕೇಸ್ನಲ್ಲಿ ಸಾಕಷ್ಟು ಸಲ ನಡೆದಿದೆ. ಸಾಕಷ್ಟು ಜನರನ್ನು ಕರೆದು ಬನ್ನಿ ನಾವು ಮಾಡ್ತೀವಿ ಆಣೆನ ಪ್ರಮಾಣನ ನೀವು ಮಾಡಿ ಅಂತ. ಕೆಲವರು ಬಂದಿಲ್ಲ, ಕೆಲವರು ಮಾಡಿಲ್ಲ, ಕೆಲವರು ಬಂದು ಮಾಡಿಲ್ಲ, ಕೆಲವರು ಮಾಡಿದರು. ಮಾಡಿದವ್ರು ಯಾರು? ಅದೇ 3 ಜನ, ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್. ಅವ್ರನ್ನ ಕೇಳಿದ್ರು, ನೀವು ಅಣ್ಣಪ್ಪ ಸ್ವಾಮಿ ಹತ್ರ ಆಣೆ ಮಾಡಿ ಅಂತ. ನಾವು ಆಣೆ ಮಾಡ್ತೀವಿ, ನೀವು ಆಣೆ ಮಾಡಿ ಅಂತ ಕರೆಸಿದ್ರು. ಅವರು 3 ಜನ ಆಣೆ ಮಾಡಿದರು. ಬಟ್ ಕುಸುಮಾವತಿ ಅವ್ರು ಮಾಡಲಿಲ್ಲ. ಸುಮ್ಮನೆ ಹೇಳ್ಬೇಡ ಅಂತೀರಾ? ನೋಡಿ ವಿಡಿಯೋ. ಎಲ್ಲರಿಗೆ ಗೊತ್ತಿರುವ ಹಾಗೆ ಕ್ಷೇತ್ರದಲ್ಲಿ ಒಂದು ದುರ್ಮರಣ ಆಗಿರ್ತದೆ. ಆ ದುರ್ಮರಣಕ್ಕೆ ನಮ್ಮ ಮೂವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕಾನೂನು ಹಾಗೂ ನ್ಯಾಯಾಂಗದಲ್ಲಿ ಸಾಬೀತಾಗಿರುತ್ತದೆ. ಆದರೂ ನಮ್ಮ ಮೇಲೆ ವಿನಾಕಾರಣ ಅಪಪ್ರಚಾರ ಮಾಡಿಕೊಂಡಿದ್ದಾರೆ ಕೆಲವರು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ದೇವರ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನಾವು ತಪ್ಪು ಮಾಡಲಿಲ್ಲ. ತಪ್ಪು ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಒಂದು ಕಡೆ ಕೋರ್ಟಲ್ಲಿ ಗೆದ್ದು ಬಂದಾಯಿತು, ಒಂದು ಕಡೆ ದೇವರ ಎದುರುಗಡೆ ಪ್ರಮಾಣ ಮಾಡಿದ್ದಾಯಿತು. ಬಟ್ ಈಗಲೂ ಧರ್ಮಸ್ಥಳದವರೇ ಮಾಡಿದ್ದು. ಹೇಗೆ? ಆನ್ ವಾಟ್ ಬೇಸಿಸ್? ಈಗಲೂ ನಾನು ನಿಮ್ಮ ಕಣ್ಣಿಗೆ ಕೆಟ್ಟದಾಗಿ ಕಾಣಿಸ್ತಾ ಇದ್ದರೆ, ಈಗಲೂ ನಾನು ನಿಮ್ಮ ಕಣ್ಣಿಗೆ ಪೇಮೆಂಟ್ ಗಿರಾಕಿ ಥರ ಕಾಣಿಸ್ತಾ ಇದ್ದರೆ ಅದು ದುರದೃಷ್ಟ. ಬಟ್ ನಿಮಗೆ ನೆನಪಿರಲಿ ಮತ್ತೊಂದು ವಿಷಯ. ನಾನು ಹೇಳೋದು ಕತೆ ಹೇಳೋದು ಸುಲಭ ರೀ, ಬಟ್ ಆದರೆ ಸತ್ಯ ಹೇಳಬೇಕು. ಮಾನಸಿಕ ರೋಗಿಯಾಗಿದ್ದ ಸಂತೋಷ್ ರಾವ್ನ ಕರ್ಕೊಂಡು ಹೋಗಿ ಆರೋಪಿಯ ಸ್ಥಾನದಲ್ಲಿ ಕೂರಿಸಿದ್ರು. ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ attention that Mr. Santosh Rao was admitted to our hospital on the case number, mental status examination and complete evaluation as per your letter. On serial mental status examination, ward observation and psychological tests, no signs and symptoms of mental disorder were seen in him. Mr. Santosh Rao will be discharged and sent back to jail. ಆ ವ್ಯಕ್ತಿಗೆ ಮಾನಸಿಕ ಕಾಯಿಲೆನೇ ಇಲ್ಲ ರೀ. ಇದು ನಿಮಾನ್ಸಿಂದ ಕೊಟ್ಟಿರೋದು, ಕಿರಿಕೀರ್ತಿ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ. ನಿಮಾನ್ಸಲ್ಲಿ 1/2/2013 ಕೊಟ್ಟಿರೋ ಸರ್ಟಿಫಿಕೇಟ್. ಅಂದರೆ ಕೇಸ್ ನಡೆದು 4 ತಿಂಗಳಲ್ಲಿ ಕೊಟ್ಟಿರೋ ಸರ್ಟಿಫಿಕೇಟು. ಅವನು ಮಾನಸಿಕ ರೋಗಿ ಅಲ್ಲ ಅಂತ. ಯಾಕೆ ಅವನನ್ನು ಮಾನಸಿಕ ರೋಗಿಯನ್ನು ಕರ್ಕೊಂಡು ಹೋಗ್ಬಿಟ್ಟು ಮಾಡಿದ್ರು ಅಂತ ಯಾಕೆ ಹೇಳ್ತೀರಿ? ಸುಮ್ಮನೆ ಜನರನ್ನು ಸುಳ್ಳು ಹೇಳಿ ಯಾಕೆ ನಂಬಿಸ್ತೀವಿ? ಪ್ಲೀಸ್ ಮಾಡಬೇಡಿ. ನಿಮ್ಮ ಉದ್ದೇಶಗಳೇನೇ ಇದ್ದಿರ್ಬೋದು, ಬಟ್ ನೀವು ಮಾಡ್ತಿರೋ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದರ ಹಿಂದಿನ ಉದ್ದೇಶಗಳು ಏನೇನು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿದೆ, ಬಟ್ ಕೆಲವು ಮುಗ್ಧ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋಣ? ನಾನು ನಿಮಗೆ ಹೇಳ್ತೀನಿ, ಸಾಕಷ್ಟು ಜನ ಸಂತೋಷ್ ರಾವ್ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿರಲಿಲ್ಲ. ನನಗೆ ಆಶ್ಚರ್ಯ ಆಗುತ್ತೆ. ಹೆಂಗೆ ಆಲ್ ಆಫ್ ದ ಸಡನ್ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತೀರಾ ಅಂತ. ಇದರಲ್ಲಿದೆ, ಡಾಕ್ಟರ್ ಮಹಾಬಲ್ ಶೆಟ್ಟಿ ಹೂ ಕಂಡಕ್ಟೆಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಅಕ್ಯೂಸ್ಡ್ ಫೌಂಡ್ 17 ಇಂಜುರೀಸ್ ಆಫ್ ಡಿಫರೆಂಟ್ ಏಜಸ್ ಆನ್ ಹಿಸ್ ಬಾಡಿ. ಹಿ ವಾಸ್ ಸಫರಿಂಗ್ ಫ್ರಮ್ ಫಿಮೋಸಿಸ್, ಕಾಯಿಲೆ ಹೇಳಿದ್ರಲ್ಲ, ಡಿಫಿಕಲ್ಟ್ ಇನ್ ರಿಟ್ರಾಕ್ಷನ್ ಆಫ್ ಫೋರ್ ಸ್ಕಿನ್ ಆಫ್ ಹಿಸ್ ಪ್ರೈವೇಟ್ ಆರ್ಗನ್. ಒಬ್ಬ ಗಂಡಸಿನ ಶಿಶ್ನದ ಚರ್ಮ ಹಿಂದೆ ಬರದೇ ಇರೋ ಒಂದು ಕಾಯಿಲೆಯನ್ನು ಫಿಮೋಸಿಸ್ ಅಂತ ಕರೀತಾರೆ. ಆ ಕಾಯಿಲೆ ಇವನಿಗಿತ್ತು. ಆದರೆ ನೆಕ್ಸ್ಟ್ ಲೈನಲ್ಲಿ ಬರೀತಾರೆ, ದ ಡಾಕ್ಟರ್ ಹ್ಯಾಸ್ ಆಲ್ಸೋ opined that the accused was capable of performing sexual intercourse. ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಕೊಟ್ಟಿರೋದು. ದೇಹದ ಮೇಲೆ 17 ಉಗುರುಗಳ ಕಲೆ ಇದೆ. ಸಾಕಷ್ಟು ಜನ ಕೇಳ್ತಾರೆ, ಹಾಗಾದರೆ ಅವಳ ಕೈಯಲ್ಲಿ ಯಾಕೆ ಉಗುರು ಕಲೆ ಇರಲಿಲ್ಲ? ಇವೊಂದು ಇದು ಸ್ಟೈನ್ಸ್ ಬರಲಿಲ್ಲ ಯಾಕೆ ಅಂತಂದರೆ ಶರ್ಟ್ ಮೇಲೆ ಬರಲ್ಲ.
ಶರ್ಟ್ ಮೇಲೆ ಕೆರೆದಾಗ ಬೆನ್ನನ್ನು ಬರಲ್ಲ. ನಾನು ಹೇಳ್ತಾ ಇರೋದು ಹಿ ಹ್ಯಾಸ್ ಡನ್ ಅಂತಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಪಾಸಿಬಿಲಿಟೀಸ್ ನಾನು ಹೇಳ್ತಾ ಇರೋದು. ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಗಿದೆ, ಕೋರ್ಟ್ ಆರ್ಡರ್ ಆಗಿದೆ, ಎಲ್ಲದಕ್ಕೂ ವಿ ಶುಡ್ ರೆಸ್ಪೆಕ್ಟ್ ಕೋರ್ಟ್, ದಟ್ಸ್ ಆಲ್ ಸೆಕೆಂಡ್ರಿ. ಬಟ್ ನಾನು ಹೇಳ್ತಾ ಇರೋದು ಏನೇನಾಯಿತು ಅಂತ, ಇಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿದೆ, ಇದರಲ್ಲವೆಲ್ಲ ಮೆನ್ಷನ್ ಇದೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಮೆಡಿಕಲ್ ರಿಪೋರ್ಟ್ ಇದೆ ನನ್ನ ಹತ್ರ. ಆ ಮೆಡಿಕಲ್ ರಿಪೋರ್ಟಲ್ಲಿ ತುಂಬ ಸ್ಪಷ್ಟವಾಗಿ ಸಂತೋಷ್ ರಾವ್ ಅರೆಸ್ಟ್ ಆದ ಕೂಡಲೇ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಮಾಡ್ತಾರಲ್ಲ, ಆ ಮೆಡಿಕಲ್ ಮಾಡಿರೋದ್ರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಇಂಜುರೀಸ್ ಇದೆ ಅಂತ. ಅಂದರೆ ಟೋಟಲ್ ಇಂಜುರೀಸ್ ಟೋಟಲ್ 16 ಇಂಜುರೀಸ್ ಮಾರ್ಕ್ ಆಗಿರೋದು. ಅದರಲ್ಲಿ 1 ರಿಂದ 11 48 ರಿಂದ 22 ಗಂಟೆ ಹಿಂದೆ ಆಗಿರುವ ಇಂಜುರೀಸು. 1 ರಿಂದ 11 ಏನು, ಇನ್ಫೆಕ್ಟೆಡ್ ಅಬ್ರೇಷನ್, ಮಲ್ಟಿಪಲ್ ಅಬ್ರೇಷನ್. ಓಕೆ, ಅಬ್ರೇಷನ್ ಅಂದರೆ ಪರ್ಚಿರೋ ಗಾಯದ ಗುರುತುಗಳು 48 ರಿಂದ 72 ಗಂಟೆ ಹಿಂದಿಂದು. ಅರೆಸ್ಟ್ ಆದ ಕೂಡಲೇ, ಅರೆಸ್ಟ್ ಆಗಿದ್ದು 48 ಗಂಟೆ ಆದಮೇಲೆ, ಅಲ್ಲಿಂದ ಕರ್ಕೊಂಡೋಗಿ ಎಕ್ಸಾಮಿನ್ ಮಾಡಿದ್ಮೇಲೆ ಪರ್ಚಿರೋಗಳು ಬ್ರೌನಿಷ್ ಕಲರ್ ಸ್ಕ್ಯಾಬ್. ಆಮೇಲೆ 12 ರಿಂದ 14 ಫ್ಯೂ ಹವರ್ಸ್ ಟು 72 ಅವರ್ಸ್, ಕೆಲವು ಕಲೆಗಳು 72 ಗಂಟೆ ಹತ್ತತ್ರದ್ದು. ಇನ್ನು ಕೆಲವು ಲೆಸ್ ದೆನ್ 24 ಅವರ್ಸ್ ರೆಡ್ಡಿಶ್ ಇನ್ ಕಲರ್. ಅದು ಜನ ಅವನ ಕೈಲಿ ಸಿಕ್ಕಿದಾಗ ಜನ ಹೊಡೆದಿದ್ರಲ್ಲ ಅದು. 3 ಬೇರೆ ಬೇರೆ ಇದೆ. ಅವನ ಮೇಲಿರುವ ಕಲೆಗಳೆಲ್ಲ ಜನ ಹೊಡೆದಿದ್ದು ಅಂತಾರಲ್ಲ, ಅಲ್ಲಿ 3 ಬೇರೆ ಬೇರೆ ಇದೆ. ಜನ ಅರೆಸ್ಟ್ ಮಾಡಿದ ದಿನವೇ ಕರ್ಕೊಂಡೋಗಿ ಮಾಡಿರೋ ಎಕ್ಸಾಮಿನೇಷನ್ ಪೊಲೀಸ್ನವ್ರು ಮಾಡಿಸಿರೋದ್ರಲ್ಲಿ 48 ಗಂಟೆಯಿಂದ 72 ಗಂಟೆದು ಬೇರೆ ಇದೆ. ಫೀವರ್ಸ್ 72 ಗಂಟೆಗೆ ಸ್ವಲ್ಪ ಹೊತ್ತಿಂದ ಬೇರೆ ಇದೆ. ಲೆಸ್ ದೆನ್ 24 ಅವರ್ಸ್ ಬೇರೆ ಇದೆ. ಇದು 12/10/12 ಅಂದರೆ ಕೇಸ್ ಆಗಿದ್ದು 9ನೇ ತಾರೀಕು, ಈ ಮನುಷ್ಯ ಸಿಕ್ಕಿದ್ದು 12ನೇ ತಾರೀಕು. 12ನೇ ತಾರೀಕೆ ಈ ರಿಪೋರ್ಟ್ ಬಂದಿರೋದು. ಆ್ಯಂಡ್ ಕ್ಲಿಯರ್ಲಿ ಇಲ್ಲೊಂದಿದೆ, ನಿಮ್ಗೆ ತೋರಿಸ್ತೀನಿ. ರೇಖಾಚಿತ್ರವನ್ನು ಬರೆದು ತೋರಿಸ್ತಾರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತದೆ. ಇಂಜುರಿ ನಂಬರ್ 11 ನೆನ್ಪಿಟ್ಕೊಳ್ಳಿ. ಇಂಜುರಿ ನಂಬರ್ 11 ಸೇಸ್ ಕನ್ಕ್ಯೂಷನ್ ಅರೌಂಡ್ ಯುರೆಥ್ರಲ್ ಓಪನಿಂಗ್ ಆಫ್. ಕಾರಣ ಏನು? ಅವನ ಮರ್ಮಾಂಗದಲ್ಲಿ ಗಾಯಗಳಾಗಿದೆ, ಅಂದರೆ ಗಾಯದ ಮಾರ್ಕ್ ಇದೆ. ಅದಕ್ಕೆ ಕಾರಣ ಬ್ಲಂಟ್ ಫೋರ್ಸ್ ಅಂದರೆ ಒತ್ತಾಯಪೂರ್ವಕವಾಗಿ ಒತ್ತಡ ಹೇರಿರೋದು. ಅನ್ನಂತಿದ್ದು ಆ ಮನುಷ್ಯ ಇವತ್ತು ಕ್ಲೀನ್ ಬಿಡಿ, ನಿರಪರಾಧಿ ಆಗಿದ್ದಾರೆ, ಎಲ್ಲ ಓಕೆ, ದಟ್ ಸೆಕೆಂಡ್ರಿ. ಬಟ್ ನಾನು ಹೇಳ್ತಾ ಇರೋದು ಅವತ್ತಿನ ದಿನದ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಯಾರು ಯಾವ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ ಅಂತ. ನಾನು ಈ ಗ್ಯಾಪಲ್ಲಿ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ನಂಗೆ ಗೊತ್ತಿಲ್ಲ ದಿಸ್ ಇಸ್ ರೈಟ್ ಆರ್ ರಾಂಗ್, ಅದು ನಾನು ಹೇಳೋಕ್ಕೋಗಲ್ಲ. ಆಯಿತು, ನಿರಪರಾಧಿ ಅಂತ ಪ್ರೂವ್ ಆಗೋಯಿತು. ಈ ಕೇಸ್ನಲ್ಲಿ ಸಾಕಷ್ಟು ಜನ ದಾಡಿದ್ದಾಯಿತು. ಈ ಹಂತದಲ್ಲಿ ಯಾವಾಗ ನಿರಪರಾಧಿ ಅಂತ ಪ್ರೂವ್ ಆಯಿತು, ಈ ಪ್ರೂವ್ ಆದಾಗ ವಿಠಲ್ ಗೌಡ ಅನ್ನುವಂಥ ಅವ್ರ ಮಾವ ಏನಿದ್ದಾರೆ ಅವರನ್ನು ವಸಂತ ಗಿಳಿಯಾರ್ ಮಾತಾಡಿಸ್ತಾರೆ. ವಸಂತ ಗಿಳಿಯಾರ್ ಅವರನ್ನು ಮಾತಾಡಿಸಿದಾಗ ವಿಠಲ್ ಗೌಡ ಕೆಲವು ವಿಚಾರಗಳನ್ನು ಹಂಚ್ಕೋತಾರೆ. ಇವತ್ತು ನಿಮಗೆ ನೆನಪಿರಲಿ, ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ನಡೀತಾ ಇದೆಯಲ್ಲ, ಇದರಲ್ಲಿ ವಿಠಲ್ ಗೌಡ ಇವತ್ತು ಎಲ್ಲೂ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರನ್ನ ಸ್ವಲ್ಪ ದೂರ ಇಟ್ಟಿದ್ದಾರೆ. ಯಾಕಂದರೆ ಇದೊಂದು ಆಡಿಯೋ ಸ್ವಲ್ಪ ಎಫೆಕ್ಟ್ ಮಾಡಿತ್ತು. ಏನೇ ಆಡಿಯೋ, ವಿಠಲ್ ಗೌಡರು ಅವತ್ತು ಏನು ಹೇಳಿದ್ರು, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದ ಮೇಲೆ ವಿಠಲ್ ಗೌಡ ಅವರು ಏನು ಮಾತಾಡಿದರು ಅಂದರೆ, ಮಾವ ಸೌಜನ್ಯರ ಮಾವ, ಈ ಆಡಿಯೋ ಕೇಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲ್ ಗೌಡ್ರ ಹತ್ರ ನಾವು ಕೇಳಿದ್ವಿ, ಎಷ್ಟು ಖರ್ಚಾಗಿರುತ್ತೆ ಸರ್ ಈ ಹೋರಾಟಕ್ಕೆ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ರು 50 ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿ. ಏನೇನು ಖರ್ಚಾಗಿದೆ ಅಂತ ಹೇಳಿದ್ರೆ ಅವರೇ ಒಂದಿಷ್ಟು ಲೆಕ್ಕ ಕೊಟ್ರು. ಅದ್ರಲ್ಲಿ ಯಾರ್ಯಾರಿಗೆ ಎಷ್ಟು ಕೊಟ್ರು ಅನ್ನೋದನ್ನ ಪಕ್ಕ ಹೇಳಿಲ್ಲ. ನಮ್ಗೆ 1 ಕೋಟಿ ಮೇಲೆ ಖರ್ಚಾಗಿದೆ. ಸಿಬಿಐ ಅಲ್ಲಿ ಆಫೀಸರ್ಸ್ ಅದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು, ಲಾಯರ್ಗೆ ಒಂದು ಲಾಯರ್ 1.5 ಲಕ್ಷ ಬೇಕು. ಸಿಬಿಐ ಕಡೆಯಿಂದ ಲಾಯರ್ನು ಮಾತಾಡಿಸ್ಬೇಕು, ಅವರಿಗೂ ಏನಾದ್ರು ಕೊಡ್ಬೇಕಲ್ವಾ? ಅಲ್ವಾ? ಅದೆಲ್ಲ ಇರ್ತದೆ, ಅದನ್ನ ನಾವು ಈಗ ಮಾಡ್ಲಿಕ್ಕೆ ಹೇಳಿಕ್ಕೆ ಆಗ್ತದೆ. ಹೌದು. ಅದೆಲ್ಲ ತೀರ್ಪೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಬರ್ಬೇಕಿದ್ರೆ ಏನಾದ್ರು ಮಾತಾಡಿರ್ತೀರಿ. ಲಾಸ್ಟಿಗೆ ಸಿಬಿಐ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಗೆ ಒಳ್ಳೆ ನಿಮ್ ಫಾರ್ ಇದ್ರ ಲಾಸ್ಟಿಗೆ? ನಮ್ಗೆ ಅವರ ವಕೀಲ ನಿಮ್ಮ ಫಾರ್ ಮಾಡಿದ್ರ? ವಕೀಲರು ಮಾತ್ರ ಅಷ್ಟೇ ಮಾಡಿದ್ರಲ್ಲ. ಸಿಬಿಐ ಒಳ್ಳೆಯವರ ಅವರು ವಕೀಲರು? ಊರ್ನವ್ರೆ. ಹೌದಾ? ಹೌದು. ಸಿಬಿಐ ಊರ್ನವರೇ, ಇವರು ಸಂತೋಷ್ ಊರ್ನವರು ಅಲ್ಲಲ್ಲ. ಈಗ ಸಿಬಿಐ ಕಡೆಯಿಂದ ಒಬ್ಬ ವಕೀಲರು ಇರ್ತಾರಲ್ಲ, ಅದೇ ಟಿಪಿ ಅವರು ಸಪೋರ್ಟ್ ಮಾಡಿದ್ರ? ಮಾಡಿದಾರ. ಅವ್ರು ಮಾಡಿದಕ್ಕೋಸ್ಕರ ಒಂದು ಹೆಲ್ಪ್, ಈ ತರ ಒಂದು ರಿಪೋರ್ಟ್ ಬಂದು, ತೀರ್ಪು ಬಂತು. ಹೌದು. ಸೊ ಇದಿಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಇದೆ. ಇದಾದ ಮೇಲೆ ಇನ್ಫ್ಯಾಕ್ಟ್ ಸಂತೋಷ್ ರಾವ್ 8 ವರ್ಷ ಪಾಪ ಹತ್ತತ್ರ ಜೈಲಲ್ಲಿ ಕಳೆದು ಬಂದಿರ್ತಾರೆ. ಸೊ ಬಂದ ಮೇಲೆ ಇವರು ನನಗೆ 50 ಲಕ್ಷ ಪರಿಹಾರ ಬೇಕು ಅಂತ ಹೇಳಿ, ಅದಕ್ಕೂ ಡಾಕ್ಯುಮೆಂಟ್ಸ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ, ಮೊಬೈಲಲ್ಲಿದೆ. ಆ ಡಾಕ್ಯುಮೆಂಟ್ಸ್ಗಳನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ, ತೋರಿಸ್ತಾ ಹೋಗ್ತೀನಿ. 50 ಲಕ್ಷ ಬೇಕು ಅಂತ ಕೇಳುತ್ತೆ. ಕೋರ್ಟ್ ಅದನ್ನು ನಿರಾಕರಿಸುತ್ತೆ. ಸಾಕ್ಷಿಗಳ ಕೊರತೆಯಿಂದಾಗಿ ನಿರಪರಾಧಿ ಎಂದು ಪ್ರೂವ್ ಆಗಿದೆ, ಅಷ್ಟು ಬಿಟ್ಟರೆ
ಎಲ್ಲೂ ಸಹಿತ ತಪ್ಪೇ ಮಾಡಿಲ್ಲ ಅಂತ ಹೇಳಿಲ್ಲ. ಯೂಶ್ವಲಿ ಒಬ್ಬ ವ್ಯಕ್ತಿ ಈ ಥರದ ಯಾವುದೋ ಕೇಸ್ನಲ್ಲಿ, ಸುಳ್ಳು ಕೇಸ್ನಲ್ಲಿ ಸಿಗಾಕೊಂಡು ಸಮಸ್ಯೆ ಆದಾಗ ಅವನು ಕೋರ್ಟಿಗೆ ಹಿಂಗೆ ಅರ್ಜಿ ಹಾಕಿದಾಗ ಸರ್ಕಾರಕ್ಕೆ ಆದೇಶ ಮಾಡುತ್ತೆ ಕೋರ್ಟು. ಸೊ ಈ ಕೇಸ್ನಲ್ಲಿ ಆಗಿಲ್ಲ. ಮತ್ತು ಯಾಕೆ ನಾನು ಈ ಸಂತೋಷ್ ರಾವ್ ಮ್ಯಾಟ್ರಲ್ಲಿ ಅವನ ಆರ್ಗನ್ಗೆ ಸಮಸ್ಯೆ ಆಗಿತ್ತು, ಗಾಯ ಆಗಿತ್ತು ಅನ್ನೋದನ್ನ ಯಾಕೆ ಪದೇ ಪದೇ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ, ನಂತರ ಇನ್ನೊಂದು ಕಾಪಿ ಇದೆ ಇಲ್ಲಿ. ದಿಸ್ ಇಸ್ ಹೈಕೋರ್ಟ್ ಆಫ್ ಕರ್ನಾಟಕ ಎಟ್ ಬೆಂಗಳೂರು, ಡೇಟೆಡ್ 30th August 2024. ಇದು ಅವ್ರ ಫೈನಲ್ ವರ್ಡಿಕ್ಟ್ನಲ್ಲಿ ಇಲ್ಲೊಂದು ಪೇಜ್ ನಂಬರ್ 13ನಲ್ಲಿ ಶ್ರೀ ಪಿ ಪ್ರಸನ್ನ ಕುಮಾರ್ ಇನ್ ರಿಪ್ಲೈ ರೆಫರ್ಡ್ ಟು P12 the opinion of doctor and submitted that the accused was capable of performing sexual intercourse in spite of having phimosis, and presence of an injury on his penis shows that he might have indulged in forceful intercourse with a girl. ಅಂದರೆ ಅವನಿಗೆ ಫಿಮೋಸಿಸ್, ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲೇ ಸಾಧ್ಯವೇ ಇರಲಿಲ್ಲ. ನೋ, ರಾಂಗ್. ಡೋಂಟ್ ಗಿವ್ ರಾಂಗ್ ಇನ್ಫಾರ್ಮೇಶನ್. ಕೋರ್ಟ್ ಆರ್ಡರ್ನಲ್ಲಿದೆ, ಆತನಿಗೆ, ಸಂತೋಷ್ ರಾವ್ ಎಂಬ ಆತನಿಗೆ ಫಿಮೋಸಿಸ್ ಅನ್ನುವ ಕಾಯಿಲೆ ಇದ್ದರೂ ಸಹಿತ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿದೆ. ಆ್ಯಂಡ್ ಆತನ ಶಿಶ್ನದ ಮೇಲೆ ಆಗಿರುವ ಗಾಯ ಅವನು ಒತ್ತಾಯಪೂರ್ವಕವಾಗಿ ಯಾವುದೋ ಹುಡುಗಿಯ ಜೊತೆಯಲ್ಲಿ ಲೈಂಗಿಕ ಕ್ರಿಯೆಗೆ ಪ್ರಯತ್ನಿಸಿದ್ದಾನೆ ಎಂದು ತಿಳಿಸುತ್ತದೆ. ಕೊರತೆಯಾಗಿದ್ದು ಸಾಂದರ್ಭಿಕ ಸಾಕ್ಷಿಗಳದ್ದು, ಕೊರತೆಯಾಗಿದ್ದು ಸಾಕ್ಷಿಗಳು ಉಲ್ಟಾ ಹೊಡೆದಿತ್ತು, ಕೊರತೆಯಾಗಿದ್ದು ಸಾಕ್ಷಿಗಳು ಸಾಕ್ಷಿ ಹೇಳದಂತೆ ನೋಡಿಕೊಂಡಿತ್ತು. ಹೊಟ್ಟೆ ಉರಿಯಲ್ವೇನ್ರಿ? ಹೊಟ್ಟೆ ಉರಿಯಲ್ವಾ ಇದನ್ನೆಲ್ಲ ನೋಡಿದಾಗ? Witness 14, doctor is another doctor who examined the accused and certified that he was sexually potent. ಸೆಕ್ಶುವಲಿ ಸ್ಟ್ರಾಂಗ್ ಆಗಿದ್ದ ಅವನು ಆಗಾಗ ಮಾಸ್ಟರ್ಬೇಟ್ ಮಾಡ್ಕೋತಾ ಇದ್ದ. As the accused stated that he would show the place of commission of offense and produce the clothes worn by him at the time of commission of the offense. Witness 33 secured panchas and along with them and the accused, he went to the place of occurrence situated near Yoga Prakriti Chikitsalaya at Bannasanka in Dharmasthala and seized 3 shirts, 1 shawl, 1 lungi, 2 tulsi malas and cash of 3,820 rupees by drawing mahzar as P15. He thereafter seized a shirt, panche and underwear worn by the accused after conducting mahzar as per P16. Witness 15 was a witness to these 2 panchanamas, and his evidence also discloses that the accused himself showed the place of incident and his clothes. He identified the clothes seized by the police under 2 mahzars. Therefore, there is corroboration to the testimony of witness 33 from witness 15. ಯಾರ್ಯಾರು ಹೇಳ್ತಿದ್ರಲ್ಲ, ಈಗ ಪಂಚನಾಮೆ ಮಾಡ್ತಾರಲ್ಲ, ವಿಟ್ನೆಸ್ ಮಾಜರ್ ಮಾಡ್ತಾರಲ್ಲ, ಮಾಜರ್ ಮಾಡೋಕ್ಕೆ ಹೋದಾಗ ಈ ಮನುಷ್ಯ ಈ ಜಾಗದಲ್ಲೇ ಮಾಡಿದ್ದು ಅಂತ ತೋರಿಸಿದ. ಬಟ್ಟೆಗಳನ್ನು, ಆ ಜಾಗದಲ್ಲಿ ಸಿಕ್ಕ ಬಟ್ಟೆಗಳು, ಮಾಲೆಗಳು, 3,280 ರೂಪಾಯಿ ಕ್ಯಾಶು ಎಲ್ಲವನ್ನು ಪೊಲೀಸ್ನವ್ರು ಸೀಸ್ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಸಾಕ್ಷಿ ನಂಬರ್ 15 ಮತ್ತು ಸಾಕ್ಷಿ ನಂಬರ್ 33 ಸಾಕ್ಷಿಯಾಗಿ ಬರೆಸ್ಕೊಂಡಿದ್ದಾರೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಯಾವುದೇ ಸಾಕ್ಷಿಗಳನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಡಬೇಕಾದ್ರೆ ನನ್ನ ಸಮಕ್ಷಮದಲ್ಲಿ ಅಂತ ಹೇಳಿ ಸಾಕ್ಷಿಯನ್ನು ಹೇಳ್ತಾ ಹೋಗ್ತಾರೆ, ಸಾಕ್ಷಿಯನ್ನು ಬರ್ಕೊಳ್ತಾ ಹೋಗ್ತಾರೆ. ಯಾವ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರು ನನ್ನ ಸಮಕ್ಷಮದಲ್ಲಿ ಈ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಅಂತ. ಇವ್ರು ಹಿಲ್ ಸ್ಟೇಷನ್ ಕೊಟ್ಟ ಹೇಳಿಕೆಯನ್ನು ಕೋರ್ಟಿಗೆ ಬಂದಾಗ ಹೇಳಿಲ್ಲ ಅಂತಂದರೆ ಕೇಸ್ ಬಿದ್ದೋಯ್ತು. ಮೊದಲ 1 ವರ್ಷದವರೆಗೆ ನೇರ ಎಲ್ಲರೂ ವಿಟ್ನೆಸ್ ಆಗಿದ್ದವರು ತದನಂತರ ಹಂತ ಹಂತವಾಗಿ ಸಾಕ್ಷಿಗಳ ಕೊರತೆ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಯಾವುದು ನಾನು ಸೃಷ್ಟಿ ಮಾಡಿರೋದಲ್ಲ, ಇದರಲ್ಲಿ ಯಾವುದು ನಾನು ಸೃಷ್ಟಿ ಮಾಡಿರೋದಲ್ಲ, ಪ್ರತಿಯೊಂದು ಸಹಿತ ಇದರಲ್ಲಿರೋದು. The prosecution examined a professor at NIMHANS as witness 17. His evidence shows that the accused was admitted as inpatient at NIMHANS for a month.
He was in the team of Dr. C.R. Chandrasekhar himself, and Dr. C.R. Chandrasekhar examined the accused. His evidence is that both of them did not find the accused suffering from any mental disorder. ಡಾಕ್ಟರ್ಗಳ ನಿಮಾನ್ಸ್ ಡಾಕ್ಟರ್ ಚಂದ್ರಶೇಖರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅವನಿಗೆ ಯಾವ ಮಾನಸಿಕ ರೋಗವೂ ಇರಲಿಲ್ಲ ಅಂತ. ಇಲ್ಲಿ ಕೂತ್ಕೊಂಡು ವಿಡಿಯೋದಲ್ಲಿ ಅವನೊಬ್ಬ ಮಾನಸಿಕ ರೋಗಿಯನ್ನು ಕರೆದುಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಸುಳ್ಳು ರೀ ನಿಮ್ಗೆ ಹೇಳಿದ್ದು, ಎಲ್ಲ ಸುಳ್ಳು ನಿಮ್ಗೆ ಹೇಳಿದ್ದು. ತಿಳ್ಕೊಳ್ಳಿ ತಲೆಯಲ್ಲಿ ಸ್ವಲ್ಪ, ಮಬ್ಬಾಗಬೇಡಿ. ನನಗೆ ನೀವು ಹಿಂಗೆ ಆಗಿರೋದಕ್ಕೆ ಹೊಟ್ಟೆ ಉರಿತಾ ಇದೆ. ಸತ್ಯ ತಗೊಳಕ್ಕೆ ರೆಡಿ ಇಲ್ವಲ್ಲ ನೀವು. ಆ್ಯಂಡ್ ಯಾವಾಗಲೇ ಕೇಳಿದ್ರು ಫೋರ್ಸ್ಫುಲಿ ಈ ಕೇಸನ್ನು ರೀಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಒಪ್ಪಲ್ಲ ಯಾಕೆ, ಅಂದರೆ ಮನಸ್ಸು ಬರಲ್ಲ ಯಾಕೆ. ನಾನು ನಿಮಗೊಂದು ವಿಷಯ ಹೇಳ್ತೀನಿ, ಇನ್ನೊಂದು ಬ್ಯೂಟಿಫುಲ್ ಇದೆ. ನಾನು ಅದ್ರದ್ದು ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೆಲವು ರಿಟ್ ಅರ್ಜಿಗಳು ಹೋಗ್ತವೆ. ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಆಗುತ್ತೋ ಅವಾಗ ಕೆಲವು ರಿಟ್ ಅರ್ಜಿಗಳು ಕೋರ್ಟ್ಗೆ ಹೋಗ್ತವೆ. ಒಂದು ರಿಟ್ ಅರ್ಜಿ, ಒಂದು ಹಿಂದೂ ಸಂಘಟನೆ, ಮಂಗಳೂರಿನ ಸಂಘಟನೆ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ. ಇದು PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಂದರೆ ಇದು ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಪ್ರತಿಭಟನೆ, ಇಲ್ಲಿ ಜಗಳ, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾ ಇದ್ದಾರೆ. ದಯವಿಟ್ಟು PIL ಅಂಡರಲ್ಲಿ ಇದನ್ನು ರೀಇನ್ವೆಸ್ಟಿಗೇಟ್ ಮಾಡಿ ಅಂತೇಳಿ ಒಂದು ರಿಟ್ ಅರ್ಜಿ ಹಾಕ್ತಾರೆ. ಅಟ್ ದ ಸೇಮ್ ಟೈಮ್ CBIನವರು ಒಂದು ರಿಟ್ ಹಾಕ್ತಾರೆ. ಈ ಕೇಸ್ನಲ್ಲಿ ಸಂತೋಷ್ ರಾವೇ ಅಪರಾಧಿ ಅನ್ನೋದಕ್ಕೆ ನಮ್ಮ ಹತ್ರ ಸ್ಪಷ್ಟ ಸಾಕ್ಷಿಗಳಿದ್ದಾವೆ, ದಯವಿಟ್ಟು ಈ ಕೇಸನ್ನು ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ CBI ಹಾಕ್ತಾರೆ. ಎರಡೂ ಅರ್ಜಿಗಳನ್ನು ಇಟ್ಕೊಂಡು ಕೋರ್ಟ್ಸ್ ನೇರವಾಗಿ ಹೇಳುತ್ತೆ, ನೋ, ಹಾಕಕ್ಕೆ ಬರಲ್ಲ ನೀವು PIL, ಯಾಕಂದರೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ. ಅವರ ತಂದೆ ಅಥವಾ ಅವರ ತಾಯಿ ಬಂದು ಕೇಸ್ ಹಾಕಿದರೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿಯ ತನಕ ರೀಇನ್ವೆಸ್ಟಿಗೇಷನ್ಗೆ ಅವರ ಫ್ಯಾಮಿಲಿ ಕೈ ಹಾಕಲ್ಲ. ಯಾರೋ ಒಂದು ಸಂಘಟನೆ ಹಾಕುತ್ತೆ, ಈ ಕಡೆಯಿಂದ CBI ಹಾಕುತ್ತೆ. ಬಟ್ ಈ ಕೇಸಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ರೀಇನ್ವೆಸ್ಟಿಗೇಷನ್ಗೆ ಯಾವುದೇ ಹೋರಾಟಗಾರರು ಹಾಕಕ್ಕೆ ಹೇಳಲ್ಲ. ಅವ್ರ ಜೊತೆಲಿ ಲಾಯರ್ಗಳು ಹಾಕಕ್ಕೆ ಹೇಳಲ್ಲ. ಅವ್ರ ಫ್ಯಾಮಿಲಿಯವರು ಸಹಿತ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ. ಆಮೇಲೆ ಕ್ಲಿಯರ್ಲಿ ಕೋರ್ಟ್ ಮೆನ್ಷನ್ ಮಾಡಿರುತ್ತೆ ಏನಂತ, ಅಲ್ಲಿ ಲಾಸ್ಟಲ್ಲಿ ಆರ್ಡ್ರಲ್ಲಿ ಇದೆ, ದ ಬೇಲ್ ಬಾಂಡ್ ಆಫ್ ದ ಅಕ್ಯೂಸ್ಡ್ ಆ್ಯಂಡ್ ದಟ್ ಆಫ್ ಹಿಸ್ ಶ್ಯೂರಿಟಿ ಶಾಲ್ ಕಂಟಿನ್ಯೂ ಫಾರ್ ಪೀರಿಯಡ್ ಆಫ್ 6 months in terms of CRPC to ensure his appearance before the higher court in case of any appeal or revision ಅಂತ. ಅಂದರೆ ಕೋರ್ಟ್ ಹೇಳುತ್ತೆ, ಅಂದರೆ ನಿಮ್ಗೆ ಅಪೀಲ್ ಮಾಡಬೇಕು ಅಂತಿದ್ರೆ, ರಿವಿಷನ್ ಮಾಡಬೇಕು ಅಂತಿದ್ರೆ ಏನೇನು ಅಂದರೆ ಅದಕ್ಕೆ ಪ್ರೋಸೆಸ್ಗಳಿದ್ದಾವೆ. ಯಾರಾದರೂ ಒಂದು ಐಡಿಯಾ ಕೊಡ್ಬೋದಿತ್ತು ಹೊರಗಡೆ ಬಂದ ತಕ್ಷಣ. ಇಲ್ಲ, ರೀಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹಾಕಿ, ಇನ್ವೆಸ್ಟಿಗೇಟ್ ಮತ್ತೆ ಮಾಡಿಸಿ. ಕೋರ್ಟ್ ನೇರ ಹೇಳುತ್ತೆ, ನೀವು PIL ಹಾಕ್ಕೊಂಡು ಬಂದರೆ ಇನ್ವೆಸ್ಟಿಗೇಷನ್ ಕೇಳಕ್ಕೆ ಬರಲ್ಲ. ಅವರು CBIನವರು ಸಾಕ್ಷಿಗಳನ್ನ ಕೊರತೆ ಮಾಡಿಬಿಟ್ಟು ಇವಾಗ ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಕ್ಕೆ ಬರಲ್ಲ, ರೀಇನ್ವೆಸ್ಟಿಗೇಟ್ ಮಾಡಲ್ಲ ಅಂತ ಕೋರ್ಟ್ ಹೇಳುತ್ತೆ. ಕೋರ್ಟ್ ಅದಾದಮೇಲೆ ಇವ್ರ ತಂದೆ ಮತ್ತೆ ಹಾಕ್ತಾರೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಸೌಜನ್ಯ ಅವ್ರ ತಂದೆ ರೀಇನ್ವೆಸ್ಟಿಗೇಷನ್ಗೆ ಹಾಕಿದಾಗಲೂ ಸಹಿತ ಕೋರ್ಟ್ ನೇರ ನಿರಾಕರಿಸುತ್ತೆ. ನೋ, ನಾಟ್ ಪಾಸಿಬಲ್, ಆಗಲ್ಲ ಅಂತ. ಹೀಗಾದಾಗ ಮುಂದೇನು ಮಾಡಬೇಕು ಹೇಳಿ? ಹೀಗಾದಾಗ ಪ್ರತಿಭಟಿಸಿದರೆ ನ್ಯಾಯ ಸಿಗುತ್ತಾ? ಮುಂದಿನ ಹಂತವೇ ಸುಪ್ರೀಂ ಕೋರ್ಟಿಗೆ ಹೋಗೋದು. ಎಲ್ಲಿಯ ತನಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿಲ್ಲ, ಬರಲಿ ರೀಇನ್ವೆಸ್ಟಿಗೇಷನ್ ಆಗಲಿ ಸಾಕ್ಷಿ ಕೊಡ್ತೀವಿ. ನೋ, ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಬೇಕಾದರೂ ಕೊಟ್ಟು ಕೋರ್ಟಿಗೆ ಮನವರಿಕೆ ಮಾಡಿಸಿ, ಈ ಕೇಸ್ನಲ್ಲಿ ಇನ್ನೂ ಸಾಕ್ಷಿಗಳಿದ್ದಾವೆ, ಇನ್ನೂ ಶಕ್ತಿ ಇದೆ, ಇದು ಇನ್ನೂ ಜೀವಂತವಾಗಿದೆ, ಕೇಸ್ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ರೆ ಕೋರ್ಟ್ ಮಾಡುತ್ತೆ. ನಿಮಗೆ ಎಲ್ಲ ಅಧಿಕಾರ ಈ ಸಂವಿಧಾನ ಕೊಟ್ಟಿದೆ. ಸಾಕ್ಷಿಗಳನ್ನು ಜೇಬಲ್ಲಿ ಇಟ್ಕೊಂಡ್ರೆ, ಮನೆಯ ಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರೆ, ಮೊಬೈಲ್ನ ಒಳಗಡೆ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ರೀಇನ್ವೆಸ್ಟಿಗೇಷನ್ಗೆ ಈಗ 2 ಅರ್ಜಿ ಪ್ಲಸ್ ಇವ್ರು ಕೊಟ್ಟರು ಅರ್ಜಿ 3 ರಿಜೆಕ್ಟ್ ಆಗಿದೆ ಅಂತಂದರೆ ನೆಕ್ಸ್ಟ್ ಪ್ರಬಲ ಸಾಕ್ಷಿಗಳನ್ನು ಇಟ್ಕೊಂಡು ಕೋರ್ಟಿಗೆ ಕೊಟ್ಟೇ ರೀಇನ್ವೆಸ್ಟಿಗೇಟ್ನ ಆರ್ಡರ್ ತಗೋಬೇಕು. ಸಾಕ್ಷಿಗಳನ್ನು ಕೊಡೋದಿಲ್ಲ, ರೀಇನ್ವೆಸ್ಟಿಗೇಷನ್ ರಿಕ್ವೆಸ್ಟ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಸಾಕ್ಷಿಗಳು ಇದನ್ನೆಲ್ಲ ಇಷ್ಟೂ ಹೊರತುಪಡಿಸಿ ಬೇರೆ ಏನಾದರೂ ಸಾಕ್ಷಿಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಧರ್ಮಸ್ಥಳ ಅಲ್ಲ, ಯಾವನೇ ಆಗಿರಲಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದರೆ ನಾನು ಹೇಳ್ತೀನಲ್ಲ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಕಮ್ ದೇರ್ ಆ್ಯಂಡ್ ಸ್ಟ್ಯಾಂಡ್ ಶೌಟ್ ಅಗೇನ್ಸ್ಟ್ ದಟ್. ನಾನು ಹೇಳ್ತೀನಿ, ಐ ಆಮ್ ದ ಫಸ್ಟ್ ಪರ್ಸನ್. ನಾನೇ ಬಂದು ಕೂಗಾಡಿ ಕಿರ್ಚಾಡಿ ಗಲಾಟೆ ಮಾಡಿ ನ್ಯಾಯ ಸಿಗೋ ತನಕ ಬಿಡಲ್ಲ ಅಂತೇಳಿ ಕೊಳ್ಪಟ್ಟಿ ಹಿಡಿತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಬಟ್ ನ್ಯಾಯಯುತ ಹೋರಾಟ ಮಾಡುವ ಬದಲು ಆಕೆಯ ಹೆಸರನ್ನು ಬಳಸಿಕೊಂಡು, ಆಕೆಯ ಹೆಸರನ್ನು ಇಟ್ಕೊಂಡು
ತುಂಬ 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 ಡೈವರ್ಷನ್ಸ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಎಲ್ಲರೂ ಏನಾಗಿದೆ ಅಂತ ಹೇಳ್ತಾರೆ, ಏನಾಗಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ ಇಲ್ಲಿ ತನಕ? ಜನ ನೀವೇ ಕೇಳಿ, ನೀವೇ ಕಮೆಂಟ್ ಮಾಡಿ. ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಇವರು? ನ್ಯಾಯ ಬೇಕು ತಾನೆ? ರೀಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ಒಪ್ಪಿಲ್ಲ ತಾನೆ? ಇವ್ರ ಹತ್ರ ಸಾಕ್ಷಿಗಳಿದೆ ತಾನೆ? ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಇಲ್ಲ. ಇದು ನಮ್ಮ ಕಾನ್ಫಿಡೆನ್ಷಿಯಲಿಟಿ ಪರ್ಪಸ್ಗೋಸ್ಕರ ಕೇಳ್ತಾ ಇದ್ದೀವಿ. ಈ ಲಕೋಟೆಯನ್ನು, ಇದರಲ್ಲಿ ಸಾಕ್ಷಿಗಳಿದೆ, ನ್ಯಾಯಾಧೀಶ ನೀವು ಮಾತ್ರ ನೋಡಿ, ನೀವು ಮಾತ್ರ ಇದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಸರಿ ಹೌದು ಇದು ವರ್ಕ್ ಆಗುತ್ತೆ ಅನ್ನಂಗಿದ್ರೆ ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಡಿ ಅಂತ ಕೇಳೋದು ಬಿಟ್ಟು ಬರೀ ಪ್ರತಿಭಟನೆ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ಚಾಟ, ಇಟ್ ನೆವರ್ ವರ್ಕ್ಸ್ ಲೈಕ್ ದ್ಯಾಟ್. ನಾನು ಹೇಳ್ತೀನಿ ಕೇಳಿ, ನಂಗೆ ತಲೆ ಕೆಟ್ಟಿಲ್ಲ ಸುಮ್ಮನೆ ಕೂತ್ಕೊಂಡು ಯಾರ್ಯಾರನೋ ಲಾಯರ್ಗಳನ್ನು ಭೇಟಿ ಮಾಡಿ ಹುಡುಕಿ ಸಿಕ್ಕಿ. ಯಾಕಂದರೆ ಒಂದು ವಿಷಯಕ್ಕೆ ನಾನು ಬಂದಿದ್ದೀನಿ ಅಂತಂದರೆ ಅಲ್ಲಿ ನನ್ನ ಇಮೇಜ್ನ ನಾನು ಸರಿಯಾಗಿ ಇಟ್ಕೊಂಡೇ ಹೋಗಬೇಕು. 3-4 ದಿನ ಏನೇನು ಮಾತಾಡಿದಿರಿ, ಏನೇನು ಹೇಳಿದಿರಿ ಎಲ್ಲ ಕೇಳಿಸ್ಕೊಂಡಿದ್ದೀನಿ ನಾನು. ಈಗಲೂ ಮಾತಾಡಿ ನನಗೆ ಬೇಜಾರಿಲ್ಲ. ಬಟ್ ನಾನು ಹೇಳ್ತೀನಿ, ಆ ಹೆಣ್ಮಗಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಏನು ಬೇಕಾದರೂ ಮಾಡೋಣ. ಆದರೆ ಅನವಶ್ಯಕವಾಗಿ ಇದು ಇನ್ಯಾರದ್ದೋ ಲಾಭಕ್ಕೋಸ್ಕರ ಧರ್ಮಸ್ಥಳವನ್ನು ಮುಳುಗಿಸ್ಬೇಕು ಅಂತಾನೋ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಾನೋ, ಒಂದು ಪುಣ್ಯಕ್ಷೇತ್ರ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕೋ, ಅದಕ್ಕೆ ಯಾವುದೋ ರಾಜಕೀಯ ಲಾಭಕ್ಕೋ, ಅಥವಾ ಅದನ್ನು ಹೇಗಾದರೂ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವ ಕಾರಣಕ್ಕೋ, ಈ ಥರದ ಕಾರಣಗಳನ್ನ ಇಟ್ಕೊಂಡು ಧರ್ಮಸ್ಥಳವನ್ನು ಪದೇ ಪದೇ ಟಾರ್ಗೆಟ್ ಮಾಡೋದಿದೆಯಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋದಕ್ಕೆ ಇವತ್ತು ಆ ಹೆಣ್ಣು ಮಗಳ ಪರವಾಗಿ ಧ್ವನಿಯಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ಕಾರಣಕ್ಕೆ ಏನು ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ಯೋಚನೆ ಮಾಡಿ ಒಂದಿಷ್ಟು ದೊಡ್ಡವ್ರನ್ನ, ತಿಳಿದವ್ರನ್ನ, ನ್ಯಾಯಾಲಯ ಗೊತ್ತಿದ್ದವ್ರನ್ನ ಅರ್ಥ ಮಾಡಿಸ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ನಿಮ್ಮ ಎದುರುಗಡೆ ಬಂದು ನಾನು ಕೂತಿದ್ದೀನಿ. ಇಲ್ಲ ಜನಗಳೇ, ನಾನು ಹೇಳ್ತೀನಿ ಕೇಳಿ, ಆ ಹೆಣ್ಣು ಮಗುಗೆ ಅನ್ಯಾಯ ಆಗ್ತಾ ಇದೆ ಕಣ್ರು. ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾರೂ ಕೆಲಸ ಮಾಡ್ತಿಲ್ಲ, ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಸಾಕ್ಷಿಗಳು ಪುಟಗಟ್ಟಲೇ ಇದೆ. ರೀಇನ್ವೆಸ್ಟಿಗೇಷನ್ ಆದರೆ ನಿಜವಾಗ್ಲೂ ಆ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ, ಆ ಹೆಣ್ಮಗು ಬದುಕುತ್ತೆ, ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಹೊಟ್ಟೆ ಉರ್ಕೊಂಡು ಹೇಳ್ತೀನಿ, ಇವತ್ತು ಇದೇ ಸೌಜನ್ಯ ಮತ್ತೆ ಎದ್ದು ಬಂದು ನನ್ನನ್ನು ಅತ್ಯಾಚಾರ ಮಾಡಿದ್ದು, ಕೊಲೆ ಮಾಡಿದ್ದು ಅವರಲ್ಲ 3 ಜನ ಅಂತ ಹೇಳಿದ್ರೆ ಇವತ್ತು ಈ ಹೋರಾಟಗಾರರು ಒಪ್ಪಲ್ಲ. ಸೌಜನ್ಯನ ಒಪ್ಪಲ್ಲ. ಅವರು ಅಲ್ಲಿಗೆ ಬಂದಿದೆ ಪರಿಸ್ಥಿತಿ. ಎಷ್ಟು ಜನರನ್ನು ನಂಬಿಸೋದು? ಅವನು ಮಾನಸಿಕ ರೋಗಿ, ಅವನಿಗೆ ಲೈಂಗಿಕ ಕ್ರಿಯೆ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ. ನಿಮ್ಗೆ ನೆನಪಿರಲಿ, ಡಾಕ್ಟರ್ ರಶ್ಮಿ ಅವ್ರು ಕೊಟ್ಟರು ರಿಪೋರ್ಟಲ್ಲಿ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಪಾಪ ಆಕೆಯ ಗುಪ್ತಾಂಗಕ್ಕೆ ಒಬ್ಬ ಪುರುಷನ ಗುಪ್ತಾಂಗ ಹೋಗಿಲ್ಲ, ಅಲ್ಲಿ 2 ಫಿಂಗರ್ ಪೆನೆಟ್ರೇಷನ್ ಅಂದರೆ 2 ಫಿಂಗರ್ ಯೂಸ್ ಮಾಡಿದ್ದಾರೆ, ಬೆರಳುಗಳನ್ನು ಹಾಕಿ ಅವಳನ್ನ ಹಿಂಸೆ ಕೊಟ್ಟಿದ್ದಾರೆ ಅಂತ. ನನಗದೇ ನಾನು ಹೇಳ್ತೀನಲ್ಲ, ನಮ್ಗೆ ಕೆಲವೊಂದು ಸಲ ಹೆಂಗೆ ಅನಿಸ್ಬಿಡುತ್ತೆ ಅಂತಂದರೆ, ನೋಡಿ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಆದಮೇಲೆ ಯಾಕಾಗಿಲ್ಲ? ಯಾಕೆ? ಸಾಕ್ಷಿಗಳ ಕೊರತೆ. ಯಾರು ಆರಂಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಬಂದು ಸಾಕ್ಷಿಯನ್ನು ನುಡಿದಿದ್ರೋ, ಯಾರು ಆರಂಭದಲ್ಲಿ ನೋಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳಿದ್ರೋ, ಅವರು ಕೋರ್ಟ್ನಲ್ಲಿ ಉಲ್ಟಾ ಹೊಡೆದ್ರು, ಕೋರ್ಟಲ್ಲಿ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ನಿಮಗೆ ನೆನಪಿರಲಿ, ಈ ಮನುಷ್ಯ ಶೃಂಗೇರಿಯಿಂದ ಬಂದು ಆ ಬಾಹುಬಲಿ ಬೆಟ್ಟದಲ್ಲಿದ್ರಲ್ಲ, ಆ ಬಾಹುಬಲಿ ಬೆಟ್ಟ ಇದೆಯಲ್ಲ, ಬೆಟ್ಟದಿಂದ ಪಂಗಳ ಊರಿದೆಯಲ್ಲ, ಏನು ನನ್ನ ಪ್ರಕಾರ ಒಂದು ಜಾರ್ನಲ್ಲಿ ಒಂದು 500-600 ಮೀಟರ್ ಇರ್ಬೋದೇನೋ, ಅಂದರೆ ಹಿಂದೆ, ಆ ಬೆಟ್ಟದ ಹಿಂದೆ ಬರುತ್ತೆ ಊರು. ಅಲ್ಲಿ ಬಿಡಿ, ನನಗೆ ಅದೇ ಹೇಳ್ತಾ ಇರೋದು. ನಮಗೆ ಹೆಂಗೆ ಅಂತಂದರೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸಾಕ್ಷಿಗಳು ಬೇಕು. ನಾನು ಹೇಳ್ತಾ ಇರೋದು, ಪಾಪ ಆ ಮನುಷ್ಯ ಅಪ್ಪಿ ಅವತ್ತು US ಅಲ್ಲಿ ಇಲ್ಲ, ಅಪ್ಪಿ ಧರ್ಮಸ್ಥಳದಲ್ಲಿ ಇದ್ದುಬಿಟ್ಟಿದ್ರೆ ಅವತ್ತು ನಿಶ್ಚಲ್ ಜೈನ್ ಅವತ್ತು ಅಪ್ಪಿ ಬೈ ಮಿಸ್ಟೇಕ್ ಇದ್ದಿದ್ರೆ, ನಿಮಗೆ ಗೊತ್ತು, ಎಲ್ಲರೂ ಹೇಳ್ತೀರ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇದೆ ಅವ್ರ ಹತ್ರ, ಹಂಗಿದೆ ಹಿಂಗಿದೆ ಅಂತ. ಕೋಟ್ಯಾಂತರ ರೂಪಾಯಿ ಇರೋ ಮನುಷ್ಯ, ಅಮೆರಿಕಾದಲ್ಲಿ ಓದ್ತಾ ಇರೋ ಮನುಷ್ಯ, ಯಾಕೆ ಬಂದು ಧರ್ಮಸ್ಥಳದಲ್ಲಿ ಈ ತರಹದ ನೀಚ ಕೆಲಸವನ್ನು ಮಾಡಿ ಅನ್ನೋ ಒಂದ್ಸಲಿ ಯೋಚನೆ ಮಾಡಿ. ಕೋರ್ಟು ಆ 3 ಜನರನ್ನು, ಧೀರಜ್ ಜೈನ್ ಇರ್ಬೋದು, ಮಲ್ಲಿಕ್ ಜೈನ್ ಇರ್ಬೋದು, ಉದಯ್ ಜೈನ್ ಇರ್ಬೋದು, ಅವ್ರ 3 ಜನರನ್ನು ನಿಮ್ಮನ್ನು ಅಕ್ವಿಟ್ ಮಾಡಿದ್ದೀನಿ ಎಂದಾಗ ಅದು ಅನ್ಯಾಯ. ಸಂತೋಷ್ ರಾವ್ ಅಕ್ವಿಟ್ ಮಾಡಿದ್ದೀವಿ ಅಂದ ತಕ್ಷಣ ಅದು ನ್ಯಾಯಕ್ಕೆ ಸಿಕ್ಕ ಜಯ. ಒಂದು ಹೆಣ್ಣು ಮಗಳ ಅತ್ಯಾಚಾರವಾಗಿದೆ, ಕೊಲೆಯಾಗಿದೆ, ಆ ಹೆಣ್ಣು ಮಕ್ಕಳ ಹೋರಾಟಕ್ಕೆ 10 ವರ್ಷಗಳ ಕಾಲ ಟ್ರಯಲ್ ನಡೆದಿದೆ. ಅದರಲ್ಲಿ ಯಾರು ಆರೋಪಿ ಅಂತ ಸಿಕ್ಕಿದ್ನೋ ಅವನು ನಿರಪರಾಧಿ ಅಂತ ಪ್ರೂವ್ ಆದಾಗ ನಿಜವಾಗಿಯೂ
ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿದ್ರಲ್ಲ, ಅವ್ರಿಗೆ ಬೇಸರ ಆಗಬೇಕಲ್ವಾ? ಆ ಕುಟುಂಬಕ್ಕೆ ಬೇಜಾರಾಗಬೇಕಲ್ವಾ? ಹೊಟ್ಟೆ ಉರಿಬೇಕಲ್ವಾ? ಅಯ್ಯಯ್ಯೋ ನ್ಯಾಯ ಸಿಗಲಿಲ್ವೇ? ಯಾವ ಕೋರ್ಟ್ ಅವರು 3 ಜನ ಏನೂ ಮಾಡಿಲ್ಲ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಕ್ಲೀನ್ ಚಿಟ್ ಕೊಟ್ಟು ನೀವು ಈ ಕೇಸಿಗೆ ಇನ್ನು ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸಿದ ಮೇಲೆ CBIನ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕಾಗತ್ತೇನ್ರಿ? ಓಕೆ, ಯೋಗೀಶ್ ನಾಯಕ್ ಅವ್ರ ಮೇಲೆ ನೀವು ಹೊರಿಸ್ತೀರಿ, ಅವ್ರು ಯಾರ್ದೋ ಮೇಲೆ ಹೊರಿಸ್ತೀರಿ. ನಾನು ಹೇಳೋದು, ನಿಜವಾಗಿಯೂ ವೀರೇಂದ್ರ ಹೆಗ್ಡೆ ಅವರು ಅಷ್ಟು ಇನ್ಫ್ಲೂಯೆನ್ಷಿಯಲ್ ಇದ್ದಿದ್ರೆ, CBI ಹ್ಯಾಂಡಲ್ ಮಾಡುವಷ್ಟು ಇದ್ದಿದ್ರೆ ಸಾಕ್ಷಿಗಳ ಕೊರತೆ ಆಗಕ್ಕೆ ಯಾಕೆ ಬಿಡ್ತಾ ಇದ್ರು? ಹಠಕ್ಕೆ ಬಿದ್ದು ಇಲ್ಲ ಇದನ್ನು ಪ್ರೂವ್ ಹೆಂಗಾದರೂ ಮಾಡಿ ಸಂತೋಷ್ ರಾವ್ನೇ ಪ್ರೂವ್ ಮಾಡಬೇಕು ಅಂತ ಹೇಳಿ ಅವ್ರ ಇನ್ಫ್ಲೂಯೆನ್ಸ್ ಬಳಸಿ ಅವನನ್ನು ಫಿಟ್ ಮಾಡ್ಬೋದಿತ್ತಲ್ರಿ. ಈ ಆ್ಯಂಗಲಲ್ಲಿ ಯೋಚನೆ ಮಾಡಿ. ಆಮೇಲೆ ನಾನು ಹೇಳೋದು, ಅದೇ ಫ್ಯಾಮಿಲಿ ಹೇಳುತ್ತೆ ನಮಗೆ ಧರ್ಮಸ್ಥಳದ ಸಪೋರ್ಟ್ ಇದೆ ಅಂತ, ಅದೇ ಫ್ಯಾಮಿಲಿ ಹೇಳುತ್ತೆ. ಸ್ವಲ್ಪ ದಿನಕ್ಕೆ ಅವರೇ ಡೈವರ್ಟ್ ಆಗ್ತಾರೆ. 1 ವರ್ಷದವರೆಗೆ ಯಾರ ಹೆಸರನ್ನು ಅವ್ರು ಹೇಳೋದೇ ಇಲ್ಲ. 1 ವರ್ಷ ಆದಮೇಲೆ ಹೆಂಗೆ ಬಂತು? 1 ವರ್ಷ ಆದಮೇಲೆ ಹೆಂಗೆ ಯೋಚನೆಗಳು ಬಂತಿವೆಲ್ಲ? ಯಾರು ಐಡಿಯಾ ಕೊಟ್ಟರು? ಯಾರ ತಲೆಗೆ ತುಂಬಿದ್ರು? ನಾನು ಹೇಳ್ತೀನಲ್ಲ, ಇಲ್ಲಿ ಇಟ್ಸ್ ವೆರಿ 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 ಡೀಪ್ 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 ಪ್ರಾಪಗಂಡಾಗಳಿದೆ. ಇಲ್ಲಿ ಅಜೆಂಡಾನೇ ಬೇರೆ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಜನಗಳೇ, ನನಗಿಷ್ಟೆಲ್ಲ ಮಾಡಬೇಕು ಅಂತಿಲ್ಲ. ನೀವೇನಾದರೂ ಅರ್ಥ ಮಾಡ್ಕೊಳ್ಳಿ. ನಾನು ಆ ಕ್ಷೇತ್ರಕ್ಕೆ ಇವತ್ತಲ್ಲ, ನನ್ನ ತಂದೆ ತಾಯಿಯ ಮದುವೆ ವೆಡ್ಡಿಂಗ್ ಕಾರ್ಡ್ನ ಫ್ರೇಮ್ ಸಹಿತ ಇವತ್ತಿಗೂ ನಮ್ಮ ಅಜ್ಜಿ ಮನೇಲಿದೆ. ಸೊ ನಾವು ಅಲ್ಲಿಂದ ಆ ದೇವಸ್ಥಾನವನ್ನು ನಂಬ್ಕೊಂಡ್ಬಂದಿರೋರು. ನನಗೆ ಬೇರೆ ಏನೂ ಗೊತ್ತಿಲ್ಲ ಸ್ವಾಮಿ. ಅದೊಂದು ನನ್ನ ದೇವಾಲಯ, ನನ್ನ ಶಕ್ತಿ ಕೇಂದ್ರ, ನನ್ನ ದೈವ ಅದು. ಸೊ ಏಕಾಏಕಿ ನಾನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗುವಿನ ಹೆಸರಿಟ್ಕೊಂಡು ಆಕೆಗೂ ನ್ಯಾಯ ಸಿಗದೆ ಇರೋ ಥರ ಮಾಡಿ ಇನ್ಯಾರಿಗೋ ಅನ್ಯಾಯ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಅದು ತಪ್ಪು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಲೀಗಲಿ ಇಲ್ಲಿಯ ತನಕ ಧರ್ಮಸ್ಥಳವನ್ನು ಯಾರೂ ಯಾಕೆ ಟಚ್ ಮಾಡೋಕ್ಕಾಗಿಲ್ಲ ಅಂದರೆ, ದೇ ಆರ್ ಲೀಗಲಿ ಪರ್ಫೆಕ್ಟ್, 100% ಕರೆಕ್ಟ್ ಆಗಿದ್ದಾರೆ. ಎಲ್ಲ ಸೃಷ್ಟಿಗಳು ಜನ ನಂಬ್ತಾರೆ ಅಂತ ಹೇಳಿ ಎಲ್ಲವನ್ನು ಸೃಷ್ಟಿ ಮಾಡಿ ಹೇಳಿದ್ರೆ ಈ ದಾಖಲೆಗಳು ಯಾಕೆ ಸುಳ್ಳು ಹೇಳ್ತಾವೇಳಿ? ನಾನು ಹೇಳ್ತೀನಿ ಕೇಳಿ, ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಆಸೆ, ನನ್ನ ಉದ್ದೇಶವೂ ಒಂದೇ, ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕ್ರಿ. 13 ವರ್ಷ ಆಯಿತು, ಯಾರು ಮಾಡಿದ್ದು ಅಂತಲೇ ಗೊತ್ತಿಲ್ಲ ಅಂತಂದ್ರೆ ಆ ಫ್ಯಾಮಿಲಿಗೆ ಹೊಟ್ಟೆ ಉರಿ ಅಲ್ವೇನ್ರಿ? ನಮಗೆ ಹೊಟ್ಟೆ ಉರಿ ಅಲ್ವೇನ್ರಿ? ನನ್ನ ಮನೆಯಲ್ಲಿ ನಿನ್ನ ತಂಗಿಗಾಗಿದ್ದರೆ, ನಿನ್ನ ತಾಯಿಗಾಗಿದ್ದರೆ, ಆಕೆ ನನ್ನ ತಂಗಿನೇ. ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಅವಳಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ಹೋರಾಡೋಣ. ದಯವಿಟ್ಟು ಇನ್ಯಾರನ್ನೋ ಟಾರ್ಗೆಟ್ ಮಾಡಿ, ಇನ್ಯಾರನ್ನೋ ದೂಷಿಸಿ, ಇನ್ಯಾರನ್ನೋ ದೂರಿ ನಂಗೆ ಬೇಡ ರೀ. ನನಗೆ ಅನಾವಶ್ಯಕ ವಿಚಾರಗಳನ್ನು ನನಗೆ ಯಾರೋ ನೆನ್ನೆ ಕೇಳ್ತಾ ಇದ್ರು. ಅವ್ರದ್ದು ಅವಾಗ ಒಂದು ಪುಟ್ಟ ಮನೆ ಇತ್ತು, ಇವಾಗ 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಗೊತ್ತಿಲ್ಲ, ಅವ್ರ ದುಡಿಮೆ ಚೆನ್ನಾಗಿರ್ಬೋದು, ಅವ್ರು ಏನೋ ಕೆಲಸ ಮಾಡ್ತಾ ಇರ್ಬೋದು, ಅವ್ರು 3 ಫ್ಲೋರ್ ಮನೆ ಕಟ್ಟಿರ್ಬೋದು. ಕಟ್ಟಿರ್ಲಿ ಬಿಡಿ, ತಪ್ಪೇನು ಇಲ್ಲ. ಅವ್ರಿಗೆ ಯಾರಿಗೂ 1 ಲಕ್ಷ ಕೋಟಿ ಹೋಗಿದೆಯಂತ, 1 ಲಕ್ಷ ಕೋಟಿ ಹೋಗಿ, ನನಗೆ ಸಂಬಂಧ ಇಲ್ದಿರೋ ವಿಚಾರ. ನನಗೆ ಅದು ಯಾವುದು ಬೇಡ. ಯಾರು ಇದರ ಲಾಭ ತೊಗೊಂಡು ಯಾರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಬಟ್ ನಂದಿಷ್ಟೇ. ಅನವಶ್ಯಕವಾಗಿ ಕೇಸಿಂದ ಅಕ್ವಿಟ್ ಆಗಿರುವ ವ್ಯಕ್ತಿಗಳನ್ನೇ ಪದೇ ಪದೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಧರ್ಮಸ್ಥಳಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಗೊತ್ತಿದ್ರು ಧರ್ಮಸ್ಥಳವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ? ಆ್ಯಂಡ್ ಮೋರ್ ಓವರ್, ಅಲ್ಲಿಂದ ಆದಮೇಲೆ ದೇವ್ರ ಎದುರುಗಡೆ ಬಂದು ಆಣೆ ಮಾಡಬೇಕು ಅಂತಂದಾಗ ಅವ್ರು 3 ಜನ ಬಂದು ಆಣೆ ಮಾಡಿದ್ದಾರೆ, ನೀವು ಆಣೆ ಮಾಡದೆ ಅಲ್ಲಿಂದ ವಾಪಸ್ ಹೋಗಿದ್ದೀರಿ. ಯಾರನ್ನು ನಂಬಬೇಕು? Prove me one document is wrong in this. Everything is certified documents I have. ಪ್ರತಿಯೊಂದು ಸಹಿತ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಯಾವುದೋ ಪ್ರಿಂಟ್ಔಟ್ ಜೆರಾಕ್ಸ್ ತೊಗೊಂಬಂದು ಮಾತಾಡ್ತಾ ಇಲ್ಲ. ಎಲ್ಲ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಇನ್ನು ಮೊಬೈಲ್ನಲ್ಲಿ ಒಂದಿಷ್ಟಿದೆ, ರಿಟ್ ಅರ್ಜಿಗಳಿಗೆ ಸಂಬಂಧಪಟ್ಟಿದ್ದ ಎಲ್ಲವನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಏನು ತಪ್ಪು ನಾನು ಮಾತಾಡೋದ್ರಲ್ಲಿ? ಸತ್ಯ ಮಾತಾಡೋಕ್ಕೆ ನನಗೆ ಯಾಕೆ ಭಯ ಬೀಳಬೇಕು? ನಾನು ಸತ್ಯ ಮಾತಾಡೋಕ್ಕೆ ನನಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿ, ನನ್ನನ್ನು ಟ್ರೋಲ್ ಮಾಡಿ, ಸಾವಿರ ಮಾಡಿರಿ. ನನಗೆ ಇನ್ನೊಂದು ಕಡೆಯಿಂದ ಉದ್ದೇಶ ಗೊತ್ತಿದೆ ಸ್ಪಷ್ಟವಾಗಿ. ಧರ್ಮಸ್ಥಳವನ್ನು ಮುಳುಗಿಸಬೇಕು, ಧರ್ಮಸ್ಥಳವನ್ನು, ಅಲ್ಲಿನ ಪುಣ್ಯಕ್ಷೇತ್ರ, ಯಾವನು ನೆನ್ನೆ ಡಮಾರ್ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಏನೋ ರೀಲ್ಗಿಲೆಲ್ಲ ಮಾಡ್ತಾ ಇರೋದು ನೋಡಿದೆ, ಅದು ಹೊಟ್ಟೆ ಉರಿತಾ ಇರೋದು ನಮಗೆ. ಉದ್ದೇಶನೇ ಇಮೇಜ್ ಡ್ಯಾಮೇಜ್ ಮಾಡಬೇಕು ಧರ್ಮಸ್ಥಳದ್ದು. ಓಕೆ, ಇವಾಗ ಸುಮ್ಮನೆ ಅದನ್ನೇ ಪದೇ ಮಾತಾಡಿ ಉಪಯೋಗ ಇಲ್ಲ. ಬಟ್ ನಾನು ಒಂದೇ ಕೇಳ್ತಾ ಇರೋದು, ಯಾರ್ಯಾರ ಹತ್ರ ಯಾವ್ಯಾವ ಸಾಕ್ಷಿಗಳಿದೆ ದಯವಿಟ್ಟು ಸಾಕ್ಷಿಗಳನ್ನು ಭದ್ರ ಮಾಡಿ, ಸಾಕ್ಷಿಗಳನ್ನೆಲ್ಲ ಕೂಡು ಹಾಕಿ, ಕಲೆ ಹಾಕಿ, ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ.
ಅವ್ರ ಅಪ್ಪ ಅಮ್ಮನೇ ಹಾಕಬೇಕು ಕೇಸು, ಅವ್ರ ಅಪ್ಪ ಅಮ್ಮನ ಕಡೆಯಿಂದನೇ ಕೇಸ್ ಹಾಕ್ಸೋಣ, ಮತ್ತೆ ಇನ್ವೆಸ್ಟಿಗೇಷನ್ಗೆ ಆರ್ಡ್ರ್ ಮಾಡಿಸೋಣ. ಬನ್ನಿ ಏನೇನು ಸಾಕ್ಷಿ ಇದೆ ತೊಗೊಂಡು ಹೋಗೋಣ. ಈ ಕಿತ್ತೋದು ಇವುದೇ 3 ಜನ ಮಾಡಿದರೆ ಅವ್ರನ್ನ ಗಲ್ಲಿಗೆ ಎಸೋ ತನಕ ನಾವು ಬಿಡೋದು ಬೇಡ. ಹಠಕ್ಕೆ ಬಿದ್ದು ಮಾಡೋಣ, ಬಿಡೋದು ಬೇಡ. ಸುಪ್ರೀಂ ಕೋರ್ಟ್ ಹೋಗಕ್ಕೆ ದುಡ್ಡಿಲ್ವಾ? ಫಂಡ್ ರೈಸ್ ಮಾಡೋಣ. ಬೇಡ, ದುಡ್ಡಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು, ಇವತ್ತು ಇಷ್ಟು ಪ್ರತಿಭಟನೆಗಳು, ಕಾರ್ಯಕ್ರಮಗಳು, ಸೌಜನ್ಯ ಹೆಸರಿನಲ್ಲಿ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವಲ್ಲ, ಅದನ್ನು ಸೈಡಿಗಿಟ್ಟು ಆ ದುಡ್ಡನ್ನೆಲ್ಲ ಉಪಯೋಗಿಸ್ಕೊಂಡು ನ್ಯಾಯ ಕೊಡ್ಸಕ್ಕೆ ಹೋಗೋಣ. ಅದೂ ಆಗಿಲ್ವಾ, ಕಾನೂನು ಸೇವಾ ಪ್ರಾಧಿಕಾರ ಅಂತ ಒಂದಿದೆ. ಯಾರಿಗಾದರೂ ತಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಲ್ಲಿಗೆ ಹೋದರೆ, ವಿಕ್ಟಿಮ್ ಕಡೆಯವರಾಗಿದ್ದರೆ ಕಾನೂನು ಸೇವಾ ಪ್ರಾಧಿಕಾರದಿಂದ ನಿಮಗೆ ಸಹಾಯ ಸಿಗುತ್ತೆ. ದುಡ್ಡಿಲ್ಲ ಅಂತಂದರೆ ಬನ್ನಿ ಹೋಗೋಣ. ಯಾಕೆ ಹೋಗಲ್ಲ ಸುಪ್ರೀಂ ಕೋರ್ಟಿಗೆ? ಬನ್ನಿ ಹೋಗೋಣ. ನಾವು ಹೋಗಕ್ಕೆ ಬರಲ್ಲ, ಬಿಕಾಸ್ ಇದು PIL ಅಲ್ಲ. ನಾನು ಹೇಳ್ತಾರೆ ನೀನು ಹೋಗು ಅಂತ ನಾನು ಸಾಕಷ್ಟು ಜನಕ್ಕೆ, ನಾನು ಹೋಗಕ್ಕೆ ಬರಲ್ಲ. ಈ ಪ್ರಯತ್ನವನ್ನು ಆಲ್ರೆಡಿ ಒಂದು ಹಿಂದೂ ಸಂಘಟನೆ ಮಾಡಿದೆ. ಕೋರ್ಟ್ ನೇರವಾಗಿ ಹೇಳಿದೆ, ನೀವು ಹಾಕಕ್ಕೆ ಬರಲ್ಲ. ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ವಿಕ್ಟಿಮ್ನ ತಂದೆ ಅಥವಾ ತಾಯಿ ಅಥವಾ ಫ್ಯಾಮಿಲಿ ಅವ್ರು ಬಂದು ಹಾಕಬೇಕು ಕೇಸು ಅಂತಿದೆ. ಅವರೇ ಹಾಕಬೇಕು, ಅವರು ಹಾಕಿದ್ದಾರೆ, ಅದು ರಿಜೆಕ್ಟ್ ಆಗಿದೆ ಅಂತಂದ್ಮೇಲೆ ಏನು ಮಾಡ್ಬೇಕು? ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ. ನ್ಯಾಯ ಕೊಡಿಸುವ ನಿಟ್ಟಿನಲ್ಲೇ ನಿಮ್ಮ ಹೋರಾಟವಾಗಿದ್ದರೆ ನ್ಯಾಯದ ಕಡೆಗೆ ಮಾತಾಡೋಣ. ನ್ಯಾಯ ಸಿಗಬೇಕು. ಇಲ್ಲಿ ಯಾರನ್ನೋ ಧಮನಿಸುವ, ಮುಳುಗಿಸುವ ಭರದಲ್ಲಿ ಆ ಹೆಣ್ಣು ಮಗುಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾಕೆ ಬಡ್ಕೋತಾ ಇದ್ದೀನಿ ಅಂತಂದರೆ, ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಇದೇ ಆಗ್ತಾ ಇರೋದಿಲ್ಲಿ, ಆಗ್ತಾ ಇರೋದೇ ಅದು. ಅರ್ಥ ಆಗ್ತಿಲ್ಲ ಜನಕ್ಕೆ. ಆಮೇಲೆ ಸಾಕಷ್ಟು ಜನ ಮಾತಾಡೋದು ನಾನು ನೋಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಇವತ್ತಿದೆಯಲ್ಲ, ಇದರಲ್ಲಿ ಯಂಗ್ ಜನ್ರೇಷನ್ ಜಾಸ್ತಿ ಇರೋದು. ಅಂದರೆ 20, 22, 23, 24, 25 ವರ್ಷದವರೆಲ್ಲ ಇದ್ದಾರಲ್ಲ. ಈ ಕೇಸ್ ನಡೆದು 13 ವರ್ಷ ಆಯಿತು. ಅವತ್ತು ಅವ್ರಿಗೆ ನನ್ನ ಪ್ರಕಾರ ಒಂದು 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸ್ ಓದ್ತಾ ಇರೋರು ಒಂದಿಷ್ಟು ಜನ ಇವತ್ತು ಯಾರ್ಯಾರು ಕಮೆಂಟ್ ಹಾಕ್ತಾ ಇದ್ದಿರಲ್ಲ, ಅವತ್ತು ನನಗೆ ಮದುವೆ ಆಗಿಬಿಟ್ಟಿತ್ತು. ಓಕೆ, 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇದ್ರಲ್ಲ, ನೀವು ಅವತ್ತು ನ್ಯೂಸ್ ನೋಡಿಲ್ಲ, ಹಾಗಾಗಿ ನಿಮ್ಮ ನ್ಯೂಸ್ ಚಾನಲ್ ಇದನ್ನು ತೋರಿಸಲ್ಲ ಅಂತಿರಲ್ಲ. ನಾನು ನ್ಯೂಸ್ ಚಾನಲಲ್ಲೇ ಇದ್ದೆ, ನಾನು ನ್ಯೂಸ್ ಚಾನಲಲ್ಲೇ ಕೆಲಸ ಮಾಡ್ತಾ ಇದ್ದೆ. ನ್ಯೂಸಲ್ಲಿ ತೋರಿಸಿದ್ದೀವಿ ನಾವು ಇದನ್ನೆಲ್ಲ, ನ್ಯೂಸಲ್ಲೂ ಬಂದಿದೆ ಇದೆಲ್ಲ. ಅವತ್ತಿನ ಜನ್ರೇಷನ್ಗೆ ಅವತ್ತು ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಪಾಪ ಯಾರೋ ವಿಡಿಯೋ ಮಾಡಿದ್ರು ಸಹಿತ, ಯಾರೋ ಬರ್ಕೊಟ್ಟ ಸ್ಕ್ರಿಪ್ಟನ್ನು ಪಾಪ ಆ ಮನುಷ್ಯನೂ ಅವತ್ತು 6ನೇ ಕ್ಲಾಸು 7ನೇ ಕ್ಲಾಸು ಇದ್ದಿರ್ಬೋದು ಹೆಚ್ಚಂದರೆ. ಸೊ ಹೇಳಿದ್ದಾರೆ, ಹೇಳಲಿ, ಪರವಾಗಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಿಮ್ಗೆ ಅವತ್ತಿನ ಸತ್ಯಾಸತ್ಯತೆ ಗೊತ್ತಿಲ್ಲದೆ, ಅವತ್ತಿನ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಗೊತ್ತಿಲ್ಲದೆ ನಾನು ಯಾಕೆ ಇಷ್ಟನ್ನೆಲ್ಲ ನಿಮ್ಮ ಎದುರುಗಡೆ ಇಡಬೇಕಾಗಿ ಬಂತು ಅಂತಂದರೆ, ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ. ಇವತ್ತಿನ ಯಂಗ್ ಜನ್ರೇಷನ್ ಏಕಾಏಕಿ ನೇರ ಒಂದೇ ಸಲಕ್ಕೆ ಇದೇ ಸತ್ಯ ಅನ್ನೋದ್ರ ಬದಲು ದಾಖಲೆಗಳಿಗೆ, ಕಲೆ ಹಾಕಿರುವ ಮಾಹಿತಿಗಳಿಗೆ ಒಂದಿಷ್ಟು ಬೆಲೆ ಕೊಡಿ. ತಿಳ್ಕೊಳ್ಳಿ ಫಸ್ಟು. ನಾನು ಹೇಳ್ತಾ ಇರೋದು ಇದೊಂದು ಕೇಸಲ್ಲಿ ಅಂತಲ್ಲ, ನೀವು ತಿಳ್ಕೊಬೇಕಾಗಿರೋದು ಇವತ್ತಿನ ಜನ್ರೇಷನ್ ಸಾಕಷ್ಟು ಬೇರೆ ಬೇರೆ ಕೇಸ್ಗಳಿದ್ದಾವೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ. ಯಾರೋ ಮಾಡುವ ಆರೋಪವೇ ಸತ್ಯ ಅಲ್ಲ. ಪವರ್ ನೋಡಿ, ಜನ ಮಾತಾಡೋದು ನಾನು ಹೇಳೋದು, ವೀರೇಂದ್ರ ಹೆಗ್ಗಡೆ ಅವರು ವೆರಿ ಇನ್ಫ್ಲೂಯೆನ್ಷಿಯಲ್ಲು, ವೆರಿ ಪವರ್ಫುಲ್ಲು, ದೊಡ್ಡವರು, ಏನು ಬೇಕಾದರೂ ಮಾಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಆಯಿತು, CID ಇನ್ವೆಸ್ಟಿಗೇಷನ್ ಆಯಿತು, CBI ಇನ್ವೆಸ್ಟಿಗೇಷನ್ ಆಯಿತು, ಹೈಕೋರ್ಟ್ ಆರ್ಡರ್ ಬಂತು, ಪಾಲಿಗ್ರಫಿ ಆಯಿತು, US ಅಲ್ಲಿ ಅವನಿದ್ದಾನೆ, CBI US ಕನ್ಫರ್ಮ್ ಮಾಡ್ಕೊಂಡಿದ್ದಾಯಿತು, ಆಯಿತು. ಎಲ್ಲ ನೋಡಿ, ಜನ ಹೇಳೋ ಪ್ರಕಾರ ಇದೆಲ್ಲವನ್ನ ವೀರೇಂದ್ರ ಹೆಗ್ಗಡೆ ಅವರು ಮಾಡಿಸಿದ್ದು. ನಂಬ್ತೀರೇನ್ರಿ? ವೀರೇಂದ್ರ ಹೆಗ್ಗಡೆ ಅವರು ಒಬಾಮಾಗೆ ಫೋನ್ ಮಾಡಿಬಿಟ್ಟು, ಹಾಯ್ ಒಬಾಮಾ, ಡೂ ಒನ್ ಥಿಂಗ್, ಪುಟ್ ಒನ್ ಸೀಲ್ ಆನ್ ಪಾಸ್ಪೋರ್ಟ್, ಐ ವಿಲ್ ಸೆಂಡ್ ನಿಶ್ಚಲ್ ಜೈನ್ ಅಂತ ಬರುತ್ತೆ, ಅದರಲ್ಲಿ ಒಂದು ಪಾಸ್ಪೋರ್ಟಿಗೆ ಒಂದು ಸೀಲ್ ಹಾಕ್ಸ್ಬಿಟ್ಟು ಕಳಿಸ್ಬಿಡ್ತೀಯ ಆ ಕಡೆಯಿಂದ, ಅಥವಾ ಒಂದು ವೀಸಾ ಕಾಪಿ ರೆಡಿ ಮಾಡಿಕೊಡ್ತೀಯ ಅಂತ ಒಬಾಮಾಗೆ ವೀರೇಂದ್ರ ಹೆಗ್ಗಡೆ ಅವ್ರು ಫೋನ್ ಮಾಡಿದ್ರ. ನಾನು ಹೇಳೋದು, ನಿಮ್ಮನ್ನು ಹೆಂಗೆ ನಂಬಿಸ್ತಾರೆ ನೋಡಿ, ನಿಮ್ಮನ್ನು ನಂಬಿಸಿದ್ದಾರೆ. ನಿಮ್ಗೆ ಒಂಥರ ಏನು ಗೊತ್ತಾ, ಇದೊಂಥರ ನಾನು ಹೇಳಿದ್ದು, ಮಬ್ಬು ಮಾಡ್ಬಿಟ್ಟಿದ್ದಾರೆ ಜನನ. ಕತೆ ಥರ ಹೇಳಿ ನೀಟಾಗಿ ತಲೆಯಲ್ಲಿ ತುಂಬಿ, ಈಗ ಸಾಕಷ್ಟು ಜನ ಹೇಳ್ಬೋದು, ಹಂಗಾರೆ ಆ ಕೇಸೇನು ಈ ಕೇಸೇನು. ಎಲ್ಲ ಕೇಸ್ಗಳ ಹಣೆ ಬರುವುದು ಹೀಗೆ, ಬೇಕಾದ ಹಾಗೆ ಕತೆ ಕಟ್ಟಿ, ಬೇಕಾದ ಹಾಗೆ. ನಾನು ಹೇಳ್ತಾರೆ, ನನಗೆ STM ಉಜಿರೆಯಿಂದ ನೆನ್ನೆ ಒಬ್ರು ಫೋನ್ ಮಾಡಿದರು. ಅವ್ರು ಹೇಳಿದ್ರು, ಸರ್ ನಾನು ವಾರಕ್ಕೆ 2 ದಿನ ಅಲ್ಲಿಗೆ ಹೋಗ್ತೀನಿ, ನಾನು ಇದೇ ಊರಿನವನೇ, ಹೊಟ್ಟೆ ಉರಿಯುತ್ತೆ ಸರ್ ಇವ್ರ ಬಗ್ಗೆ ಹಿಂಗೆ ಹೇಳೋದಕ್ಕೆ. ನೋಡಿದ್ರೆ ಎಲ್ಲೋ ಕುತ್ಕೊಂಡು ಆ ಊರಿಗೆ ಹೋಗಿ ಕೇಳಿ ಗೊತ್ತಾಗುತ್ತೆ ಅಂತ. ಆ ಊರಿನವರೇ ಕಣ್ರಿ ಅಲ್ಲಿ ಕ್ಷೇತ್ರದಲ್ಲಿ ವ್ಯವಹಾರ ಮಾಡ್ತಾ ಇರೋದು, ಅಲ್ಲಿ ಹೋಟ್ಲಿಟ್ಟಿರೋದು,
ಅಲ್ಲೊಂದು ಅಂಗಡಿ ಹಾಕ್ಕೊಂಡಿರೋದು, ಅಲ್ಲಿ ಬೊಂಬೆ ಮಾರ್ತಾ ಇರೋದು, ಅಲ್ಲಿ ತಾಯ್ತಾ ಮಾರ್ತಾ ಇರೋದು, ಇಲ್ಲಿ ಬಳೆ ಮಾರ್ತಾ ಇರೋದು, ಇಲ್ಲಿ ಹೂ ಮಾರ್ತಾ ಇರೋದು ಅದೇ ಊರಿನವ್ರೆ. ಊರಿನವ್ರಿಗೆ ಅದರ ಮೇಲೆಲ್ಲಾದರೂ ಕೋಪ ದ್ವೇಷ ಇದ್ದಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ರೀ, ಅದನ್ನು ಮುಗಿಸ್ಬಿಡೋಕ್ಕೆ. ಆ ಊರಿಂದಲೇ ಅದು ಬೆಳೆದಿದ್ದು, ಅಲ್ಲಿಂದನೇ ಆ ಊರು ಬೆಳೆದಿದ್ದು. CBIನ ಇನ್ಫ್ಲೂಯೆನ್ಸ್ ಮಾಡುವಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು. ಕೋರ್ಟ್ ಮಾಡ್ತಾರೇನ್ರಿ ಹೋಗ್ಲಿ? ಪಾಲಿಗ್ರಫಿ ಮಾಡೋರು ಅವ್ರನ್ನೂ ಹೋಗಿ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗತ್ತೇನ್ರಿ? ಅದು ಪಾಲಿಗ್ರಫಿ ಮಿಷಿನ್ಗಳಿದಾರ, ಮಿಷಿನ್ ಐ ವಿಲ್ ಟೆಲ್ ಯು, ಈ ಥರ ಇರುತ್ತೆ, ನೀನು ಹಿಂಗೆ ತೋರಿಸು ಅಂತ. ಪ್ಲೀಸ್, ನಾನು ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ ರೀ, ದಾಖಲೆಗಳಲ್ಲಿದೆ, ಸ್ಪಷ್ಟವಾಗಿದೆ. ನೀವು ಬೇಕಾದರೆ ಯೋಚನೆ ಮಾಡಿ ನೋಡಿ. ಈ ಕೇಸ್ನಲ್ಲಿ ಸಂಬಂಧಪಟ್ಟ ಹಾಗೆ ಯಾವತ್ತೂ ಸಹಿತ ಸೌಜನ್ಯ ಕೇಸನ್ನು ದಮನಿಸುವ ಕೆಲಸವನ್ನು ಯಾವತ್ತೂ ಧರ್ಮಸ್ಥಳದವ್ರು ಮಾಡಿಲ್ಲ. ಆದರೆ ವಿನಾಕಾರಣ ರಾಂಗ್ ಅಲಿಗೇಷನ್ಸ್ಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಹಾಕಿದ್ದಾರೆ. ಅದಾದ ಮೇಲೂ ಕೆಲವರು ಮಾಡಿ ಹೋಗಿ ಕ್ಷಮೆ ಕೇಳಿಯೂ ಬಂದಿದ್ದಾರೆ, ಕೋರ್ಟ್ಗೆ ಕ್ಷಮೆ ಕೇಳಿಯೂ ಬಂದಿದ್ದಾರೆ. ಆ್ಯಂಡ್ ನೆನಪಿರಲಿ, ಸಾಕಷ್ಟು ಜನರ ಮೇಲೆ ಈ ವಿಚಾರದಲ್ಲಿ ಕಂಟೆಂಟ್ ಆಫ್ ಕೋರ್ಟ್ ಸುಮಾರಿದೆ. ಯಾರ್ಯಾರು ಯಾವಾಗ ಒಳಗೋಗ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಪ್ಲೀಸ್ ಥಿಂಕ್ ವೈಸ್, ಯೋಚನೆ ಮಾಡಿ. ಸುಮ್ಮನೆ ನಾನು ಅದೇ ಹೇಳ್ತೀನಲ್ಲ, ಸುಮ್ಮನೆ ಈಗ ನಾನು ಅದೇ ಅಂದೆ, ಒಂದು ಹೆಣ್ಣು ಮಗಿಗೆ ನ್ಯಾಯ ಕೇಳ್ತೀರಿ, ನನಗೆ ಸೂಳೆ ಮಗ, ಬೋಳಿ ಮಗ, ನಿಮ್ಮ ಅಮ್ಮನ, ನಿನ್ನ ಅಕ್ಕನ್, ನೀನು ಹಂಗೆ, ನೀನು ಹಿಂಗೆ. ಸ್ವಾಮಿ, ಸತ್ಯ ಹೇಳ್ತಾ ಇದ್ದೀನಿ. ನಾನು ಏನೂ ಸುಳ್ಳು ಹೇಳಿಲ್ಲ, ನಾನು ಕತೆ ಹೇಳಿಲ್ಲ, ನಾನು ಕತೆ ಕಟ್ಟಿಲ್ಲ, ಬರೀ ಸತ್ಯಗಳನ್ನಷ್ಟೇ ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ. ದಿಸ್ ಇಸ್ ವಾಟ್ ಹ್ಯಾಪಂಡ್. ಆ ಹೆಣ್ಣು ಮಗುಗೆ ಈ ಥರನೇ ಅನ್ಯಾಯ ಆಗ್ತಾ ಇರೋದು. ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ಹೋಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಿರ್ಚೋದ್ರಿಂದ ನ್ಯಾಯ ಸಿಗಲ್ಲ, ಪ್ರತಿಭಟನೆ ಮಾಡೋದ್ರಿಂದ ನ್ಯಾಯ ಸಿಗಲ್ಲ, ಹೋರಾಟ ಮಾಡೋದ್ರಿಂದ ನ್ಯಾಯ ಸಿಗಲ್ಲ. ಯಾಕಂತಂದರೆ ಕೋರ್ಟ್, ಈ ಜನರೆಲ್ಲ ನಂಬುವ ಸಂವಿಧಾನ ಮತ್ತು ಕೋರ್ಟ್, ಇವರು ಯಾವ್ಯಾವ ಹೆಸರುಗಳನ್ನು ಹೇಳ್ತಿದ್ದಾರೋ ಅವರು ಇದಕ್ಕೆ ಕೇಸ್ಗೂ ಸಂಬಂಧ ಇಲ್ಲದವರು ಅಂತ ಆಲ್ರೆಡಿ ಹೇಳಿ ಆಗಿದೆ. ನಮ್ಮ ಹೋರಾಟ ಆಕೆಗೆ ನ್ಯಾಯ ಕೊಡಿಸುವುದೇ ಆದರೆ ಬನ್ನಿ ಜೊತೆಯಾಗಿ ಹೋಗೋಣ ರೀ. ಅನ್ಯಾಯ ಯಾವ ಬೋಳಿ ಮಗ ಮಾಡಿದ್ರು ಬಿಡೋದು ಬೇಡ. ಐ ಆಮ್ ವೆರಿ ಮಚ್ ಕ್ಲಿಯರ್. ನಾನು ಹೇಳ್ತೀನಿ, ನಾನು ಬ್ಯಾಲೆನ್ಸ್ಡ್ ಆಗಿ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಾನು ಸಂವಿಧಾನಕ್ಕೆ ಬೆಲೆ ಕೊಡುವವನಾಗಿರೋದ್ರಿಂದ ಕಾನೂನು ಏನು ಹೇಳಿದೆಯೋ ಅದಕ್ಕೆ ಗೌರವ ಕೊಟ್ಟು, ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟು, ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಗೌರವ ಕೊಟ್ಟು, ಕೋರ್ಟ್ ಏನು ಹೇಳಿದೆ ಅದನ್ನು ನಾನು ಮುಂದೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಕೋರ್ಟ್ ಹೇಳಿದ್ದನ್ನು ತಿರುಚಿ ನಿಮ್ಗೆ ಹೇಳ್ತಿದ್ದಾರಲ್ಲ, ಅವರು ಸಂವಿಧಾನಕ್ಕೆ ಗೌರವ ಕೊಡ್ತಿದ್ದಾರಾ ಅನ್ನೋದು ಒಂದ್ಸಲಿ ತಲೆಯಲ್ಲಿಟ್ಕೊಳ್ಳಿ. ಆಯ್ದ ವಿಚಾರಗಳನ್ನು ಮಾತ್ರ ತೆಗೆದು ನಿಮಗೆ ಹೇಳೋದು, ಆಯ್ದ ವಿಚಾರಗಳನ್ನು ತೆಗೆದು ಮಾತ್ರ ನಿಮ್ಗೆ ತಲುಪಿಸೋದು ಮಾಡೋದ್ರಿಂದ ಲಾಭ ಇಲ್ಲ. ಇದೇ ಸಂತೋಷ್ ರಾವ್ನ ಆರೋಪಿ ಅಂತ ಕರೆಯಲ್ಲ ಅಂತ ಇವತ್ತು ಹೇಳಿದ್ರು ಸಹಿತ ಅವತ್ತು ಹೌದು ಅವನು ತಪ್ಪು ಮಾಡಿದ್ದಾನೆ. ಯಾಕಂದರೆ ಇದರಲ್ಲಿದೆ, ಇದರಲ್ಲಿ ಆ ಡಾಕ್ಯುಮೆಂಟ್ಸಲ್ಲಿ ಅದೂ ಇದೆ. ಅವನ ಪಂಚೆಯಲ್ಲಿ ಬೇರೆ 2 ಹೇರ್ಸ್ ಸಿಕ್ಕಿತ್ತು, ಏನಾಯಿತು ಎಂತ ಎಲ್ಲವನ್ನ ಈ ವರದಿಯಲ್ಲಿದೆ. ನಾನು ಎಲ್ಲದನ್ನೂ ಇಟ್ಕೊಂಡು ಮಾತಾಡ್ತೀನಿ. ಆ್ಯಂಡ್ ಎಲ್ಲಿ ಆ ನಡೆದಿದೆಯಲ್ಲ ಸ್ಥಳ, ಆ ಸ್ಥಳ ಮಹಾಜರಿಗೆ ಹೋದಾಗ ಈ ಮನುಷ್ಯನೇ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲಿ ಮಾಡಿದ್ವಿ, ಎಲ್ಲಿಗೆ ತೊಗೊಂಬಂದು ಹಾಕಿದ್ವಿ, ಏನು ಅನ್ನೋದನ್ನು ಹೇಳಿದ್ದಾನೆ ಅನ್ನೋದನ್ನ ಮೆನ್ಷನ್ ಈ ಇದರಲ್ಲಿದೆ. ಆಮೇಲೆ ನರ ಕಟ್ ಮಾಡೋನು ಎಲ್ಲಿದ್ದಾನೋ ಗೊತ್ತಿಲ್ಲ ಈಗ, ಬಟ್ ಅದಾದಮೇಲೆ ಸುದ್ದಿ ಇಲ್ಲ. ನರ ಕಟ್ ಮಾಡೋನಿಗೆ ಇಂಗ್ಲೀಷ್ ಓದಕ್ಕೆ ಬಂದರೆ ನನ್ನ ಹತ್ರ ಕಾಪಿ ಇದೆ, ಬಂದಂಗೂ ಆಗುತ್ತೆ, ಕಾಪಿ ಸಿಗ್ದಂಗೂ ಆಗುತ್ತೆ, ಆಫೀಸಲ್ಲಿ ಒಂದು ಕಾಫಿ ಕೊಡ್ದಂಗೂ ಆಗುತ್ತೆ. ಆ್ಯಂಡ್ ನಂದೊಂದಿಷ್ಟು ನರಗಳನ್ನೆಲ್ಲ ತೋರಿಸ್ಬೇಕು ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಹೋಗ್ಬೋದು. ಕಾಪಿ ಇದೆ, ಎಲ್ಲ ಮಾಹಿತಿಗಳನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಮಾಡಬೇಕಾಗಿ ಬಂತು, ನನಗೆ ಇಷ್ಟು ಡೀಪಾಗಿ ಹೋಗಬೇಕಾಗಿರಲಿಲ್ವೇನೋ, ಆದರೆ ಜನರಿಗೆ ಅರ್ಥ ಮಾಡಿಸ್ಬೇಕಾಗಿ ಬಂತು. ಐ ಡೋಂಟ್ ನೋ, ಸ್ಟಿಲ್ ನಂಬಲ್ಲ ನಾನು. ಯಾಕಂದರೆ ನಾವು ಸಿನಿಮಾ ನಟನೆ ಅಂತ ಗೊತ್ತಿದ್ರು ಕಣ್ಣೀರಿಡೋರು, ಸತ್ಯ ತೋರಿಸೋ ಡಾಕ್ಯುಮೆಂಟ್ರಿಯನ್ನು ನೋಡದೇ ಇರೋರು. ಅನ್ಫಾರ್ಚುನೇಟ್. ಆಗಲಿ, ಆ ಹೆಣ್ಮಗು ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಿಜವಾಗ್ಲೂ ಯಾರ್ಯಾರು ನ್ಯಾಯ 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 ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ, ಆಕೆಯ ನ್ಯಾಯಕ್ಕೋಸ್ಕರ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಿ, ನಿಜವಾಗಿಯೂ ನಿಮ್ಮ ಉದ್ದೇಶ ಆಕೆಗೆ ನ್ಯಾಯ ಕೊಡಿಸುವುದಾದರೆ ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಲು ಹೇಳಿ.
ಸುಪ್ರೀಂ ಕೋರ್ಟ್ಗೆ ಹೋಗಲು ಹೇಳಿ. ಸುಪ್ರೀಂ ಕೋರ್ಟ್ಗೆ ಹೋಗಲು ಹೇಳಿ. ಸೌಜನ್ಯ, ನಿನಗೆ ನ್ಯಾಯ ಸಿಗಲಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.